ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ, ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಬಲಕ್ಕೆ ನಿಂತು ಆಶೀರ್ವಾದ ಮಾಡ್ತಾ ಇರುವ ಗಣಪತಿಯ ಸನ್ನಿಧಿಯನ್ನು, ಶ್ರೀಕೃಷ್ಣನನ್ನು, ತಾಯಿ ದೇವಿಯನ್ನು ಕೂಡ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ, ಈ ಭಕ್ತಿಯ ಕಾರಣವಾಗಿ ನಿನ್ನೆಯಿಂದ ಭಗವಂತನ ಕಲ್ಯಾಣೋತ್ಸವವನ್ನು ನೋಡಿ ಸಂಭ್ರಮಿಸಿ, ಆ ಭಕ್ತಿಯಲ್ಲೇ ಮುಳುಗಿ ಭಕ್ತಿಧಾರೆಯ ಒಂದು ವಿಶೇಷ ವಲಯವನ್ನು ನಿರ್ಮಾಣ ಮಾಡಿರುವ ಮಕ್ಕತ್ತಿನ ಎಲ್ಲ ಹಿರಿಯ ಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಒಂದು ದೃಷ್ಟಿಯಿಂದ ನಾನು ಯಾರೋ ನೀವು ಯಾರೋ, ಆದರೆ ಇನ್ನೊಂದು ದೃಷ್ಟಿಯಿಂದ ನಾನು ನೀವು ಎಲ್ಲರೂ ಬಂಧುಗಳು ಮತ್ತು ಸಂಬಂಧಿಗಳು. ಅಲ್ಲದೆ ಹೋದರೆ ದಕ್ಷಿಣ ಕನ್ನಡದ ಒಂದು ಕರಾವಳಿ ಪ್ರದೇಶದ ದಡದ ನಾನು ಇವತ್ತು ಈ ಮಸ್ಕತ್ ಅನ್ನುವ ಯಾವ ಮರುಭೂಮಿಯನ್ನೇ ಮತ್ತೆ ಅಲಂಕರಿಸಿ ಸುಂದರ ಮಾಡಿ ಒಂದು ಹೊಸ ಜಗತ್ತು ನಿರ್ಮಾಣ ಮಾಡಿರುವ ಈ ಲೋಕಕ್ಕೆ ಬರುವುದಕ್ಕೆ ಕಾರಣವೇ ಇಲ್ಲ. ಎಲ್ಲೋ ಬಂದು ಯಾರೋ ಕನೆಕ್ಟ್ ಆಗುವ ಹಾಗೆ ಯಾವುದೋ ಒಂದು ನಿರ್ಮಾಣ ಆಗುವುದೇ ಅದು ಕೇವಲ ಮಾತ್ರ. ನಾವು ಜಗತ್ತಿಡೀ ಸಂಬಂಧಿತರಾಗುವುದು ಒಬ್ಬನಿಂದಲೇ. ಉಳಿದೆಲ್ಲ ಸಂದರ್ಭಗಳಲ್ಲೂ ಕೂಡ ಭೇದ ಭೇದ ಭೇದ. ನಾನು ಅಲ್ಲಿಯವಳು ನೀನು ಇಲ್ಲಿಯವಳು ಅನ್ನುವ ಸ್ಥಳ ಭೇದ, ನಾನು ಆ ಜಾತಿ ನೀನು ಈ ಜಾತಿ ಅನ್ನುವ ಸ್ಥಳ ಭೇದ, ನಾನು ಆ ಧರ್ಮ ನೀನು ಈ ಧರ್ಮ ಅನ್ನುವ ಧರ್ಮ ಭೇದ, ನಾನು ಗಂಡು ನೀನು ಹೆಣ್ಣು ಅನ್ನುವ ಲಿಂಗಭೇದ, ನಾನು ಶ್ರೀಮಂತಳು ನೀನು ಬಡವಳು ಅನ್ನುವ ಯಾವುದೋ ಆರ್ಥಿಕ ಭೇದ. ಹೀಗೆ ಭೇದಗಳಲ್ಲಿಯೇ ಭಾಷಾಭೇದ, ಅನೇಕ ವೈಷಮ್ಯಗಳನ್ನು, ಭಾಷಾಭೇದಗಳಷ್ಟೇ ಅಲ್ಲ, ಅನೇಕ ವೈಷಮ್ಯಗಳನ್ನು ಬದುಕಿನುದ್ದಕ್ಕೂ ಪರಿಪಾಠವಾಗಿ ನಾವು ಬದುಕ್ತಾ ಇರುವ ಸಂದರ್ಭದಲ್ಲಿ ಕೂಡಿಸುವ ಏಕಮಾತ್ರ ಸೇತುವೆ ಇದ್ದರೆ ಅದು ಭಗವಂತ. ಆ ಭಗವತ್ ಕಾರಣವಾಗಿ ಇವತ್ತು ನನಗೆ ನೀವೆಲ್ಲ ನಿನ್ನೆ ಬಹಳ ಪ್ರೀತಿಯಿಂದ ಕರೀತಿದ್ರಿ ರಾಮ್ಕಿ ಅಂತ. ರಾಮಕೃಷ್ಣ ಅಣ್ಣನವರು, ಶಶಿ ಅಣ್ಣನವರು, ಅವರು ಯಾರು ಅಂತ ನನಗೆ ಗೊತ್ತೇ ಇಲ್ಲದ ದಿನಗಳಲ್ಲಿ ಒಂದು ದೂರ ದರ್ಶನದ ಮುಖಾಂತರ ಅಥವಾ ಒಂದು ದೂರವಾಣಿಯ ಮುಖಾಂತರ ಪರಸ್ಪರ, ಅದು ದೂರದರ್ಶನವೂ ಈಗ, ಯಾಕೆಂದರೆ ವಿಡಿಯೋ ಕಾಲ್ ಮಾಡ್ತೀವಿ, ಮುಖ ನೋಡ್ತೀವಿ, ಆ ಅರ್ಥದಲ್ಲಿ ನನಗೆ ಸಂಬಂಧಿಗಳಾಗಿ ನನಗೆ ಈ ಥರ ಇಲ್ಲಿಗೆ ಬರಬೇಕು ಅಂತ ಈಗೊಂದು 6 ತಿಂಗಳೇ ಆಯಿತೋ ಏನೋ ನಾವು ಪರಸ್ಪರ ಮಾತನಾಡಿಕೊಂಡು, ಅದರ ಪುಣ್ಯ ಕಾರಣವಾಗಿ ಮತ್ತು ನಾನು ಭಗವಂತನ ಕುರಿತು ಮಾತನಾಡ್ತೇನೆ ಅನ್ನುವ ಒಂದು ಕಾರಣದಿಂದ ಇಲ್ಲಿಗೆ ಬಂದು ನಿಲ್ಲುವ ಒಂದು ಸೌಭಾಗ್ಯವನ್ನು ಪಡೆದಿದ್ದೇನೆ. ಬಹಳ ಬಾರಿ ನಿಮ್ಮ ಎಲ್ಲರ ಬಾಯಿಯಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರನ್ನು ನೀವು ನಿನ್ನೆಯಿಂದ ಉದ್ಗರಿಸುವುದು ಮತ್ತು ಅನೇಕ ಜನ ಅವರ ಅಭಿಮಾನಿಗಳಿರುವುದನ್ನು ನಾನು ಕೇಳಿ ಕಂಡು ಬಲ್ಲೆ. ನಾನು ಒಂದೇ ನಿಮಗೆ ನಮ್ರವಾಗಿ ವಿನಂತಿಸುವುದು, ನನ್ನ ತಂದೆ ಒಂದು ಜ್ಞಾನದ ಬೆಟ್ಟವಾದರೆ ನಾನು ಅದರ ಒಂದು ಧೂಳ ಕಣ ಕೂಡ ಅಲ್ಲ. ಅದರಿಂದ ಅಂಥ ಯಾವ ನಿರೀಕ್ಷೆಯೂ ಬೇಡ ನನ್ನ ಬಗ್ಗೆ. ಆಮೇಲೆ ಹಾಗಿದ್ದರೆ ನಾನು ಈ ದಾರಿಯಲ್ಲಿ ನಾನು ಮಾತನಾಡ್ತಿರುವುದಕ್ಕೆ ನನಗೆ ಏನು ಅರ್ಹತೆಗಳು ಅಂತಂದರೆ ನನ್ನ ಭಕ್ತಿ ಮಾತ್ರ. ಬಹುಶಃ ಭಕ್ತಿ ಒಂದೇ ನನ್ನನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ ಅಂತಲೇ ನಾನು ನಂಬಿದ್ದೇನೆ. ನನಗೆ 52-53 ವರ್ಷಗಳಾಗುವವರೆಗೂ ಕೂಡ, ಅಥವಾ ಬಹುತೇಕ ನನ್ನ 54 ಕಳೆಯುವವರೆಗೂ ಕೂಡ ನಾನು ಬಹುಶಃ
ನಿಮ್ಮಲ್ಲಿ ಅನೇಕರಿಗೆ ಒಂದು ಕೊರತೆ ಇದ್ದರೆ ಅಂಥ ಕೊರತೆಯಲ್ಲೇ ಇದ್ದವಳು. ನಾನೆಂದೂ ರಾಮಾಯಣದ ಪುಸ್ತಕವನ್ನು ತೆಗೆದು ಓದಿದವಳಲ್ಲ, ಎಂದೂ ಮಹಾಭಾರತ ಪುಸ್ತಕವನ್ನು ಸಮಗ್ರವಾಗಿ ಓದಿದವಳಲ್ಲ, ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳುವ ಅಥವಾ ಕೇಳುವ ಅಥವಾ ಓದುವ ಯಾವ ಸಾಹಸ ಮಾಡಿದವಳಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಸಂಸ್ಕೃತವೇ ಬರುವುದಿಲ್ಲ. ಇಷ್ಟೆಲ್ಲ ಅನರ್ಹತೆಗಳ ಮಧ್ಯೆ ನಾನು ನಿಂತಿದ್ದೇನಲ್ವ, ಅದನ್ನು ನಾನು ನನ್ನ ಪೂರ್ವಜರಾದ ನನ್ನ ಅಜ್ಜ, ನನ್ನ ಅಪ್ಪ, ನನ್ನ ಗುರುಗಳು ಮತ್ತು ನಾನು ಬಹಳವಾಗಿ ಬಾಲ್ಯದಿಂದ ನಮಿಸ್ತಾ ಭಕ್ತಿಯಿಂದ ಅವರ ಜೊತೆಗೆ ನನ್ನನ್ನೇ ಅರ್ಪಿಸಿಕೊಂಡ ಪರಮ ಪೂಜ್ಯ ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿಸ್ತೇನೆ. ಯಾಕೆಂದರೆ ನಾನು ಯಾಕೆ ಈ ಮಾತು ಹೇಳೋದು ಅಂದರೆ, ನಾನು ಒಂದು ಹಂತದ ಯಾವುದೋ ಒಂದು ಜೀವನವನ್ನು ನನ್ನ ಪಾಡಿಗೆ ಎಲ್ಲರ ಹಾಗೆ ಲೌಕಿಕದ ಎಲ್ಲ ವಿಚಾರಗಳಲ್ಲಿ ಇದ್ದಾಗಲೇ, ಮತ್ತು ಲೌಕಿಕ ಅಂದರೆ ಅಧ್ಯಾತ್ಮ ಅಲ್ಲ ಅನ್ನೋ ಒಂದು ತಪ್ಪು ತಿಳುವಳಿಕೆ ಇದೆ. ಅದನ್ನು ರಾಮ ನಮಗೆ ಸುಳ್ಳು ಮಾಡ್ತಾನೆ ಮುಂದೆ. ಅಂಥ ಒಂದು ಲೌಕಿಕ ಜಗತ್ತಿನಲ್ಲಿ ನಾನು ನನ್ನ ಪಾಡಿಗೆ ಬಹಳ ಕ್ರಾಂತಿಕಾರಿ ಒಬ್ಬ ಸ್ತ್ರೀವಾದಿಯಾಗಿಯೋ ಅಥವಾ ಯಾವುದೋ ಒಂದು ನಾಟಕದ ನಟಿಯಾಗಿಯೋ ಅಥವಾ ಯಾವುದೋ ಒಂದು ಸಂಸ್ಥೆಯ ಕಾರ್ಯದರ್ಶಿಯಾಗಿಯೋ, ಈಗಾಗಲೇ ಅವರು ಹೇಳಿದ ಹಾಗೆ ಯಾವುದೋ ಉಪನ್ಯಾಸಕಿಯಾಗಿಯೋ ಎಲ್ಲ ಇದ್ದವಳು. ಆದರೆ ಒಂದು ದಿನ ಒಂದು ಆಯ್ಕೆ ಮಾಡ್ತೇನೆ ಅಂತ ಅದು ನಿರ್ಣಯ ಮಾಡಿದರೆ ಅದು ಹೇಗೆ ನಮ್ಮನ್ನು ಸೆಳೀತದೆ, ನಮ್ಮನ್ನು ಕರ್ಕೊಂಡು ಹೋಗ್ತದೆ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ. ಆದರೆ ನಾನು ಇಷ್ಟೆಲ್ಲ ಆದಾಗಲೂ ಕೂಡ ನನ್ನ 25ನೇ ವಯಸ್ಸಿಗೆ ನಾನು ನನ್ನ ಗುರುಗಳು ಸತ್ಯಕಾಮರ ಜೊತೆಗೆ ಹೋದರೂ ಕೂಡ ನನ್ನ ಸತ್ಯಕಾಮರು ನನ್ನ ಗುರುಗಳು ಎಂದೂ ನನಗೆ ಯಾವುದೇ ರೀತಿಯಿಂದ ಶಾಸ್ತ್ರೀಯ ಪರಂಪರೆಯನ್ನು ಬೋಧನೆ ಮಾಡಿಲ್ಲ. ಆದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಅವರು ವೇದವನ್ನು ಪುರಾಣಗಳನ್ನು ಅರೆದು ಕುಡಿದವರು ಅಂತ ಅವರ ಕೃತಿಗಳನ್ನು ಓದಿದಾಗ ಗೊತ್ತಾಗುತ್ತೆ. ಆದರೆ ಅವರು ಯಾವತ್ತೂ ಕೂಡ ನೀನು ಇದನ್ನು ಓದು ಅಂತ ನನಗೆ ಹೇಳಲಿಲ್ಲ. ನಿಮಗೀಗಾಗಲೇ ಗೊತ್ತು, ನನ್ನ ತಂದೆ ವೇದ, ಉಪನಿಷತ್ತು, ಪುರಾಣ, ಮಹಾಭಾರತ ಅಥವಾ ಭಗವದ್ಗೀತೆ, ರಾಮಾಯಣ ಇವು ಎಲ್ಲವನ್ನೂ ಕೂಡ ಬಹುಶಃ ಅರೆದು ಕುಡಿದವರು ಅಂದರೆ ಕಡಿಮೆ ಆದೀತು. ಅವರೇ ಬರೆದ್ರೇನೋ ಅನ್ನುವಷ್ಟು ಅದರ ಪರಿ, ಅವರನ್ನು ಆಧುನಿಕ ವೇದವ್ಯಾಸರು ಅಂತ ಹೇಳುವವರೆಗೆ ಅವರ ದಾರಿ. ಒಂದೇ ಒಂದು ದಿನ ನನ್ನ ತಂದೆ ಕೂಡ ನನಗೆ ಇದರ ಕಡೆಗೆ ನೋಡು ಅಂದಿಲ್ಲ. ಓದುವಂಥ ಪುಸ್ತಕವನ್ನು ಕೊಟ್ಟು ನನ್ನ ಅಪ್ಪ ಇದನ್ನು ಕೂತು ಓದು, ನಾಳೆ ಹೇಳು ಅಂತ ನನಗೆ ಪಾಠ ಮಾಡಿಲ್ಲ. ಬಾಲ್ಯದಿಂದ ನಾನು ಬೆಳೆಯುವ ನನ್ನ ದಾರಿಯನ್ನು ನನಗೆ ಬೇಕಾದ ಹಾಗೆ ನಡಿಲಿಕ್ಕೆ ಬಿಟ್ಟು, ತಾನು ಸುಮ್ಮನೆ ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ರೋ ಏನೋ ಅನ್ನುವ ಹಾಗೆ ದೂರದಲ್ಲೇ ಇದ್ದು ಹಾಗೆ ನಡೆಸ್ತಾ ಹೋದಂತಹ ನನ್ನ ಅಪ್ಪ 20ರ ಹೊತ್ತಿಗೆ ನನಗೆ, ನಾನು ಸಾಕ್ಷಾತ್ ನಿಮಗೆ ಹೇಳಬೇಕಾದ್ರೆ ಶ್ರೀ KS ನಾರಾಯಣಾಚಾರ್ಯರು ಅಂತ ನೀವು ಕೇಳಿದರೆ, ಅವರ ಭಾಗವತದಿಂದ ನನ್ನ ಬದುಕು ಈ ಓದಿನ ಕಡೆಗೆ ಬಂದದ್ದು. ಒಂದು ಪುಲ್ ಭಾಗವತ ಅವರದ್ದನ್ನು ಕೇಳ್ತಾ ಇದ್ದ ಹಾಗೆ ಅಂದಿನಿಂದ ನಾನು ಓದುವುದಕ್ಕೆ ಆರಂಭ ಮಾಡಿದವಳು. ಇವತ್ತು ತಿರುಗಿ ನೋಡದ ಹಾಗೆ ನಾನು ಈ ದಾರಿಯನ್ನೇ, ಜನ ಕೂಡ ಹಾಗೆ ನನ್ನನ್ನು ವಚನದ ಬಗ್ಗೆ ಮಾತಾಡಿಸ್ತಿದ್ದ ಅಷ್ಟೊಂದು ಜನ ಪರಂಪರೆ ಇತ್ತು. ಎಷ್ಟೊಂದು ಜನ ನನಗೆ ನಾನು ವಚನ ಮಾರ್ಗವನ್ನೇ ನಡೆಯುವ ಶರಣ ಪರಂಪರೆಯ ಅಕ್ಕಮಹಾದೇವಿಯೋ ಏನೋ ಅನ್ನುವ ಹಾಗೆ ನೋಡ್ತಿದ್ದಂತಹ ಕಾಲವೂ ಇತ್ತು. ಅವರೆಲ್ಲ ಎಲ್ಲಿ ಹೋದರು ಅಂತ ನನಗೆ ಗೊತ್ತಿಲ್ಲ. ಈಗ ಯಾರು ನನ್ನನ್ನು ವಚನಕ್ಕೆ ಬನ್ನಿ ಮಾತಾಡಿ ಅಂತ ಕರೆಯೋದೇ ಬಿಟ್ಬಿಟ್ಟಿದ್ದಾರೆ. ಅಥವಾ ನಾನು 21, ನನ್ನ ತಂದೆ ತೀರಿಕೊಂಡದ್ದು ಡಿಸೆಂಬರ್ 13, 2020. 13ಕ್ಕೆ ಅವರು ತೀರಿಕೊಂಡ ನಂತರ 14 ದಿನ ನಾನು ಅಲ್ಲಿ ಅವರ ಉತ್ತರ ಕ್ರಿಯೆ ಎಲ್ಲ ಮುಗಿಸಿ ವೈಕುಂಠ ಸಮಾರಾಧನೆಯ ಮರುದಿವಸ ನಾನು ಇನ್ನೂ ಕೊರೋನಾ ಇದ್ದದ್ರಿಂದ ಕಾರ್ನಲ್ಲಿ ಬರ್ತಿದ್ದೆ. ಚಿಕ್ಕಮಗಳೂರು ದಾರಿಯಲ್ಲಿರುವಾಗ ನನಗೆ ಪ್ರಥಮ ಕರೆ ಬಂದದ್ದು ರಾಮಾಯಣದ ಬಗ್ಗೆ ಮಾತಾಡಿ ಅಂತ. ನನ್ನ ಒಳಗಿದ್ದೊಂದು ಹೇಳ್ತಿತ್ತು, ನನ್ನ ಜೀವನದಲ್ಲಿ ನಡೆದದ್ದು ಮುಖ್ಯವಾಗಿ ನನ್ನ ಒಳಗಿನ ಮಾತನ್ನು ಯಾವತ್ತೂ ಕೂಡ ಬಾಲ್ಯದಿಂದ ನನ್ನ ಒಳಗಿದ್ದು ಹೇಳ್ತಿತ್ತು, ಇಲ್ಲ ಹೇಳಬೇಡ ಅಂತ. ನಾನು ಒಂದು ಕ್ಷಣ ಯೋಚನೆ ಮಾಡಿದೆ, ರಾಮಾಯಣನೇ ಓದಿಲ್ಲ ಇವರು, ರಾಮಾಯಣ ಮಾತಾಡಬೇಡ ಇಲ್ಲ ಅಂತ ಹೇಳಬೇಡ ಅನ್ನತ್ತೆ ಎಲ್ಲಿಂದ ಹೇಳೋದು? ನಾನು ಸ್ಪಷ್ಟವಾಗಿ ಅವ್ರಿಗೆ ಕೇಳಿದೆ, ನಿಮ್ಮ ಮಾತು ನಾನು ಮಾತಾಡಬೇಕಾದದ್ದು ಯಾವಾಗ ಅಂತ. ಅವರು ಹೇಳಿದರು, ಮುಂದಿನ ಏಪ್ರಿಲಿಗೆ. ತಕ್ಷಣ ನಾನು ಲೆಕ್ಕ ಹಾಕಿದೆ, 4 ತಿಂಗಳಿದೆ, ಓದಬಹುದು ಅಂತ. ಅದು ನನ್ನ ಪ್ರಥಮ ಓದು. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ನಮಗೊಂದು ತಪ್ಪು ತಿಳುವಳಿಕೆ ಇದೆ, ನಾವು ಓದಲಿಲ್ಲ ಅದರಿಂದ ಇನ್ನು ನಮಗೆ ಓದೋಕ್ಕಾಗಲ್ಲ ಅಂತ. ನಾನು ನನ್ನ ಗರ್ವವನ್ನು ಅಹಂಕಾರವನ್ನು ಹೇಳಲಿಕ್ಕಾಗಿ ನಿಮಗೆ ಹೇಳಿದ್ದಲ್ಲ. ನಥಿಂಗ್ ಈಸ್ ಲೇಟ್ ಅಂತ.
ಇವತ್ತು ನಾವು ಸಂಕಲ್ಪ ಮಾಡಿದರೆ ನೀವು ಎಲ್ಲರೂ ಕೂಡ ಮಹಾಭಾರತ ಓದಬಹುದು, ನೀವೆಲ್ಲರೂ ಕೂಡ ರಾಮಾಯಣ ಓದಬಹುದು, ನೀವೆಲ್ಲರೂ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ಓದಬಹುದು ಮತ್ತು ಎಲ್ಲ ಅಷ್ಟಾದಶ ಪುರಾಣಗಳನ್ನು ಓದಬಹುದು ಮತ್ತು ಅದಕ್ಕೆ ಬೇಕಾದ ಸಕಲ ಸೌಕರ್ಯಗಳುಳ್ಳ ಅದ್ಭುತವಾದ ಕನ್ನಡ ಅನುವಾದಗಳಿವೆ. ನಾನಿವತ್ತು ಮಾಡ್ತಾ ಇರುವುದು ಸಂಸ್ಕೃತ ಶ್ಲೋಕ ಕನ್ನಡ ಅನುವಾದ ಇರುವಂತಹ ಗ್ರಂಥಗಳನ್ನೇ ಹಿಡ್ಕೊಂಡು ನಾನು ಓದ್ತೇನೆ. ದೇವರ ದಯದಿಂದ ಅರ್ಥ ಆಗ್ತದೆ, ಅರ್ಥ ಆಗದಿದ್ದರೆ ನಾನು ಮತ್ತೆ ಓದ್ತೇನೆ, ಅದು ತೆರ್ಕೊಳ್ಳುತ್ತೆ. ಖಂಡಿತಕ್ಕೂ ಹಸಿವಿದ್ರೆ ತೆರ್ಕೊಳ್ಳುತ್ತೆ. ನಮ್ಮ ದೇಶದ ಬಹಳ ದೊಡ್ಡ ದುರಂತ ನಾವು ಓದದೆ ಅದನ್ನು ಟೀಕಿಸೋದು, ಓದದೆ ನಾವು ಅದರ ಬಗ್ಗೆ ನಾವೇ ಗೊತ್ತಿರುವ ಹಾಗೆ ವ್ಯಾಖ್ಯಾನ ಮಾಡೋದು. ಬಹುಶಃ ನನ್ನ ಅಲ್ಪ ತಿಳುವಳಿಕೆ, ನಾನು ಎಲ್ಲ ವ್ಯಾಖ್ಯಾನಗಳನ್ನು ಓದಿದವಳಲ್ಲವೇ ಅಲ್ಲ. ಎಲ್ಲ ಈಗ ಅಧ್ಯಾತ್ಮ ರಾಮಾಯಣ ಇದೆ, ಕಂಬ ರಾಮಾಯಣ ಇದೆ, ಅಥವಾ ಇನ್ನೊಂದು ತುಳಸಿ ರಾಮಾಯಣ ಇದೆ, ಬೇಕಾದಷ್ಟು ವಿಧವಾದ ರಾಮಾಯಣಗಳಿವೆ. ಅವುಗಳನ್ನೆಲ್ಲ ನಾನು ಓದಿಲ್ಲ. ಮೂಲ ರಾಮಾಯಣ ಅಂತ ಹೇಳುವ ಶ್ರೀರಂಗಪ್ರಿಯರು ಸಂಪಾದಿಸಿದ ಕನ್ನಡದ ಭಾರತ ದರ್ಶನ ಪ್ರಕಾಶನದ ನಾನು ರಾಮಾಯಣವನ್ನು ಓದಿರೋದು. ಆ ದೃಷ್ಟಿಯಲ್ಲಿ ನಾನು ನಿಮಗೆ ಹೇಳುವ ರಾಮಾಯಣ ಅಥವಾ ನೀವು ತಿಳಿಯಬಹುದಾದ ರಾಮಾಯಣ ಜಗದ್ವ್ಯಾಪಿಯಾಗಿ ಅನೇಕ ಆಯಾಮಗಳನ್ನು ಕೊಡಬಲ್ಲ ಒಂದು ರಾಮನ ಕಥಾಭಾಗ. ನಮಗೆ ಎಷ್ಟೋ ಸಾರಿ ಸಾಮಾನ್ಯವಾಗಿ ಬದುಕಿನಲ್ಲಿ ತುಂಬ ಪ್ರೀತಿಯಾಗೋದು ರಾಮನ ಬಗ್ಗೆ. ತುಂಬ ಜನ ಕಷ್ಟದಲ್ಲಿರುವವರೆಲ್ಲ ರಾಮ ರಾಮ ಅನ್ನೋದು, ಅಯ್ಯೋ ರಾಮ ಅಯ್ಯೋ ರಾಮ, ಈ ಶಬ್ದಗಳು ನಮಗೆ ಗೊತ್ತೇ ಇಲ್ಲದೆ ಅಯಾಚಿತವಾಗಿ ಬರ್ತದೆ. ನಾನೊಂದು ಸುಮ್ಮನೆ ನಿಮಗೊಂದು ಕನೆಕ್ಟಿವಿಟಿ ಕೊಡ್ತೀನಿ. ಮೊನ್ನೆ ಕಳೆದ ಜನವರಿ ಸುಮಾರಾಗಿ, ಈಗ ಇನ್ನೇನು ಬಂತು 4-6 ದಿನಗಳಲ್ಲಿ, 22 ಅಥವಾ 26 ಪುನಃಸ್ಥಾಪನೆ ಆಯಿತು. 22 ಇನ್ನೊಂದು 2-3 ದಿನಗಳಲ್ಲಿ ಆ ಪುಣ್ಯದ ಅವಸರದಲ್ಲೂ ಇದ್ದೇವೆ ನಾವು. ಆ ರಾಮಸ್ಥಾಪನೆ ಆದಾಗ ನೀವು ಗಮನಿಸಿದ್ದೀರೋ ಇಲ್ಲವೋ ನನಗೆ ಗೊತ್ತಿಲ್ಲ, ರಾಮನ ಸ್ಥಾಪನೆ ಆಗುವ ಒಂದು ಜೀವಂತ ಚಿತ್ರಣವನ್ನು ನಾವೆಲ್ಲರೂ ಕೂಡ ಟಿ ವಿ ಸ್ಕ್ರೀನಲ್ಲಿ ನೋಡ್ತಾ ಇರುವ ಸಂದರ್ಭ. ನಾವು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದಿಂದ ದೊಡ್ಡ ಸ್ಕ್ರೀನ್ ಹಾಕಿ ಒಂದು ಸಾರ್ವಜನಿಕ ಸಭೆ ಮಾಡಿದ್ವಿ. ಎಲ್ಲರೂ ಅದನ್ನು ನೋಡ್ತಾ ಆ ದಿವಸ ರಾಮ ಭಜನೆ. ನಾನು ವೈಯಕ್ತಿಕವಾಗಿ ಎಂದೂ ಅಯೋಧ್ಯೆಗೆ ಹೋಗಿರಲಿಲ್ಲ ಅಲ್ಲಿಯವರೆಗೆ. ಅದಕ್ಕೆ ಪೂರ್ವದಲ್ಲಿ ಹಿಂದೂ ಧರ್ಮದ ಭಾರಿ ದೊಡ್ಡ ಹೋರಾಟ ಇತ್ತಲ್ಲ, ಇದು ಆಗಬೇಕು ಇಲ್ಲಿ ಅಂತ, ಆ ಹೋರಾಟದಲ್ಲಿ ಪಾಲ್ಗೊಂಡವಳಲ್ಲ. ಆ ದಿವಸ ನಾವು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದಿಂದ ಆ ಚಿತ್ರ ವೀಕ್ಷಣೆ ಮಾಡಿಕೊಂಡು ಭಜನೆ ಮಾಡ್ತಾ ಇರುವಾಗ ಅಲ್ಲಿ ಕೂತ ನಾನು ರಾಮಸ್ಥಾಪನೆ ಆಗುವಾಗ ಧಾರಾಕಾರ ಅತ್ತಿದ್ದೇನೆ. ನಾನು ಯೋಚನೆ ಮಾಡಿದೆ, ರಾಮಸ್ಥಾಪನೆ ಆಗುವಾಗ ನನಗೆ ಯಾಕೆ ಅಳು ಬರುತ್ತೆ? ಹಾಗೆ ನಾನು ಮಾತ್ರ ಅಲ್ಲ, ಅಲ್ಲಿ ತುಂಬ ಜನ ಕಂಠ ಕಟ್ಟಿ ಭಜನೆಯೂ ಮಾಡಲಿಕ್ಕಾಗದೆ ಎದ್ದು ನಿಂತು ನಾವೆಲ್ಲ ಕಣ್ಣೀರ ಧಾರೆ ಆಗಿದ್ದೆವು. ಯಾಕೆ ಆಗ್ತಿದೆ ಅಂತ ನಾನು ಯೋಚನೆ ಮಾಡಿದೆ. ನನಗೇನು ಕನೆಕ್ಷನ್? ಆಗ ನನಗೆ ಅನಿಸಿದ್ದಿಷ್ಟು, 84 ಲಕ್ಷ ಯೋನಿಯಲ್ಲಿ ನಾವೆಲ್ಲ ಹುಟ್ಟಿದವರು ಅಂತ ಇಡೀ ಜ್ಞಾನ ಪರಂಪರೆ ಹೇಳುತ್ತೆ. ಅದೊಂದು ಜೀವ ವಿಜ್ಞಾನ, ಅದರ ಬಗ್ಗೆ ನಾನು ಪ್ರತ್ಯೇಕ ಮಾತಾಡಬೇಕದು ಬೇಡ. ಅರ್ಥಾತ್ ನಾನು ಇವತ್ತು ಬಂದವಳಲ್ಲ ಅಂತ ಈ ಪರಂಪರೆ ಹೇಳ್ತದೆ. ನನಗೆ ಆಗ ಅನ್ನಿಸಿದ್ದು, ಯಾರಿಗೆಲ್ಲ ಆ ರಾಮನನ್ನು ಪ್ರತಿಷ್ಠಾಪಿಸುವಾಗ ಏನೋ ಒಂದು ಸಂಭ್ರಮವಾಗಿ ಕೆಲವರು ಖುಷಿಯಿಂದ ಕುಣಿದಾಡಿದ್ದಾರೆ, ಕೆಲವರು ಅತ್ತಿದ್ದಾರೆ, ಭಾವುಕರಾಗಿ ಭಕ್ತಿಯಿಂದ ಮುಳುಗಿ ಹೋಗಿದ್ದಾರೆ, ಅವರೆಲ್ಲ ನಾವು ಆ ಕಾಲಕ್ಕೆ ರಾಮನ ಜೊತೆಗೆ ಇದ್ದವರು. ಆದ್ದರಿಂದ ನಮಗೆ ಹೀಗೆ ಒಂದು ಭಾವ ಸಮ್ಮಿಲನ ಇಲ್ಲದೇ ಇದ್ದರೆ ಆಗಕ್ಕೆ ಸಾಧ್ಯ ಇಲ್ಲ. ಕೆಲವರು ಸಿಕ್ಕಾಪಟ್ಟೆ ವಿರೋಧ ಮಾಡ್ತಾರೆ ನೋಡಿ, ಅವ್ರಿಗೇನು ಸಂಬಂಧ ಇಲ್ವಾ? ರಾಮ ಅಂದರೆ ಆಗಲ್ಲ, ಬೈತಾರೆ, ಅಯೋಧ್ಯೆಯಲ್ಲಿ ಯಾಕೆ ಮಾಡ್ಬೇಕ್ರಿ, ಏನು ದೇವಸ್ಥಾನ ಕಟ್ಕೊಂಡು, ಒಂದು ವರ್ಗ ಇದ್ದೇ ಇದೆ. ಆ ಕಾಲಕ್ಕೆ ರಾಮನ ವಿರೋಧಿಗಳೇ ಅವರು ಈಗ ಅಲ್ವಾ? ಬೇರೆ ಇರಕ್ಕೆ ಸಾಧ್ಯವೇ ಇಲ್ಲ. ಇನ್ನೇನು ಕನೆಕ್ಷನ್ ಹುಡ್ಕೋಣ ನೋಡಿ. ವೇದವ್ಯಾಸರು ಯಾವತ್ತೂ ಒಂದು ಲಾಜಿಕ್ಕನ್ನು ಹೇಳ್ತಾರೆ ಕರ್ಮ ಸಿದ್ಧಾಂತದ ಪ್ರಕಾರ. ನಾನು ಆ ಲಾಜಿಕ್ಕನ್ನು ಹಿಡ್ಕೊಂಡು ಯೋಚನೆ ಮಾಡಿದೆ, ನಾವೆಲ್ಲ ಇವತ್ತು ರಾಮನನ್ನು ಕೇಳಬೇಕು ಅಂತ ಬಂದವರು. ರಾಮನ ಕನೆಕ್ಟಿವಿಟಿ ಇರುವ ಪೂರ್ವದಲ್ಲಿ ಒಂದು ದಿನ ನಾವು ರಾಮನ ಜೊತೆಗೆ ಇದ್ದೆವು, ಓಡಾಡಿದ್ದೆವು. ಹೇಗೆ ಓಡಾಡಿದ್ದೆವು? ನಮ್ಮ ಪಾಲು, ನಾವೊಂದು ಅಳಿಲಾಗಿರ್ಬೋದು, ಏನೋ ಆಗಿರ್ಬೋದು, ಗೊತ್ತಿಲ್ಲ. ಬಟ್ ಒಂದು ಕನೆಕ್ಷನ್ ಇಲ್ಲದೆ ಆ ರಾಮ ನಮಗೆ ಹಾಗೆ ಕನೆಕ್ಟ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಇದು ಸರ್ವಕಾಲಕ್ಕೂ ಸತ್ಯ.
ತುಂಬ ತ್ರೇತಾಯುಗದಲ್ಲಿ ಈ ರಾಮನ ಕಥೆ ವಾಲ್ಮೀಕಿಗಳು ಬರೆದರು ಅಂತ. ಈ ವಾಲ್ಮೀಕಿಗಳು ಬರೆದರು ಅಂದಾಗ ನೆನ್ಪಿಟ್ಕೊಳ್ಬೇಕು, ವಾಲ್ಮೀಕಿಗಳು ಬರೆಯುವ ಒಂದು ಪದ್ಧತಿ ಆ ಕಾಲಕ್ಕೆ ಇರಲಿಲ್ಲ. ನಾವು ಇವತ್ತು ಹೇಳೋದು, ನಾವು ಯಾವತ್ತೂ ಅದನ್ನು ಸ್ಮೃತಿ ಅಥವಾ ಶ್ರುತಿ ಅಂತ, ವೇದಗಳನ್ನು ಶ್ರುತಿ ಅಂತ ಹೇಳಿ ಧರ್ಮಶಾಸ್ತ್ರಗಳನ್ನು ಸ್ಮೃತಿ ಅಂತ ಹೇಳುವ ಒಂದು ಪರಂಪರೆಯವರು. ಸ್ಮೃತಿಯ ಮೂಲಕ ಅದನ್ನು ದಾಖಲಿಸ್ತಾ ಬಂದಿದ್ದು. ಒಂದು ಮಗುವಿಗೆ ಹೇಳಿದ್ದು ಆಶ್ಚರ್ಯ ಆಗತ್ತೆ. ಲವ ಕುಶ ಅನ್ನುವ ರಾಮನ ಮಕ್ಕಳಿಗೇನೆ ವಾಲ್ಮೀಕಿ ನಿಮ್ಮ ಅಪ್ಪನ ಕತೆ ಹೀಗಿತ್ತು ಅಂತ ಹೇಳೋದು. ಆ ಮಕ್ಕಳಿಗೆ ಅದು ಅವರ ಅಪ್ಪ ಅಂತ ಗೊತ್ತಿಲ್ಲ. ಮತ್ತು ಆ ಮಕ್ಕಳಿಗೆ ಅವರು ಹೇಳುವಾಗಲೂ ಇದು ನಿಮ್ಮ ಅಪ್ಪನ ಕಥೆ ಅಂತ ಹೇಳೋದಲ್ಲ, ಶ್ರೀರಾಮಚಂದ್ರ ಅಂತ ಒಬ್ಬ ಇದ್ದ ಅಂತ ಅವನ ಕಥೆಯನ್ನೇ ಹೇಳೋದು. ಕೇಳುವ ಮಕ್ಕಳಿಗೆ ಇದು ತಮ್ಮ ಆಗಿ ಹೋದ ತಂದೆಯ ಕಥೆ ಅಂತ ಗೊತ್ತಿಲ್ಲ, ಅವರು ಕೇಳೋದು. ಮತ್ತು ಅದನ್ನು ಪುನಃ ಬಂದು ಶ್ರೀರಾಮಚಂದ್ರನ ಮುಂದೆಯೇ ಮಕ್ಕಳು ಹೇಳುವುದು, ಅದನ್ನು ರಾಮ ಕೇಳುವುದು, ತನ್ನ ಕಥೆಯನ್ನೇ ತನ್ನ ಮಕ್ಕಳ ಬಾಯಲ್ಲಿ. ಆ ಮಕ್ಕಳಿಗೆ ಹಾಗೆ ಹೇಳುವಾಗಲೂ ಗೊತ್ತಿಲ್ಲ ಇವನೇ ಅವನು ಅಂತ. ಎಷ್ಟು ಒಂದು ವಿಶೇಷವಾದ ತ್ರಿಕಾಲವನ್ನು ಬೆಸೆಯುವ ಒಂದು ಗುಣವನ್ನು ನೀವು ವಾಲ್ಮೀಕಿಗಳಲ್ಲಿ, ವೇದವ್ಯಾಸರಲ್ಲಿ ಎಲ್ಲರಲ್ಲೂ ಕಾಣ್ತೀರಿ. ನೋಡಿ, ಲವಕುಶ ಅನ್ನುವ ಭವಿಷ್ಯತ್ ಕಾಲ, ವಾಲ್ಮೀಕಿಗಳು ಅನ್ನುವ ವರ್ತಮಾನ ಕಾಲ, ಶ್ರೀರಾಮಚಂದ್ರ ಮಾಡಿದ ಘಟನೆ ಅನ್ನುವ ಭೂತಕಾಲ, ಏಕದ ಸಂದರ್ಭದಲ್ಲಿ ಒಂದೇ ಕಡೆ ಒಂದು ಮೇಳೈಸಿದ ಸಂದರ್ಭ ಶ್ರೀಮದ್ ರಾಮಾಯಣ. ಇಂಥ ರಾಮಾಯಣವನ್ನು ಆರಂಭ ಮಾಡಿದ್ದೇ ಸಾಮಾನ್ಯ ಸಂಗತಿಯಿಂದ ಅಲ್ಲ. ವಾಲ್ಮೀಕಿಗಳು ಅದನ್ನು ನೋಡುವಾಗ ಅವರಿಗೆ ಉಂಟಾದದ್ದು ಯಾಕೆ ಉಂಟಾಯಿತು ಅಂತ ಕೇಳಿದರೆ, ಅವರು ಒಂದು ಹಂತದಲ್ಲಿ ಅವರದ್ದೊಂದು ತಪಸ್ಸು ಆಗಿತ್ತು. ಈ ತಪಸ್ಸಿನಿಂದ ಅವರಿಗೊಂದು ಜ್ಞಾನ, ಅವರಿಗೊಂದು ಬೋಧೆ, ಬ್ರಹ್ಮನಿಂದ ಹೀಗೊಂದು ರಾಮನ ಇಡೀ ಕಥೆ ಅನಾವರಣ ಆಗಿತ್ತು ಆಗಲೇ. ಇಂಥ ದರ್ಶನ ಆದಂತಹ ವಾಲ್ಮೀಕಿಗಳು ತಮ್ಮ ಪಾಡಿಗೆ ಒಂದು ದಿನ ತನ್ನ ಆಹ್ನಿಕಕ್ಕಾಗಿ ನದಿಯ ದಡಕ್ಕೆ ಹೋಗುವಾಗ ಕಾಣಿಸಿದ್ದು ಕ್ರೌಂಚ ಮಿಥುನ, ಒಳ್ಳೆ 2 ಪಕ್ಷಿಗಳ ಮಿಥುನವನ್ನು ನೋಡಿ, ಆಹಾ, ಪಕ್ಷಿಗಳು ಎಂಥ ಒಳ್ಳೆಯ ಸಂವೇದನೆಯಲ್ಲಿದ್ದಾವಲ್ಲ ಅನ್ನುವುದರೊಳಗಾಗಿ ಬೇಟೆಗಾರನ ಒಂದು ಬಾಣಕ್ಕೆ ಒಂದು ಹಕ್ಕಿ ತಾನು ಸತ್ತದ್ದನ್ನು ನೋಡಿದ ಆ ಶೋಕ ಶ್ಲೋಕವಾದದ್ದು. ನಮ್ಮ ಜೀವನದಲ್ಲೆಲ್ಲ ಶೋಕವೇ ಇದೆ. ಯಾಕೆಂದರೆ ನಮ್ಮ ಲೋಕವಿಡೀ ಶೋಕದಲ್ಲಿರುವುದಕ್ಕೆ ಕಾರಣ ನಾವು ಶ್ಲೋಕದ ಬೆನ್ನು ಹತ್ತಲಿಲ್ಲ. ಯಾರು ಶ್ಲೋಕದ ಬೆನ್ನು ಹತ್ತಿದ್ದಾರೆ ಅವರಿಗೆ ಲೋಕದಲ್ಲಿ ಶೋಕವಿಲ್ಲ. ಹಾಗಾಗಿ ಶೋಕವು ಶ್ಲೋಕವಾಗುವುದುಂಟಲ್ಲ, ಶೋಕವನ್ನು ಲೋಕದ ಒಳಿತಿಗಾಗಿ ಉಪಯೋಗಿಸುವ ಒಬ್ಬ ದಾರ್ಶನಿಕನಿಗೆ ಮಾತ್ರ ಸಾಧ್ಯ ಆಗುತ್ತೆ. ಅಂತ ಶ್ಲೋಕ ಹುಟ್ಟಿದ್ದೇ ಮುಂದೆ ರಾಮಾಯಣವಾಯಿತು ಅನ್ನೋದು ನಮಗೆ ಗೊತ್ತಿರುವ ಕಥಾಭಾಗ. ತ್ರೇತಾಯುಗ ಅಂದರೆ ಎಷ್ಟು? ಕೆಲವರು ಏನು ಹೇಳ್ತಾರೆ, ಅದು ಇತ್ತೀಚೆಗಿದ್ರೆ ಯಾರ್ಯಾರೋ ಬರೆದಿದ್ದಾರೆ. ರಾಮಾಯಣ ಎಷ್ಟು ಹಳೆಯದು ಅಂದರೆ ತ್ರೇತಾಯುಗ ಅನ್ನೋದಕ್ಕೆ ಖಚಿತವಾಗಿ ಅನೇಕ ದಾಖಲೆಗಳನ್ನು ಕೊಡುವ ಇತ್ತೀಚಿನ ನೀಲೇಶ್ ಓಕ್ ಅಂತವರು ಕೂಡ ನಿಮಗೆ ಇದ್ದಾರೆ. ನೀವು ಇತ್ತೀಚಿನ ಕಾಲಮಾನದಲ್ಲಿ ನೀಲೇಶ್ ಓಕ್ ಅವರು ಅದನ್ನು ಇತಿಹಾಸ ಕೂಡಿಸಿ ಎಲ್ಲ ಹೇಳ್ತಾರೆ. ಆ ಭಾಗ ಬಿಡೋಣ. ಬಹಳ ಚೆನ್ನಾದ ರಾಮಕೃಷ್ಣ ಪರಮಹಂಸರ ಒಂದು ಮಾತು ಇದೆ, ಇದು ಈಗದ್ದು ಆಗದ್ದಲ್ಲ, ಹಾಗೊಬ್ಬ ಇರಲಿಲ್ಲ, ಅವನೇನ್ರಿ ರಾಮನ ಕಥೆ ಯಾಕೆ, ಅವನನ್ನೇನು ಸುಮ್ಮನೆ ಕಲ್ಪನೆ, ಹಾಗೆ ಹೀಗೆ ವಿಮರ್ಶೆ ಮಾಡುವವರಿಗೆ ರಾಮಕೃಷ್ಣ ಪರಮಹಂಸರು ಒಂದು ಒಳ್ಳೆ ಮಾತು ಹೇಳ್ತಾರೆ. ಸುಂದರವಾದ ಮರ ಇದೆ, ಒಳ್ಳೆ ಹಣ್ಣಿದೆ, ಫಲಭರಿತವಾದ್ದು. ಮರದ ತೊಗಟೆ ಚೆನ್ನಾಗಿಲ್ಲ, ಅದರ ಎಲೆ ಸ್ವಲ್ಪ ಯಾಕೋ ಒರಟೊರಟಾಗಿದೆ ಅಲ್ವಾ, ಅದು ಸ್ವಲ್ಪ ಬಿಳಿ ಬಿಳಿ ಇದೆ, ನೀಲಿ ಇರಬಾರ್ದಿತ್ತು, ಹಸಿರು ಇದೆ, ಹಸಿರು ಇರಬಾರ್ದಿತ್ತು ಅಂತ ನೀವು ವಿಮರ್ಶೆ ಮಾಡಿಕೊಂಡು ಹಣ್ಣು ತಿನ್ನದೇ ಜೀವನ ಹಾಳು ಮಾಡ್ತಿರಲ್ಲಪ್ಪ ಅಂತ ಪರಮಹಂಸರು. ಅಂಥ ಅದ್ಭುತವಾದ ಹಣ್ಣನ್ನುಳ್ಳ ಶ್ರೀಮದ್ ರಾಮಾಯಣ ವಾಲ್ಮೀಕಿಗಳದ್ದು. ಅದು ತ್ರೇತಾಯುಗ ಅಂದರೆ ಎಷ್ಟು? 1200 ವರ್ಷ ನಮ್ಮ ಕಲಿಯುಗ ಅಂತ. 200 ವರ್ಷ ಅಂದರೆ ದೇವತೆಗಳಿಗೆ 1200 ವರ್ಷ, ದೇವತೆಗಳ 1200 ವರ್ಷ ಅಂದರೆ ಎಷ್ಟು? ನಮ್ಮ ಒಂದು ವರ್ಷ 360 ದಿವಸ ನಮಗೆ, ಅವರಿಗೆ ಅವರ ಒಂದು ವರ್ಷ ಆಗ್ಬೇಕಾದ್ರೆ 360 ವರ್ಷ ನಮ್ಮದಾದಾಗ ಅವರಿಗೆ ಒಂದು ವರ್ಷ. ಅಂಥ ದೇವತೆಗಳ 360 ವರ್ಷ ಒಂದು ವರ್ಷ ಆಗತ್ತೆ, ಅವರ 1200 ವರ್ಷ. ಮುಂದಿನ ಲೆಕ್ಕ ನೀವು ಮಾಡಿಕೊಳ್ಳಿ. ನನ್ನ ಮಿತ್ರರಿದ್ದಾರೆ ಆನಂದ್ ಅವರು ಲೆಕ್ಕದ ವಿಭಾಗದಿಂದ ನನಗೆ ಒಂದು ಕಾಲಕ್ಕೆ ನಾವು ಒಟ್ಟಿಗೆ ಪಾಠ ಮಾಡಿದವರು. ಸೊ 1200 ದೇವತೆಗಳ ವರ್ಷ ಕಲಿಯುಗ, ಅದಕ್ಕೂ ಹಿಂದೆ 2400 ವರ್ಷ ದೇವತೆಗಳ ವರ್ಷ,
ಅದು ದ್ವಾಪರ. ಅದಕ್ಕೂ ಹಿಂದೆ ಈಗ ಮತ್ತೆ 3600 ದೇವತೆಗಳ ವರ್ಷ ಆದಾಗ ತ್ರೇತಾಯುಗ. ಎಷ್ಟು ಹಿಂದಿನದು ಅನ್ನುವುದನ್ನು ಆ ಲೆಕ್ಕಾಚಾರದಲ್ಲಿ ನೋಡಿದರೆ ಎಷ್ಟು ಹಳೆಯ ಕತೆ ಇವತ್ತಿಗೂ ಇದೆಯಲ್ಲ. ಯಾಕೆ ಇದೆ? ರಾಮನ ಗುಣನಡತೆಗಾಗಿ ಇದೆಯಾ? ರಾಮ ಅಷ್ಟು ಪರಿಣಾಮ ಬೀರಬಲ್ಲ, ನಮ್ಮ ಜೊತೆಗೆ ಇರಬಲ್ಲ ಒಬ್ಬ ಮನುಷ್ಯ ಮಾತ್ರನಾಗಿ ಹೋಗಿದ್ದರೆ ಆ ಕಾಲಕ್ಕೆ ಹೋಗಿ ಬಿಡಬೇಕಿತ್ತಲ್ಲ. ಆಗಿ ಯಾಕೆ ಇವತ್ತು ಶಿವರಾಮ್ ಕಾರಂತರ ಒಂದು ನಾಯಕ ಚೋಮನ ದುಡಿ ಎಷ್ಟು ದಿವಸ ಚೋಮ ಉಳಿದಾನು? ಒಬ್ಬ ಮಲೆಗಳಲ್ಲಿ ಮದುಮಗಳಲ್ಲಿ ಬರುವಂತಹ ಒಬ್ಬ ವ್ಯಕ್ತಿ ಎಷ್ಟು ದಿವಸ ಉಳಿದಾನು? ಭೈರಪ್ಪ ಅವರ ಕಾದಂಬರಿಯ ಒಬ್ಬ ನಾಯಕ ನಾಯಕಿ ಎಷ್ಟು ವರ್ಷ ಉಳಿದಾರು? ರಾಮ ಯಾಕೆ ಉಳಿತಾನೆ? ರಾಮನ ಕಾರಣಗಳೇನು? ರಾಮ ನೋಡಿ, ನಮಗೆ 24 ಅವತಾರಗಳು ವಾಸ್ತವಿಕ. ಶ್ರೀಮದ್ ಭಾಗವತದ ಪ್ರಕಾರ 10 ಅಲ್ಲ. ಅದನ್ನು ನೀವು ಗಮನಿಸಿರ್ಲಿಕ್ಕೆ ಸಾಕು. ಶ್ರೀಮದ್ ಭಾಗವತದ ಪ್ರಕಾರ ಹೇಳುವ 24 ಅವತಾರಗಳನ್ನು ಇಟ್ಟುಕೊಂಡ್ರೆ ಆ 24 ಅವತಾರಗಳಲ್ಲಿ ಮನುಷ್ಯನಾಗಿಯೇ ನಾನು ಈ ಭೂಲೋಕಕ್ಕೆ ಬರ್ತೇನೆ ಅಂತ ತೀರ್ಮಾನ ಸಂಕಲ್ಪ ಮಾಡಿ ಬಂದವನು ಶ್ರೀರಾಮಚಂದ್ರ. ಉಳಿದವರಲ್ಲ. ಉಳಿದವರೆಲ್ಲ ಮನುಷ್ಯನಾಗಿಯೇ ಬರ್ತೇನೆ ಅಂತ ಸಂಕಲ್ಪ ಇಲ್ಲ. ಯಾಕೆ ಮನುಷ್ಯನೇ ಆಗಿ ಬರ್ತೇನೆ ಅನ್ನೋದಕ್ಕೆ ರಾವಣನ ವರ ಬೇಡಿದ್ದನಲ್ಲ. ಅವ ಮನುಷ್ಯನನ್ನು ಒಬ್ಬನನ್ನ ಇನ್ಕ್ಲೂಡ್ ಮಾಡಿಲ್ಲ. ಮತ್ತೆ ಯಾರಿಂದಲೂ ಸಾವು ಬರಬಾರ್ದು ಅಂತ ಕೇಳ್ಕೊಂಡ್ಬಿಟ್ಟಿದ್ದ. ಯಾರಿಂದಲೂ ಸಾವು ಬರಬಾರ್ದು ಅಂತ ಕೇಳಿಕೊಂಡು ಬಿಟ್ಟವನಿಗೆ ಈ ಪುಗಸಟ್ಟೆ ಮನುಷ್ಯ ಏನು ಮಾಡ್ಯಾನೋ ಅನ್ನೋ ಒಂದು ದುರಹಂಕಾರ ಇತ್ತು. ಯಾವಾಗ ಒಂದು ಲೂಪ್ ಹೋಲ್ ಇತ್ತಲ್ಲ, ಆ ಲೂಪ್ ಹೋಲನ್ನೇ ಭಗವಂತ ಹಿಡ್ಕೊಂಡ. ಓಹೋ, ಇವನಿಗೆ ಮನುಷ್ಯನಾಗಿಯೇ ಬಂದು ಸಾವು ಕೊಡಬೇಕು ಅಂತ. ಹಾಗಾಗಿ ಘೋಷಿತ ಮನುಷ್ಯ ಅವತಾರ ಪ್ರಥಮ ಬಾರಿಗೆ ಶ್ರೀರಾಮಚಂದ್ರ. ಈ ರಾಮ ತಾನು ಮನುಷ್ಯನಾಗಿಯೇ ಹುಟ್ಟುತ್ತೇನೆ ಅನ್ನುವ ಅವತಾರ ಪುರುಷನ ಕಲ್ಪನೆಯ ದೃಷ್ಟಿಯಿಂದ ನಮಗೆ ಗೊತ್ತಿರುವುದು ಅವನು ಮನುಷ್ಯನಾಗಿ ಬರುವುದು ರಾವಣನನ್ನು ನಾಶ ಮಾಡೋಕ್ಕೆ, ಅಷ್ಟೇ ಗೊತ್ತು. ಬಟ್ ನೋಡಿ, ಇಡೀ ಅವತಾರ ತಾನು ಹುಟ್ಟಿದಂದಿನಿಂದ ತನ್ನ ಮುಕ್ತಾಯದವರೆಗೆ ಎಲ್ಲೂ ಕೂಡ ತಾನು ದೇವರು ಅಂತ ಪ್ರಕಟಿಸ್ಲಿಕ್ಕಿಲ್ಲ. ಸ್ವತಃ ರಾಮಚಂದ್ರನು ಕೂಡ ಅದನ್ನು ವಾಲ್ಮೀಕಿಗಳು ಥ್ರೂ ಔಟ್ ಹೇಗೆ ದಾಖಲಿಸಿದ್ದಾರೆ ಅಂದರೆ, ಅವನು ಎಲ್ಲೂ ಕೂಡ ತಾನು ದೇವರಾದದ್ದು, ತಾನು ದೇವರು ಅನ್ನೋದನ್ನು ನೆನಪು ಮಾಡಿಕೊಂಡು ಏನನ್ನೋ ಹೇಳಿದ್ದು ಬಹಳ ಬಹಳ ಒಂದೆರಡು ಕಡೆ ಬಿಟ್ಟರೆ, ಅದು ಕೂಡ ಬ್ರಹ್ಮಮುಖೇನ 2 ಸಾರಿ ಬರುತ್ತೆ ಬಿಟ್ಟರೆ, ಅವನು ಎಲ್ಲೂ ಕೂಡ ಅವನು ತಾನು ದೇವರು ಅನ್ನೋದನ್ನು ಪ್ರಕಟಿಸದೇ ಇರುವ ಮನುಷ್ಯ ಅವತಾರ. ಮನುಷ್ಯನಾಗಿ ಈ ಭೂಲೋಕದಲ್ಲಿ ಒಬ್ಬ ನಮ್ಮ ಹಾಗೆ ಕೈಕಾಲುಳ್ಳ, ನಮ್ಮ ಹಾಗೆ ಒಬ್ಬ ಗೃಹಸ್ಥ ಆಶ್ರಮವನ್ನು ಹೆಂಡತಿ ಮೊದಲಾದವರನ್ನು ಕಟ್ಟಿಕೊಂಡು ಆ ಗಂಡ ಹೆಂಡತಿಯ ಸಂಬಂಧದಲ್ಲಿ ಬರುವ ಕೌಟುಂಬಿಕ ಎಲ್ಲ ವಲಯಗಳ ಸುಖ ದುಃಖಗಳನ್ನು ಅನುಭವಿಸಿ, ಆ ಸುಖ ದುಃಖಗಳನ್ನು ಅನುಭವಿಸ್ತಿದ್ದ ಹಾಗೇನೆ ಬರುವಂತಹ ಯಾವುದೋ ದುಷ್ಟ ಸಂಗತಿಗಳ ಕಷ್ಟಗಳನ್ನೆಲ್ಲ ಸ್ವೀಕರಿಸಿಕೊಂಡು ಅದರಾಚೆಗೆ ಒಬ್ಬ ಮನುಷ್ಯ ತನ್ನನ್ನು ಹೇಗೆ ದಾಟಬಹುದು ಸುಖದ ಲೋಕಕ್ಕೆ ಅನ್ನುವುದನ್ನು ಏಕಮಾತ್ರ ಉದಾಹರಣೆಯಾಗಿ ಭಗವಂತ ಕೊಟ್ಟದ್ದು ಶ್ರೀರಾಮಚಂದ್ರನ ಮುಖಾಂತರ. ಇನ್ಯಾವ ಅವತಾರದಲ್ಲೂ ನಮಗೆ ಅಷ್ಟು ಸುಂದರವಾಗಿ ನಮ್ಮ ಹಾಗೆ ಇರುವ ಮನುಷ್ಯ ದೊಡ್ಡವನಾದ ಕತೆ ಬರಲ್ಲ. ಶ್ರೀಕೃಷ್ಣನಂತೂ ತಾನು ಹೇಳಿಯೇ ಬರ್ತಾನೆ, ನಾನು ಭಗವಂತನೇ ಅಂತ ಘೋಷಿಸಿಯೇ ಬರೋದವನು. ಸ್ವತಃ ದೇವಕಿಗೆ ಮತ್ತು ಅಲ್ಲಿರುವ ವಸುದೇವರಿಗೆ ತಾನು ಹುಟ್ಟಿದ ತಕ್ಷಣ ತನ್ನ ಮೂಲ ಸ್ವರೂಪವನ್ನು ತೋರಿಸಿ, ನಾನು ನೀನು ತಿಳಿದ ಹಾಗೆ ಭಯಪಡುವ ಒಂದು ಸಾಮಾನ್ಯ ಪಶುವಲ್ಲ, ನಾನು ಭಗವಂತ ನೋಡು ನನ್ನನ್ನು ಅಂತ ತನ್ನನ್ನು ತಾನು ಚತುರ್ಭುಜಧಾರಿಯಾಗಿ ತಾನಿರುವ ಮೂಲ ಸ್ವರೂಪದ ಅವತಾರದ ಆ ಆಕೃತಿಯನ್ನು ತೋರಿಸಿ ಧೈರ್ಯ ಕೊಟ್ಟು ನನ್ನನ್ನು ಸರಿಯಾಗಿ ನೀನು ಗಮನಿಸು, ನೀನು ಭಯಪಡಬೇಡ ಅಂತ ಹುಟ್ಟಿದ ದಿನ ಹುಟ್ಟಿದ ಕ್ಷಣ ತಾನು ದೇವರು ಅಂತ ಘೋಷಿಸಿದವ. ರಾಮಚಂದ್ರ ಹಾಗಲ್ಲ. ಮಕ್ಕಳೇ ಇಲ್ಲ ಅಂತ ಹೇಳಿದ ದಶರಥನಿಗೆ ಪುತ್ರಕಾಮೇಷ್ಟಿ ಯಜ್ಞದಲ್ಲಿ ಮಕ್ಕಳಿಗಾಗಿ ಹಂಬಲಿಸುವಾಗ ತಾನು ಅರ್ಪಿಸಿದ ಹವಿಸ್ಸಿನ ಮತ್ತು ಆ ಹವಿಸ್ಸನ್ನು ಸ್ವೀಕರಿಸಿ ಪಾಯಸವನ್ನು ಸ್ವೀಕರಿಸಿ ಹೆಂಡಂದಿರಿಗೆ ಹಂಚಿದ ಬಳಿಕ ಹುಟ್ಟಿದ ಒಬ್ಬ ಸಾಮಾನ್ಯ ತಂದೆ ರಾಜ. ದಶರಥನಿಗೆ ಪುತ್ರನೇ ಇಲ್ಲ ಅನ್ನುವ ದುಃಖ ಇತ್ತು. ಅಪ್ಪ ಹೇಳ್ತಾರೆ, ಹೆಣ್ಮಕ್ಳು ಬಹಳ ಇದ್ದಿರಬಹುದು, ಅವನಿಗೆ 360 ಜನ ಅಂತಃಪುರ ಸ್ತ್ರೀಯರಿದ್ರು, ಈ 4 ಜನ ಅಧಿಕೃತ ಸ್ತ್ರೀಯರಲ್ಲದೆ ಅಂತ. ಬೇಕಾದಷ್ಟು ಆ ಕಾಲಕ್ಕೆ ಹೆಣ್ಮಕ್ಕಳ ಸಂಬಂಧದಲ್ಲಿ ಆ ಥರದ ಒಂದು ಸ್ಥಿತಿಸ್ಥಾಪಕತ್ವ ಗುಣ ಇತ್ತು. ಅವರಿಗೆಲ್ಲ ಬಹಳ ಕಂಡೀಷನ್ಡ್, ಒಂದೇ ಹೆಂಡತಿ ಅನ್ನುವಂತಹ ಭಾವ ಇಲ್ಲದ ಕಾಲಕ್ಕೆ ನಮಗೆ ರಾಮ ಏಕಪತ್ನಿ ವ್ರತಸ್ಥ, ಅದೆಲ್ಲ ನೆನ್ಪಿಟ್ಕೋಬೇಕು. ಕಾಲಘಟ್ಟದ ದೃಷ್ಟಿಯಿಂದ ಸ್ವತಃ ತಂದೆ 360 ಅಂತಃಪುರ ಸ್ತ್ರೀಯರಿಟ್ಟುಕೊಂಡಿದ್ರೆ ಆ ಅಂತಃಪುರ ಸ್ತ್ರೀಯರ ಮುಖಾಂತರ ಬೇಕಷ್ಟು ಹೆಣ್ಣು ಮಕ್ಕಳಿದ್ರು. ಶಾಂತ ಅನ್ನುವ ಹೆಣ್ಣು ಮಗಳನ್ನು ಅವರು ಒಬ್ಬ ಅಂದರೆ ತನಗೆ ಏನು ಕಷ್ಟ ಬಂತು ಅಂತ ಬರಗಾಲದಲ್ಲಿರುವ ಬದುರೆಗೆ ತನ್ನನ್ನು ತಾನು ತನ್ನ ಮಗಳನ್ನು ದತ್ತಕ್ಕೆ ಕೊಟ್ಟ ಉದಾಹರಣೆಗಳಿವೆ. ಅಂದರೆ ಅಪ್ಪ ಹೇಳ್ತಾರೆ, ಒಬ್ಬಳೇ ಮಗಳಾದರೆ ಹೇಗೆ ದತ್ತಕ್ಕೆ ಕೊಡ್ತಾನೆ, ಬೇಕಾದಷ್ಟು ಮಕ್ಕಳು ಇದ್ದಿರಬೇಕು, ಅದರಿಂದ ಕೊಟ್ಟಿದ್ದಾನೆ.
ಅದರ ಅರ್ಥ ಈ ಥರದ ಅನೇಕ ಮಕ್ಕಳನ್ನುಳ್ಳವನಿದ್ದರೂ ಕೂಡ ದಶರಥನಿಗೆ ತನಗೆ ಯೋಗ್ಯನಾದ ಉತ್ತರಾಧಿಕಾರಿ ಅನ್ನುವ ಗಂಡು ಮಗ ಇರಲಿಲ್ಲ ಅಂತ. ಹಾಗಾಗಿ ಒಬ್ಬ ಸಾಮಾನ್ಯ ತಂದೆ ಹಾಗೆ ಮಗು ಬೇಕು ಅಂತ ಹಸಿದು ಹುಟ್ಟಿದ ಮಗ ನೋಡಿ, ಯಥಾ ಪ್ರಕಾರ ನಮ್ಮ ಹಾಗೆ ನಾವು ಹಂಬಲಿಸಿ ಹಂಬಲಿಸಿ ಮಕ್ಕಳನ್ನು ಪಡೆಯೋದಲ್ಲ, ಹಂಬಲಿಸಿ ದಶರಥ ಮಕ್ಕಳನ್ನು ಪಡೆದಿರೋದು. ಅಂಥ ಮಗ ರಾಮನೊಬ್ಬನೇ ಅಲ್ಲ, ಲಕ್ಷ್ಮಣ, ಭರತ, ಶತ್ರುಘ್ನ ಸಹಿತರಾಗಿ ಹುಟ್ಟುತ್ತಾರೆ ಅಂತ 4 ಜನ ಬಂದಾಗ ಅವರೆಲ್ಲ ಭಗವದ್ ಅಂಶವಾಗಿ ಹುಟ್ಟಿದ್ದು ನಿಮಗೆ ಗೊತ್ತಿದೆ. ಈ ಭಗವದ್ ಅಂಶವಾಗಿ ಹುಟ್ಟಿದ ರಾಮಚಂದ್ರನ ಜೀವನವನ್ನು ತಾನು ದಾಖಲಿಸಿದ ವಾಲ್ಮೀಕಿಗಳು ಪ್ರಥಮ 14 ವರ್ಷ ದಾಖಲಾತಿ ಇಲ್ಲ. ಪುತ್ರಕಾಮೇಷ್ಟಿ ಇದೆ, ಹುಟ್ಟಿದ್ದು ಇದೆ. ಆದರೆ ರಾಮ ಹುಟ್ಟಿದ ಅನ್ನುವಲ್ಲಿಂದ 14 ವರ್ಷ ಏನಾಯಿತು ಅನ್ನೋದು ಗೊತ್ತಾಗೋದಿಲ್ಲ. ನಾನು ಯಾವಾಗಲೂ ಹೇಳೋದು, ನೀವು ಕೃಷ್ಣನ ಜೀವನಕ್ಕೆ ಬಂದರೆ ಅದು ಒಂದು ಮಗುವಿನಿಂದ ಹಿಡಿದು ಅದು ಗೋಕುಲಕ್ಕೆ ಹೋದ ಕ್ಷಣದಿಂದ ಹಿಡಿದು ಆ ಗೋಕುಲದಲ್ಲಿ ಪೂತನೆಯನ್ನು ಕೊಲ್ಲುವ ಆ ಸಂದರ್ಭವನ್ನು ನೀವು ಆರಂಭದಿಂದ ನೋಡಿದರೆ, ನಾನು ಅಂದ್ಕೊಳ್ಳೋದು ಅರಳಿ ಮರದ ಬುಡಕ್ಕೆ ಕೊನೆಗೆ ಪ್ರಭಾಸದಲ್ಲಿ ಯದುವಂಶ ಎಲ್ಲ ನಾಶ ಆದಮೇಲೆ ಕೃಷ್ಣ ಹೋಗಿ ಕೂತ್ಕೊಳ್ತಾನಲ್ಲ, ಕೂತ್ಕೊಂಡು ತನ್ನ ಬಲ ತೊಡೆಯ ಮೇಲೆ ಎಡಗಾಲನ್ನು ಹೇಗೆ ಹಾಕಿ ಬೇಕು ಅಂತ ಜರನಿಗೆ ತನ್ನ ಕಾಲನ್ನು ಕಿವಿಯ ಹಾಗೆ, ಪ್ರಾಣಿಯ ಕಿವಿಯ ಹಾಗೆ ಒಂದು ಗಮನ ಬರುವ ಹಾಗೆ ಮಾಡಿ ಕೂತನಲ್ಲ, ನಾನು ಆವಾಗ ಅಂದ್ಕೊಳ್ಳೋದು ಜೀವನದಲ್ಲಿ ಬಹುಶಃ ಪ್ರಥಮ ರೆಸ್ಟ್ ಕೃಷ್ಣ ಮಾಡಿದ್ದು. ನಾನ್ ಸ್ಟಾಪ್ ಕ್ರಿಯೆ. ಕೃಷ್ಣ ಒಂದು ತಿಂಗಳ ಮಗುವಿನಿಂದ ನೀವು ಗಮನಿಸಿ ಪೂತನೆಯನ್ನು ಕೊಲ್ಲುವಲ್ಲಿಂದ ತೊಡಗಿ ಒಂದರೆ ಕ್ಷಣ ವಿರಮಿಸಲಿಲ್ಲ ಲೋಕಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ. ಆದರೆ ಅವನನ್ನು ಕೆಲವರು ಸಾಮಾನ್ಯ ಅಂತ ತಿಳಿದು, ಶೃಗಾಲ, ವಾಸುದೇವ ಮೊದಲಾದವರೇ ನಿಮಗೆ ಗೊತ್ತು, ತಾವೇ ಕೃಷ್ಣ ಅಂತ ತಿರುಗಾಡಿದವರನ್ನು ಕೊಂದೇ ಹಾಕ್ತಾನೆ ಕೃಷ್ಣ ಮುಂದೆ. ಅಂಥ ಕೃಷ್ಣನನ್ನು ಜನ ಏನು ತಿಳಿದಿದ್ರಂತೆ? ಸಾಮಾನ್ಯ ಮನುಷ್ಯ, ಬೇರೆ ಯಾರು ಅಲ್ಲ. ಶಿಶುಪಾಲ ಹೇಗೆ ಮಾತಾಡಿದ್ದ ನಿಮಗೆ ಗೊತ್ತು. ಕೃಷ್ಣ ಅದನ್ನೆಲ್ಲ ಗಮನಿಸಿ ಹೇಳಿದ, ಅವಜಾನಂತಿ ಮಾಂ ಮೂಢಾಹ, ತಿಳಿಯದವರು ಮೂಢರು ನನ್ನನ್ನು ನಾನು ಮನುಷ್ಯ ಅಂತ ತಿಳಿದಿದ್ದಾರೆ ಅಂತ. ಹಾಗಂತ ರಾಮ ಹೇಳುವ ಹಾಗಿಲ್ಲ. ಅಂಥ ಬಾಲನಿಂದ ಕೊನೆಯವರೆಗೆ ದೇವಸ್ವರೂಪನಾಗಿ ಬಂದ ಕೃಷ್ಣನಿಗೆ ಬಾಲಚರಿತ್ರೆಯಿಂದ ಕೊನೆಯವರೆಗಿನ ನಿರ್ವಾಣದವರೆಗಿನ ಕಥೆ ಇದೆ, ರಾಮನಿಗಿಲ್ಲ. 2 ಕಾರಣ ಇರಬಹುದು. ತಾನು 14 ನಂತರವೇ ವಾಲ್ಮೀಕಿಗಳು ನೋಡಿದ್ದೋ ಏನೋ, ಯಾಕೆಂದ್ರೆ ಅವರು ನಾನು ನೋಡಿದ ಕಥೆ ಬರೆದಿದ್ದೇನೆ ಅಂದಿದ್ದಾರೆ. ಅವರು 14 ನಂತರವೇ ದಾಖಲಾತಿಗೆ ಒಳ್ಳೆಯ ಅಂಶ ಇದೆ ಅಂತ ಅಲ್ಲಿಂದ ಬರೆದ್ರೂ ಗೊತ್ತಿಲ್ಲ. ಕೆಲವು ಕಡೆ ರಾಮನ ಬಾಲ್ಯ ಲೀಲೆಗಳು, ಅವಾಗ ಅವನು ಚಂದ್ರನನ್ನು ಬೇಕು ಅಂದದ್ದು, ಇಂಥ ಕಥೆಗಳು ಬರ್ತವೆ. ಬಟ್ ನಿಮಗೆ ವಾಲ್ಮೀಕಿಗಳ ನಾನು ಓದಿದ ರಾಮಾಯಣದಲ್ಲಿ ಇಲ್ಲ ಅವೆಲ್ಲ. ನೇರವಾಗಿ ವಿಶ್ವಾಮಿತ್ರ ಬರುವಾಗಲೇ ಅವನ ಬದುಕು ಆರಂಭ. ವಿಶ್ವಾಮಿತ್ರರು ಬಂದು ಕರ್ಕೊಂಡು ಹೋದ್ರಲ್ಲ, ಆ ಕರ್ಕೊಂಡು ಹೋಗಿ ಅವರು ಸೇರಿದ್ದು ಎಲ್ಲಿಗೆ? ತಗೊಂಡು ಹೋಗಿ ಅವರನ್ನು ಆ ಒಂದು ತಾಟಕಿ ಸಂಹಾರದ ದೊಡ್ಡ ಕೆಲಸಕ್ಕೆ 14 ವರ್ಷದ ಪುಟ್ಟ ಬಾಲಕನನ್ನು, ಆಗಲೂ ಲಕ್ಷ್ಮಣ ಬೆನ್ನು ಬಿಡಲಿಲ್ಲ, ನಾನು ನಿನ್ನ ಜೊತೆಗೆ ಅನ್ನುವ ಹಾಗೆ ಇಬ್ಬರನ್ನು ಕರ್ಕೊಂಡು ಹೋದಂತಹ ವಿಶ್ವಾಮಿತ್ರರು ಬಾಲ್ಯದಲ್ಲಿ ಮಾಡಿದ ಪ್ರಪ್ರಥಮ ಪಾಠ ಏನು ಅಂದರೆ, ನಮಗೆಲ್ಲ ಗೊತ್ತಿರಬೇಕು, ನೀನು ಬಂದದ್ದು ಈ ಜಗತ್ತಿನ ನಿನ್ನ ಸ್ವಾರ್ಥಕ್ಕಾಗಿ ಅಲ್ಲ ಅಂತ. ಮನುಷ್ಯರಿಗೆ ಬಾಲ್ಯದಲ್ಲಿ ಈ ಪಾಠ ಮಾಡಿಬಿಟ್ರು ವಿಶ್ವಾಮಿತ್ರ. ನೀನು ನಿನ್ನ ಯಾವ ಸಾಮರ್ಥ್ಯವನ್ನು ನಿನ್ನ ರಾಜ್ಯಕ್ಕೋ, ನಿನ್ನ ಸುಖಕ್ಕೋ, ನಿನ್ನ ಭೋಗಕ್ಕೋ ಅದನ್ನು ಬಳಸಲಿಕ್ಕೆ ಬಂದವನಲ್ಲ. ಮತ್ತೆ ನೀನು ಬಂದದ್ದು ಯಾಕೆ? ನೀನು ಲೋಕ ಕಲ್ಯಾಣಕ್ಕಾಗಿ ನಿನ್ನ ಸಾಮರ್ಥ್ಯವನ್ನು, ನಿನ್ನ ಪ್ರತಿಭೆಯನ್ನು, ನಿನ್ನ ದೇಹದ ಶೌರ್ಯ ವೀರ್ಯಗಳನ್ನು ಬಳಸಬೇಕೇ ಹೊರತು ಯಾವುದೇ ನಿನ್ನ ವೈಯಕ್ತಿಕ ಸುಖಕ್ಕಲ್ಲ ಅನ್ನೋದನ್ನು ಅತ್ಯಂತ ಆರಂಭದಲ್ಲಿ, ಇನ್ನೂ ಬಿಲ್ವಿದ್ಯೆ ಕಲಿತು ಸಿದ್ಧನಾಗಿಲ್ಲದ ಪುಟ್ಟ ಹುಡುಗನನ್ನು ದಶರಥ ಅಳ್ತಾನೆ, ನಾನು ಕಳಿಸಲ್ಲ ಅಂತ. ಅಂಥ ಮಗುವನ್ನು ಕರೆಕೊಂಡು ಹೋಗಿ ಮೊದಲು ವಿಶ್ವಾಮಿತ್ರರು ಪಾಠ ಮಾಡಿದ್ದು ರಾಮಚಂದ್ರನಿಗೆ ಗೊತ್ತಿಲ್ಲದೆ ಅಪರೋಕ್ಷವಾಗಿ, ಅಂದರೆ ಒಂದು ದೃಷ್ಟಿಯಿಂದ ಪ್ರತ್ಯಕ್ಷವಲ್ಲ ಪರೋಕ್ಷ, ಆದರೆ ಅಪರೋಕ್ಷವಾಗಿ ಅದು ರಾಮನಿಗೆ ಪಾಠ ಅನ್ನೋದು ಗೊತ್ತಿರುವ ಹಾಗೆ ವಿಶ್ವಾಮಿತ್ರರು ಮಾಡಿದ ಮೊದಲ ಕೆಲಸ, ನೀನು ನಿನ್ನ ವಿದ್ಯೆ ಯಾವುದು ಕಲಿತಿದ್ದಿ ಅಥವಾ ನಿನ್ನ ಶೌರ್ಯ ಸಿಂಹಾಸನ ಮೊದಲಾದ ಅರಮನೆಯ ಪಂಥ ಏನಿದೆ ಅದನ್ನು ನೀನು ನಡೆಯಲಿಕ್ಕೆ ಬಂದವನಲ್ಲ, ಮತ್ತೆ ಯಾವುದಕ್ಕೂ ಬಂದವನು ಅಂದರೆ ನೀನು ಈ ಲೋಕದಲ್ಲಿ ಜಗತ್ ಕಲ್ಯಾಣಾರ್ಥವಾಗಿ ದುಷ್ಟ ಸಂಹಾರಕ್ಕಾಗಿ ಬಂದವನು. ಆ ದುಷ್ಟ ಸಂಹಾರ ಮಾಡುವುದರ ಪ್ರಥಮ ಪಾಠವನ್ನು ನನ್ನ ಜೊತೆಗೆ ಕಲಿ ಅಂತ. ರಾಮ ಎಲ್ಲಿ ನಮ್ಮ ಹಾಗೆ ದೊಡ್ಡವನಾಗುವುದು ಅಂದರೆ, ಅಥವಾ ನಮ್ಮ ಹಾಗೆ ಇದ್ದವನು ಅಂತ ನಮಗನ್ಸೋದು ಅಂದರೆ, ನಾನು ಯಾವಾಗಲೂ ಹೇಳೋದು, ನಾವು ಟೂರ್ಗೆ ಪಿಕ್ನಿಕ್ಕಿಗೆ ಹೋಗ್ತೀವಿ.
ನಮ್ಮ ಗೈಡ್ ಇರ್ತಾರೆ ನಮ್ಮ ಜೊತೆ, ಗುರುಗಳು ನಮ್ಮನ್ನು ಬೇಕಾದಷ್ಟು ಸರಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಒಂದು ಪ್ರಥಮ ಟೂರ್ ಆ್ಯಕ್ಚುಲಿ ವಿಶ್ವಾಮಿತ್ರರ ಜೊತೆಗೆ ರಾಮನಿಗೆ ಫಸ್ಟ್ ಟೈಮ್ ಅವನ ಸ್ಕೂಲ್ನಲ್ಲಿ ಇನ್ನು ವಿದ್ಯೆ ಕಲಿತಾ ಇದ್ದಾನೆ, ಬಿಲ್ವಿದ್ಯೆ. ಅವನನ್ನು ಕರ್ಕೊಂಡು ಹೋಗಿದ್ದಾರೆ ವಿಶ್ವಾಮಿತ್ರರು. ನೀವು ಇಡೀ ಪುಟ ಪುಟ ಓದಬೇಕು. ರಾಮನ ಒಟ್ಟು ನಡೆಯನ್ನು ನೀವು ಎಷ್ಟು ಖುಷಿ ಪಡಬಹುದು ಅಂದರೆ ಓದ್ತಾ ಓದ್ತಾ ಅದೆಷ್ಟು ಅದ್ಭುತವಾಗಿದೆ ಇಡೀ ಆ ಟೂರ್. ಆ ಟೂರಿಸಂ ಗೈಡುಗಳು ಒಮ್ಮೆ ಅದನ್ನು ಓದಬೇಕು. ಯಾಕೆ ಓದಬೇಕು ಅಂದರೆ, ಒಂದನೇದು ಗೈಡ್ ಹೇಗಿರಬೇಕು ಅನ್ನೋದಕ್ಕೆ ಓದಬೇಕು. ಇನ್ನೊಂದು, ಒಬ್ಬ ಗೈಡನ ಜೊತೆಗೆ ಸ್ಟೂಡೆಂಟ್ ಹೆಂಗಿರಬೇಕು ಅನ್ನೋದನ್ನು ಓದಬೇಕು. ನನಗೆ ಸಂತೃಪ್ತ ಇಲ್ಲಿಂದ ಏರ್ಪೋರ್ಟಿಂದ ಕರ್ಕೊಂಡು ಬಂದರು. ಸಂತೃಪ್ತ ನನಗೆ ಅಲ್ಲಿ ಹತ್ತುವಲ್ಲಿಂದ ಮನೆಗೆ ತಂದು ನಿಲ್ಲಿಸುವವರೆಗೆ ಇಡೀ ಮಸ್ಕತ್ತನ್ನು ಪರಿಚಯ ಮಾಡಿದರು. ಮಸ್ಕತ್ ಹೇಗಿದೆ ಅಂತ, ಎಲ್ಲಿಂದ ಹುಡ್ತು, ಹೇಗಾಯಿತು, ಯಾರು ಅದರ ದೊರೆ, ಎಲ್ಲೆಲ್ಲಿ ಅದರ ವಂಶ ಪರಂಪರೆ, ಇವತ್ತು ಯಾರು. ನೋಡಿ, ನಾವು ಎಷ್ಟೋ ಸಾರಿ ಕೂತವರು ಅನಗತ್ಯ ಮಾತಾಡಿ ಟೈಮ್ ಹಾಳು ಮಾಡ್ತೇವೆ. ವಿಶ್ವಾಮಿತ್ರರ ಜೊತೆಗೆ ಬಂದಂತಹ ರಾಮಚಂದ್ರ, ನೀವು ಗಮನಿಸಬೇಕು, ಇಡೀ ದಾರಿ ತುಂಬ ಒಂದು ನದಿ ಸಪ್ಪಳವಾದರೆ ಈ ನದಿ ಯಾಕೆ ಹೀಗೆ ಸಪ್ಪಳ ಮಾಡ್ತಿದೆ, ಇದು ಎಲ್ಲೂ ಇಷ್ಟು ಸಪ್ಪಳ ಕೇಳಲಿಲ್ಲ ನಾನು. ಅದಕ್ಕೆ ಆ ನದಿಯ ವಿವರಣೆ, ಇಡೀ ಅದರ ಚರಿತ್ರೆ ಹೇಳಿಬಿಡ್ತಾರೆ ವಿಶ್ವಾಮಿತ್ರರು. ಸ್ವಲ್ಪ ಮುಂದೆ ಹೋಗ್ತಾನೆ, ಇಲ್ಲೊಂದು ಭಾರೀ ಮೌನ ಇದೆ. ಎಷ್ಟು ದೊಡ್ಡ ಸೈಲೆನ್ಸ್, ಇಷ್ಟು ಘನ ಮೌನ ಯಾಕೆ? ರಾಮನ ಪ್ರಶ್ನೆ. ತಕ್ಷಣ ವಿಶ್ವಾಮಿತ್ರರು ಹೇಳ್ತಾರೆ, ಹೌದು, ನೀನು ಸರಿಯಾಗಿ ಹೇಳಿದ್ದಿ, ಇದು ಒಂದು ಗೌತಮರ ಋಷಿಗಳ ಆಶ್ರಮವಾಗಿದ್ದ ಜಾಗ. ಈ ಗೌತಮ ಋಷಿಗಳ ಆಶ್ರಮದಲ್ಲಿ ಒಂದು ಘಟನೆ ಘಟಿಸಿ ಹೋಯಿತು. ಆ ಘಟನೆಯ ಪರಿಣಾಮವಾಗಿ ಅಹಲ್ಯೆ ಕಲ್ಲಾಗಿದ್ದಾಳೆ. ಈಗ ಅವಳು ನೀನು ನಿನ್ನ ಪಾದ ಸ್ಪರ್ಶ ಇಲ್ಲಿಗಾಗುವುದನ್ನು ಕಾಯ್ತಿದ್ದಾಳೆ ಅನ್ನುವುದು ಅವನಿಗೆ ಆಗ ಗೊತ್ತಾಯಿತು. ಪುಟ್ಟ ಬಾಲಕ, 14 ಮುಗಿದು 15 ಪ್ರವೇಶ ಅಂತ ಹೇಳ್ತಾರೆ. ನಮ್ಮಲ್ಲಿ ಒಂದು ದೊಡ್ಡ ಅಂದರೆ ಸಾಮಾನ್ಯವಾಗಿ ಹೇಳುವ ಕಥಾಭಾಗ ಏನಂದರೆ, ಅದೊಂದು ಕಲ್ಲಿತ್ತು, ಅದರ ಮೇಲೆ ಹೋಗಿ ರಾಮ ಕಾಲಿಟ್ಟ, ಆಗ ಅಲ್ಲಿಂದ ಠಣ್ಣಂತ ಹಲ್ಲೆ. ಹಾಗಲ್ಲ. ಅದೃಶ್ಯಳಾಗು ಅಂತಲೇ ಶಾಪ ಗೌತಮರದ್ದು. ನೀನು ಅದೃಶ್ಯಳಾಗು, ಇಂದ್ರನ ಜೊತೆಗೆ ನಾನಿಲ್ಲದ ಹೊತ್ತಿನಲ್ಲಿ ಗೌತಮ ಅಂತ ಭಾವಿಸಿ ಸಮಾಗಮ ಮಾಡಿದ ತಪ್ಪಿಗೆ. ಗೊತ್ತಿರಲಿಲ್ವಾ? ಮೂಲ ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ, ಗೊತ್ತಿದ್ದು ಒಂದು ಮೌಢ್ಯ ಕವಿಯಿತು ಅಂತ. ಅಹಲ್ಯೆಗೆ ಗೊತ್ತಿದ್ದೇ ಅದು ನಡೆದದ್ದು. ಹಾಗಾದರೆ ಯಾಕೆ ಮೌಢ್ಯ ಕವಿಸಿದ್ದು ಯಾರು? ಗೌತಮರ ಶಕ್ತಿ ಎಷ್ಟು, ತಪೋಶಕ್ತಿ ಎಷ್ಟು ಉನ್ನತ ಮಟ್ಟಕ್ಕೆ ಮುಟ್ಟಿತ್ತು ಅಂದರೆ ದೇವತೆಗಳಿಗೆ ಭೀತರಾಗಿ ಬಿಟ್ಟಿದ್ರಂತೆ, ಇನ್ನೇಲಿ ನಮ್ಮ ಸ್ಥಾನ ಹೋಗುತ್ತೆ ಅಂತ. ಗೌತಮರ ಆ ಉನ್ನತ ಹಂತ ಮುಟ್ಟಿದ ಆ ತಪಸ್ಸು ಲೋಕಕ್ಕೆ ಒಳ್ಳೆಯದಲ್ಲ, ಅದು ದೇವಲೋಕವನ್ನು ಕೆಡಿಸ್ತದೆ ಅನ್ನೋದು ಗೊತ್ತಿದ್ದದ್ದಕ್ಕೆ ಆ ಥರದ ತಪಸ್ಸಿಗೂ ಒಂದು ಅಡ್ಡಿ ಆಗಬೇಕು ಅನ್ನೋದಕ್ಕೆ ಸಪೋರ್ಟ್ ಮಾಡಿದ್ದು ಥ್ರೂ ಅಹಲ್ಯ. ಇದೆಲ್ಲ ಲೋಕ ವ್ಯವಸ್ಥೆ. ನಮಗೆ ಕಾಸ್ಮಿಕ್ ಅರೇಂಜ್ಮೆಂಟ್ ಗೊತ್ತಿಲ್ಲ. ನಮಗೆ ಇಲ್ಲೊಂದು ಮಳೆ ಬರ್ತಿದೆ ಅಂತ ಅಷ್ಟೇ ಗೊತ್ತು. ಈ ಮಳೆ ಯಾಕೆ ಇಲ್ಲಿ ಇಷ್ಟೇ ಹೊತ್ತಿಗೆ ಬರಬೇಕು ಅವನಿಗೆ ಗೊತ್ತು. ಈ ಮಳೆ ನೆರೆಯಾಗಿ ಕೊಚ್ಚಿ ಹೋಗಬೇಕು ಯಾಕೆ ಅವನಿಗೆ ಗೊತ್ತು. ಇಲ್ಲೊಂದು ಅಗ್ನಿ ದೊಡ್ಡ ಪ್ರಳಯ ಆಗಬೇಕು, ಅಗ್ನಿ ಎಲ್ಲವನ್ನು ಸುಡಬೇಕು ಅಂತ ಕ್ಯಾಲಿಫೋರ್ನಿಯಾ ಸುಡ್ತಲ್ಲ, ಯಾಕೆ ಅನ್ನೋದು ನಮಗೆ ಗೊತ್ತಿಲ್ಲ. ನಮಗೆ ಅಗ್ನಿ ಮಾತ್ರ ಕಾಣ್ತದೆ, ಅವನಿಗೆ ಗೊತ್ತು. ಇಂಥದೊಂದು ಅಹಲ್ಯೆಗೆ ಗೊತ್ತಾಯಿತು ಅಂತ. ಜಾಗತಿಕ ವಿಶ್ವ ಕಲ್ಯಾಣಕ್ಕಾಗಿ ನನ್ನನ್ನು ಭಗವಂತ ಆಯ್ಕೆ ಮಾಡಿದ್ದಾನೆ, ನಾನು ಅರ್ಪಿಸಿಕೊಳ್ಬೇಕು ಅಂತಲೇ ಅರ್ಪಿಸಿಕೊಂಡಿದ್ದಾಳೆ ಅಂತ ಅರ್ಥ. ಸೊ ಇಂದ್ರ ಅಂಥ ಕಾರಣಕ್ಕಾಗಿ ಬಂದವ. ದೇವಲೋಕದ ಭೀತಿಗೆ ಇಂದ್ರ ಬಂದದ್ದು, ಮತ್ತು ದೇವಲೋಕದ ಭೀತಿಯಿಂದ ತನ್ನನ್ನು ಈ ಲೋಕ ಕಲ್ಯಾಣ ಮಾಡ್ಕೊಳ್ಳೋಕ್ಕೆ ಅಹಲ್ಯೆ ಅರ್ಪಿಸಿಕೊಂಡದ್ದು. ಗೌತಮ ಶಾಪ ಕೊಟ್ಟ. ಇದರ ಪರಿಣಾಮ ಶಾಪದಲ್ಲೂ ಕೂಡ ಹಾಗೆ, ಕಲ್ಲಾಗು ಅಂತಲ್ಲ, ಅದೃಶ್ಯಳಾಗು ಅಂತ. ಉಶ್ಯಾಪ ಏನು? ಮುಂದೊಂದು ದಿನ ರಾಮಚಂದ್ರ ಈ ಆಶ್ರಮದ ಕಡೆಗೆ ಪಾದಪ್ರವೇಶ ಆದಾಗ ನೀನು ಮತ್ತೆ ದೃಶ್ಯಳಾಗು ಅಂತ. ಎಷ್ಟು ಅದ್ಭುತವಾಗಿದೆ ಆ ಸಂದರ್ಭ ಅಂದರೆ, ರಾಮ ಇದೇನು ಇಷ್ಟು ಮೌನ, ಇಲ್ಲೊಂದು ಏನೋ ವಿಶೇಷವಾದ ಯಾವುದೋ ಘನ ತಪಸ್ಸೊಂದು ಮಾತಿಲ್ಲದೆ ರೋಧಿಸ್ತಾ ಇದೆ ಅನ್ನುವ ಹಾಗೆ ತನಗೆ ಕೇಳ್ತಿದೆ ಅಂತಾನೆ ಆ ಪುಟ್ಟ ಬಾಲಕ. ಆಗ ಅಲ್ಲಿ ಆ ಸಂದರ್ಭದಲ್ಲಿ ಯಾವಾಗ ಇವನ ಮನಸ್ಸಿನಲ್ಲಿ ಆ ಥರದ ಒಂದು ಮೀಟಿಂಗ್ ಪಾಯಿಂಟ್ ಆಯ್ತಲ್ಲ ಅಹಲ್ಯೆಯ ಜೊತೆಗೆ, ಅಹಲ್ಯೆ ದೃಶ್ಯಳಾಗ್ತಾಳೆ.
ಈ ದೃಶ್ಯಗಳಾದದ್ದನ್ನು ನೀವು ರಾಮಾಯಣ, ನಾನು ಓದಿದ ರಾಮಾಯಣದಲ್ಲಿ ಇದ್ದ ಭಾಗವನ್ನು ನಾನು ನಿಮಗೆ ಹೇಳೋದು, ಓದಬೇಕು. ಅದು ಹೇಗಿದೆ ಅಂದರೆ, ಒಂದು ದೈವೀ ಚೇತನವು ಇದುವರೆಗೆ ಮರೆಯಾಗಿದ್ದು ಯಾರಿಗೂ ಕಾಣಿಸದೆ ಅದ್ಭುತವಾದೊಂದು ದೈವೀ ಸ್ವರೂಪದಲ್ಲಿ ತಾನು ಇಷ್ಟರವರೆಗೆ ಯಾವುದೋ ಕಾರಣಕ್ಕೆ ಮರೆಯಾಗಿದ್ದರೂ ಕೂಡ ಮತ್ತದೇ ದೈವೀ ಸ್ವರೂಪವನ್ನು ಹೊತ್ತು ಈ ನೆಲಕ್ಕೆ ಅಷ್ಟೂ ತೇಜಸ್ಸು ಮತ್ತು ಕಾಂತಿಗಳ ಸಹಿತ ಪ್ರಕಟವಾಯಿತೇನೋ ಅನ್ನುವ ಹಾಗೆ ಶ್ರೀರಾಮಚಂದ್ರ ಹಲ್ಲೆಯನ್ನು ನೋಡಿದ. ಆ ಸಂದರ್ಭ ಅವನು ವಾಸ್ತವಿಕ ಶ್ರೀಮದ್ ರಾಮಾಯಣದಲ್ಲಿ ರಾಮಚಂದ್ರ ನಮಸ್ಕರಿಸ್ತಾನೆ ಅಂತ ಇದೆ ಹೊರತು ಪಾದದಿಂದ ಮೆಟ್ಟಿ ಅವಳು ಬಂದದ್ದು ಅಂತ ಇಲ್ಲ. ಅಹಲ್ಯೆಗೆ ನಮಿಸ್ತಾನೆ. ಇದು ಯಾವುದೋ ದೈವೀ ತೇಜಸ್ಸು ಮರೆಯಾಗಿದ್ದದು ಈಗ ನನ್ನ ಕಣ್ಣ ಮುಂದೆ ಅಷ್ಟು ಬೆಳಕಿನ ಹಾಗೆ ಪ್ರಕಟವಾಗ್ತಿದೆ ಅಂತ ಹೇಳಿ ತಾನು ನಮಸ್ಕರಿಸ್ತಾನೆ. ಆ ಥರದ ನಮಸ್ಕಾರಕ್ಕೆ ನೀವು ರಾಮ ಮನುಷ್ಯನಾಗುವುದು ಅಲ್ಲಿ. ನಮಗೆ ಗೊತ್ತಿರಬೇಕು, ನಮಗೆ ಬಹಳ ಜನರಿಗೆ ನಮ್ಮ ಸುತ್ತಮುತ್ತಲೇ ದೊಡ್ಡ ದೊಡ್ಡವರು ಓಡಾಡ್ತಿರ್ತಾರೆ. ಎಷ್ಟೋ ಸಾರಿ ಅವರು ಅಪರೂಪಕ್ಕೆ ನಮಗೆ ಕಾಣಿಸ್ತಾರೆ. ನಮಗೆ ಕಾಣಿಸುವಾಗ ಇವರು ಸಾಮಾನ್ಯರಲ್ಲ ಅಂತ ಒಂದು ಅನುಭವವನ್ನು ಕೊಡ್ತಾರೆ ಅವರು. ಆದರೆ ನಾವು ಮಿಸ್ ಮಾಡ್ತಿರ್ತೀವಿ. ಯಾಕೆಂದರೆ ನಮ್ಮ ಅಹಂಕಾರ, ಏನೋ ಹಂಗೆ ಕಾಣಿಸಿರು ಕಾಣ್ತದೆ, ಸುಮ್ಮನೆ ಏನು ದೊಡ್ಡವರು ಅಂತ ತಿಳಿಯೋದು ಅಂತ ನಾವು ದೊಡ್ಡವರನ್ನು ದೊಡ್ಡವರು ಅಂತ ಒಪ್ಪಿಕೊಳ್ಳದೆ ಎಷ್ಟೋ ಜನ, ನಾನು ಯಾವಾಗಲೂ ಅಂದ್ಕೊಳ್ಳೋದು ನಮ್ಮ ಸುತ್ತಮುತ್ತ ಎಷ್ಟು ದೇವತೆಗಳು ಓಡಾಡ್ತಿದ್ದಾರೋ ಏನೋ. ಯಾಕಂದರೆ ಓಡಾಡ್ತಿದ್ರು ದೇವತೆಗಳು ಅನ್ನೋದು ನಮಗೆಲ್ಲ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಸುತ್ತಮುತ್ತ ಓಡಾಡ್ತಿದ್ರು ಅನ್ನೋ ಎಷ್ಟು ಉಲ್ಲೇಖಗಳಿವೆ. ನಮ್ಮ ಸುತ್ತ ಶ್ರೀಮದ್ ಭಾಗವತ ಹೇಳ್ತಿದ್ರೆ ಅಲ್ಲೇ ಬಂದು ಋಷಿಗಳು ದೇವತೆಗಳು ಕೂತ್ಕೊಳ್ತಾರೆ ಅಂತಲೇ ಇವತ್ತಿಗೂ ಸಂಕಲ್ಪ ಮತ್ತು ಮಾತಿನ ನಂಬಿಕೆ. ನಾವು ಇವತ್ತಿಗೂ ಆ ಥರ ನಂಬಿಯೇ ಮಾತಾಡ್ತೇವೆ. ಹಾಗಾದರೆ ನಮ್ಮ ಸುತ್ತಮುತ್ತ ಇರೋ ಎಷ್ಟೋ ಭಗವಂತನ ಅಂಶಗಳು, ದೇವತೆ ಅಂಶಗಳು, ಋಷಿಗಳು ಬಂದು ಹೋಗ್ತಿರ್ಬೋದು, ನಾವು ಮಿಸ್ ಮಾಡ್ತೇವೆ. ರಾಮಚಂದ್ರ ಮನುಷ್ಯನಾಗಿ ನಮಗೇನು ಹೇಳಿದ ಅಂದರೆ, ಅಪೂರ್ವವಾದದ್ದು ದೈವೀ ಸಂದರ್ಭದ ಯಾವುದೋ ಒಂದು ಕಂಡರೆ ಮೊದಲು ನಮಸ್ಕರಿಸಿ, ಅದು ದೊಡ್ಡದು ಅಂತ ಒಪ್ಪಿಸಿಕೊಳ್ಳಿ, ಅದು ನಿಮ್ಮ ಮುಂದೆ ಪ್ರಕಟವಾಗುವುದಕ್ಕೆ ಅವಕಾಶ ಮಾಡಿ ಅಂತ ಅಲ್ಲಿಂದ ಹುಡುಕ ಹೇಳಿಕೊಟ್ಟ ಭಾಗ. ಅಷ್ಟು ಮಾತ್ರ ಅಲ್ಲ, ನೀವು ಥ್ರೂಔಟ್ ಅವನ ಜರ್ನಿ, ಅವನು ತಾಟಕಿ ಮೊದಲಾದ ರಾಕ್ಷಸರನ್ನು ಸಂಹಾರ ಮಾಡುವ ಸಂದರ್ಭ, ವಿಶ್ವಾಮಿತ್ರನ ಕಥೆಯನ್ನು ಶತಾನೇಕರಿಂದ ಮುಂದೆ ಕೇಳ್ತಾನೆ. ವಿಶ್ವಾಮಿತ್ರರ ಕಥೆಯೇ ಅವನಿಗೆ ಬಹಳ ತಪಸ್ವಿ ಜೀವನಕ್ಕೊಂದು ಪ್ರೇರಣೆ ಕೂಡ ಅಂತ ನಂಗೆ ಅನಿಸುತ್ತೆ. ಪರಶುರಾಮನನ್ನು ತಾನು ಅಲ್ಲಿ ಸೀತೆಯ ಸ್ವಯಂವರ ಸಂದರ್ಭಕ್ಕೆ ಏನು ಧನುಸ್ಸು ಎತ್ತಿದ್ದ, ಆ ಧನುಸ್ಸು ಶಿವಧನುಸ್ಸನ್ನು ಮುರಿದು ಬಂದ ಮೇಲೆ ಪರಶುರಾಮ ನನ್ನಲ್ಲಿರುವ ವಿಷ್ಣು ಧನುಸ್ಸು ಮುರಿದು ತೋರಿಸು ಅಥವಾ ಎತ್ತಿ ತೋರಿಸು ಅಂದಾಗ ಅದನ್ನೂ ಕೂಡ ಎತ್ತಿ ನಾನೀಗ ಹೂಡಿಯಾಯಿತು, ಎಲ್ಲಿಗೆ ಹೊಡೀಲಿ ಅಂತ ಕೇಳಿದವ ಶ್ರೀರಾಮಚಂದ್ರ, ಪುಟ್ಟ ಬಾಲಕ. ಇದಿನ್ನೇನೋ ಆಗುತ್ತೆ ಘಾತಪಾತ ಅಂತ ಕಡೆಗೆ ಪರಶುರಾಮನೇ ಅದಕ್ಕೊಂದು ದಾರಿ ತೋರಿಸಿ ತಾನು ಕಡೆಗೆ ಮಹೇಂದ್ರ ಪರ್ವತದಲ್ಲಿ ಹೋಗಿ ಚಿರಂಜೀವಿಯಾಗಿ ಉಳಿದದ್ದು. ಪರಶುರಾಮ ಕೂಡ ಅಹಲ್ಯೆ ಮಾತ್ರ ಅಲ್ಲ, ಪರಶುರಾಮ ಕೂಡ ಆಶೀರ್ವದಿಸಿದ ಒಂದು ಪುಟ್ಟ ಬಾಲಕನ ಸ್ಥಿತಿ ರಾಮ ಅಂದರೆ ನನಗೆ ಯಾವಾಗಲೂ ಅನಿಸೋದು, ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದವರೇ. ಮನುಷ್ಯನಾಗಿ ಹುಟ್ಟಿದವ ಯಾವ ಹೈಟ್ ಮುಟ್ಟಬಹುದು ಅನ್ನೋದಕ್ಕೆ ರಾಮನ ಇಂಥ ಸಣ್ಣ ಪುಟ್ಟ ಘಟನೆಗಳನ್ನು ನಾವು ಆದರ್ಶವಾಗಿ ತಗೋಬೇಕು. ಯು ಕ್ಯಾನ್ ಬಿಕಮ್ ದ್ಯಾಟ್ ಅಂತ. ಒಂದು ದಿನ ಯು ಆರ್ ಎನ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ವೆನ್ ಯು ಆರ್ ಬಾರ್ನ್, ಆದರೆ ಯು ಕ್ಯಾನ್ ಬಿಕಮ್ ಸಮಥಿಂಗ್ ಎಲ್ಸ್, ಅದು ರಾಮ. ಯು ಕ್ಯಾನ್ ಬಿಕಮ್ ದ್ಯಾಟ್. ಯಾವುದು ಪರಮ ಪುರುಷ ಅನ್ನುವ ಒಂದು ಹಂತ ಇದೆ, ಅದನ್ನು ಮುಟ್ಟಿ ತೋರಿಸಬಹುದು ಅನ್ನೋದನ್ನು ಸಣ್ಣ ಬಾಲನಡೆಯಿಂದ ಪ್ರಾರಂಭ ಮಾಡಿ ದೊಡ್ಡವರಿಗೆ ನಮಸ್ಕರಿಸು, ದೊಡ್ಡವರು ಹೇಳಿದ್ದನ್ನು ಕೆಲಸ ಮಾಡು, ವಿಶ್ವಾಮಿತ್ರರ ಆದೇಶ ಕೊಲ್ಲು, ತಾಟಕೆ ಸಂಹಾರಕ್ಕೆ ಬಂದಿದ್ದಿ ಮಾಡು, ಋಷಿಗಳಿಗಾಗಿ ಅವರ ಯಾವ ಒಂದು ಹೋಮ ಹವನ ಯಜ್ಞ ನಡೀತಿತ್ತು ಅದಕ್ಕೆ ತೊಂದರೆ ಆಗ್ತಿದೆ, ಲೋಕ ಕಲ್ಯಾಣಕ್ಕಾಗಿ ನಿನ್ನ ಬಾಣ ಹೂಡು, ಅದನ್ನೆಲ್ಲ ಮಾಡ್ತಾ ಅಂದರೆ ದೊಡ್ಡವರ ಮಾತು ಕೇಳಿಕೊಂಡು, ದೊಡ್ಡವರು ಹೇಳಿದ ದಾರಿಯನ್ನು ನಡೆದು, ದೊಡ್ಡವರು ಕಂಡಾಗ ಬಾಗಿ ನಮಸ್ಕರಿಸಿ, ದೊಡ್ಡವರೇ ನನ್ನ ಜೀವನದ ಸರ್ವಸ್ವ ಅಂತ ಒಪ್ಪಿಕೊಂಡವನಿಗೆ ಪರಶುರಾಮ ಕೂಡ ಎದುರಲ್ಲ ಅಂತ ಅಷ್ಟು ಪುಟ್ಟ ಬಾಲಕ ತೋರಿಸಿಬಿಟ್ಟ. ತನ್ನ ಬಾಲ್ಯದ ಛಾಪು ಅದು. ಅಷ್ಟರೊಳಗೆ ಮದುವೆ ಆಯಿತು. ಒಂದು ಹೆಂಡತಿ ಅನ್ನೋಳನ್ನ ನೀವು ಗಮನಿಸಬೇಕು, ಅವನಿಗೆ ಇನ್ನೂ 15 ವರ್ಷ ಅವನ ಮದುವೆ ಆಗುವಾಗ, ಆ ಬಳಿಕ 12 ವರ್ಷ ಅವನ ಮದುವೆಯ ಜೀವನ ನಡೆಸಿದ್ದಾನೆ. ಅದರ ವಿವರಣೆಗಳಿಲ್ಲ, ನಮಗೆ ನೇರ ಬರೋದು ಪಟ್ಟಾಭಿಷೇಕ ಸಂದರ್ಭ. ಅಂದರೆ ಅವನಿಗೆ 27 ಆಗುವಾಗ ಅವನನ್ನು
ಪಟ್ಟಾಭಿಷಿಕ್ತನನ್ನಾಗಿ ಮಾಡಬೇಕು ಅಂತ ದಶರಥನಿಗೆ ಬೇರೆ ಬೇರೆ ಪ್ರಾಬ್ಲಮ್ ನಿಮಗೆ ಗೊತ್ತು. ಅವನ ಆ ಕಡೆ ಕೈಕೇಯಿಗೆ ಮಾತು ಕೊಟ್ಟಿದ್ದಾನೆ, ಅಶ್ವಪತಿ ರಾಜನಿಗೆ ಮಾತು ಕೊಟ್ಟಿದ್ದಾನೆ, ನಿನಗೆ ಹುಟ್ಟಿದ ಮಗನನ್ನೇ ರಾಜ ಮಾಡ್ತೇನೆ ಅಂತ. ಈ ಎಲ್ಲ ಒಳಗುಟ್ಟುಗಳು ದಶರಥನಿಗೆ ಗೊತ್ತು, ಅಶ್ವಪತಿಗೆ ಗೊತ್ತು, ಕೈಕೇಯಿಗೆ ಗೊತ್ತು, ಭರತನಿಗೆ ಗೊತ್ತಿಲ್ಲ. ಶ್ರೀರಾಮನಿಗಂತೂ ಗೊತ್ತೇ ಇಲ್ಲ ಪಾಪ. ಗೊತ್ತಿರೋಳು ಇನ್ನೊಬ್ಬಳು ಮಂಥರೆ, ಹಾಲು ಕೊಟ್ಟು ಬೆಳೆಸಿದ ತಾಯಿ ಮಂಥರೆ, ಕೈಕೇಯಿಗೆ ಹಾಲೂಡಿದ್ದಾಳೆ ಅಂತ ಮಂಥರೆಯ ಬಗ್ಗೆ ಇರುವ ವಿವರಣೆ. ಹಾಗಾಗಿ ಅಂಥ ಕೈಕೇಯಿಯನ್ನ ನೋಡಿ, ಕೈಕೇಯಿಗೆ ಎಷ್ಟು ಒಳ್ಳೆಯವಳು ಅಂತ ನಾವು ಭಾವಿಸುವಂಥ ಸದ್ಗುಣಗಳು ಸಾಕಷ್ಟು ಇದ್ದವು. ಆದರೆ ಕಾಸ್ಮಿಕ್ ಅರೇಂಜ್ಮೆಂಟ್ನಲ್ಲಿ ಒಬ್ಬ ವಿಲನ್ ಬೇಕೇ ಬೇಕು. ನಿಮಗೆ ಆಶ್ಚರ್ಯ ಆಗಬಹುದು. ನಾನು ಒಂದು ಸಂದರ್ಭದಲ್ಲಿ ವಾಯುಪುರಾಣ ಓದ್ತಿರುವಾಗ ಪುಟಗಳನ್ನು ಎಷ್ಟು ತೆಗೆದರೂ ದುಷ್ಟ ರಾಕ್ಷಸರ ವಿವರಣೆ. ಪುರಾಣದಲ್ಲಿ ಎಲ್ಲವನ್ನು ವಿವರಿಸ್ತಾರೆ. ರಾಜವಂಶ ಬರುತ್ತೆ, ನದಿಗಳ ವಿವರಣೆ ಬರುತ್ತೆ, ಗಿರಿ ಬೆಟ್ಟಗಳ ವಿವರಣೆ ಬರುತ್ತೆ, ಋಷಿಗಳ ಎಲ್ಲ ಬರುತ್ತೆ. ನಾವು ಬಹಳ ಖುಷಿಲಿ ಓದ್ತಿದ್ದೆ. ಒಂದು ಸಂದರ್ಭ ಬಂತು, ರಾಕ್ಷಸರ ವಂಶ ವಿವರಣೆ ಪ್ರಾರಂಭ ಆಯಿತು. ಎಲ್ಲಿವರೆಗೆ? ದಿನಕ್ಕೆ 1 ಗಂಟೆ ಓದೋದು ನಾನು. 1 ಗಂಟೆ ಪೂರ್ತಿ ಅವತ್ತು ದುಷ್ಟರ ಹೆಸರು, ರಾಕ್ಷಸರ ಹೆಸರು ನಾಲಿಗೆ ಹೊರಳೋದಿಲ್ಲ, ಅಂತಂಥ ಹೆಸರುಗಳು ಕಿಚಿಕ್ ಮಾಡಿ ಎಲ್ಲ ಓದಿ ಒಳಗೊಳಗೆ ಬೈಕೂತಿದ್ದೆ ನಾನು ವೇದವ್ಯಾಸರನ್ನ. ಏನಾಗಿದೆ, ಯಾಕೆ ದುಷ್ಟರ ಹೆಸರು ಹೇಳಿಸ್ತಾರೆ ನಮ್ಮ ಬಾಯಲ್ಲಿ? ದಿನ ಬೆಳಗಾದ್ರೆ ವಿಷ್ಣು ಸಹಸ್ರನಾಮ ಹೇಳು ಅಂತ ಹೇಳಿದವರು ಇದನ್ನ ಯಾಕಪ್ಪ ಹೇಳಿಸ್ತಾರೆ ಅಂತ 1 ಅಧ್ಯಾಯ ಮುಗಿಸಿದೆ 1 ಗಂಟೆ. ಮರುದಿವಸ ಮತ್ತೆ ದುಷ್ಟ ರಾಕ್ಷಸರ ವಂಶ ಹೇಗಿತ್ತು, ಅದು ಹೇಗೆ ಬೆಳೀತು, ಏನೇನವರ ದುಷ್ಟ ಕಾರ್ಯಗಳು, ಅದೇ ವಿವರಣೆ. ಅವತ್ತು ಬೈಕೊಂಡೆ. 3ನೇದು ಬಂತು, ಅದು ಹಾಗೇ ಇತ್ತು. 3ನೇ ದಿನವೂ ಬೈದೆ. ಇದೇನಿದು, ಎಷ್ಟು ಇವರ ಹೆಸರು, ಇವರ ವಂಶ ಯಾಕೆ ಓದಬೇಕು ನಾವು ಅಂತ. ಕ್ಲಾರಿಟಿ ನೋಡಿ, ವೇದವ್ಯಾಸರು ನಮಗೆ ಕೊಡುವ ಕ್ಲಾರಿಟಿ. ವೇದವ್ಯಾಸರು 4ನೇ ಅಧ್ಯಾಯ ಓದಿ ಮುಗಿಸಿದ ದಿನ ನಾನು ಬೈಕೋತಾನೆ ಓದಿದ್ದೀನಿ. ವೇದವ್ಯಾಸರು ಮುಗಿದ ಮೇಲೆ, ಕೆಲವು ಪ್ರಕರಣಗಳು ಮುಗಿದ ಮೇಲೆ ಪ್ರತಿ ಅಧ್ಯಾಯಕ್ಕೊಂದು ಫಲ ವಿವರಣೆಯನ್ನು ಕೊಡ್ತಾರೆ ವೇದವ್ಯಾಸರು. ಅದು ಎಲ್ಲ ಪುರಾಣದಲ್ಲೂ ಇದೆ, ಮಹಾಭಾರತಕ್ಕೂ ಇದೆ, ಈವನ್ ರಾಮಾಯಣಕ್ಕೂ ಇದೆ. ಫಲ ಏನು ಕೊಟ್ಟಿದ್ದಾರೆ ಅಂದರೆ, ಯಾರು ಈ ದುಷ್ಟವಂಶವನ್ನು ಭಕ್ತಿಯಿಂದ ಓದುತ್ತಾರೋ ಮತ್ತು ಶ್ರದ್ಧೆಯಿಂದ ಅವರ ಇಡೀ ವಂಶ ವಿವರಣೆಯನ್ನು ಕೇಳುತ್ತಾರೋ ಅವರಿಗೆ ಕೀರ್ತಿ, ಅವರಿಗೆ ಯಶಸ್ಸು, ಅವರಿಗೆ ಭಗವಂತನ ಕುರಿತ ಭಕ್ತಿ ಇವುಗಳು ಉಂಟಾಗುತ್ತವೆ. ನನಗೆ ಆಶ್ಚರ್ಯ, ಇದೇನಿದು ಪ್ರಾರಬ್ಧ ಅಂತ. ಮುಂದಿನ ವಿವರಣೆ ಏನು ವೇದವ್ಯಾಸರದ್ದು ಅಂದರೆ, ಯಾಕೆ ಹಾಗೆ? ದುಷ್ಟನೊಬ್ಬ ಈ ಲೋಕದಲ್ಲಿ ಬಾರದೇ ಇದ್ದರೆ ಭಗವಂತ ಬರುತ್ತಿರಲಿಲ್ಲ. ರಾಕ್ಷಸ ದುಷ್ಟರು ಬಂದಷ್ಟು ಮನುಷ್ಯನ ಭಕ್ತಿ ಹೆಚ್ಚಿದರೆ ಆಗ ಭಗವಂತ ಈ ಭಕ್ತಿಗಾಗಿ ಮತ್ತು ದುಷ್ಟರ ಸಂಹಾರಕ್ಕಾಗಿ ಇಳಿದು ಬಂದಿದ್ದಾನೆ. ಹಾಗಾಗಿ ಈ ಲೋಕಕ್ಕೆ ಭಗವಂತ ಇಳಿದು ಬರುವುದಕ್ಕೆ ಅವರು ಎಷ್ಟೋ ಪಾಲು ಅವರದ್ದೂ ಇದೆ. ಅವರು ಮಾಡಿದ ದುಷ್ಕಾರ್ಯಗಳನ್ನು ನೋಡಿ ಅವರನ್ನು ಬೈಯುತ್ತಾ ಕುಳಿತರೆ ನಮ್ಮ ಬದುಕು ಹಾಳು. ಅವರು ಮಾಡಿದ ದುಷ್ಕಾರ್ಯಗಳನ್ನು ನೋಡಿ ನಿರಂತರ ಭಗವಂತನನ್ನು ಭಜಿಸಿ, ನೀನು ಯಾಕೆ ಬರೋದಿಲ್ಲ, ಅವರು ದುಷ್ಟರು ಇಷ್ಟು ಮೇರ್ತಿದ್ದಾರಲ್ಲ, ನಿನಗೇನಾಗಿದೆ ಅಂತ ನೀನು ನಿರಂತರ ಭಕ್ತಿಯಿಂದ ಪ್ರಾರ್ಥಿಸುವ ಆ ಭಗವದ್ಭಕ್ತಿ ನಿನ್ನಲ್ಲಿ ಬೆಳೆದರೆ ಆಗ ಅದು ನಿಜವಾದ ಪರಿಣಾಮ. ಆ ಫಲವನ್ನು ಭಗವಂತನ ಅದೃಶ್ಯ ರೂಪವಾಗಿ ನೀನು ಪಡೀತೀಯ. ಅದರಿಂದ ನಿನಗೆ ಯಶಸ್ಸು, ಧನ, ಸಂಪತ್ತು, ಕೀರ್ತಿ ಲಭಿಸ್ತದೆ. ಏನು ಕ್ಲಾರಿಟಿ! ಹಿರಣ್ಯಾಕ್ಷ ಬಂದದ್ದರಿಂದಲೇ ವಾಮನ ಅವನು ವರಾಹ ಅವತಾರ ತಳೆದದ್ದು. ಒಬ್ಬ ಹಿರಣ್ಯಕಶಿಪು ಬಂದದ್ದರಿಂದಲೇ ಅವನು ನರಸಿಂಹ ಅವತಾರ ತಳೆದ. ನೀವು ಇದನ್ನು ಎಷ್ಟು ಪಾಸ್ಟಿಗೆ ತಗೊಂಡೋಗಿ ಎಲ್ಲ ನೋಡ್ಬೋದು. ಅಸುರರೆಲ್ಲ ದುಷ್ಟರಾದದ್ದಕ್ಕೆ ಕೂರ್ಮಾವತಾರ, ಮತ್ಸ್ಯಾವತಾರ ಕೂಡ ಅಂಥದೇ ಪ್ರಳಯಾಂತಿಕ ಅವಸ್ಥೆ. ಎಲ್ಲವೂ ಕೂಡ ಹೌದಲ್ಲ ಅನ್ನಿಸುವ ಹಾಗೆ ಒಮ್ಮೆ ರೆಟ್ರೋಸ್ಪೆಕ್ಟಿವ್ಲಿ ಭಗವಂತನ ಸತ್ಯಗಳು ಎಷ್ಟು ಕಠೋರ. ಕೈಕೇಯಿ ಇಲ್ಲದೆ ಇದ್ದರೆ ನಾವು ಹೇಳುವ ಲಂಕೆಯ ರಾಕ್ಷಸ ವಂಶ ನಿರ್ವಂಶ ಆಗ್ತಿರಲಿಲ್ಲ. ಕೈಕೇಯಿ ಕಾಸ್ಮಿಕ್ ಅರೇಂಜ್ಮೆಂಟಿನಿಂದ ಒಬ್ಬ ದುಷ್ಟತನವನ್ನು ಪ್ರಚೋದಿಸಿ ರಾಮನನ್ನು ಅಲ್ಲಿಗೆ ಕಳುಹಿಸುವುದಕ್ಕೆ ನೆಪ. ಹೌದು, ಕೈಕೇಯಿಯನ್ನು ಹೀಗೆ ಯಾರೂ ನೋಡಲಿಲ್ಲ. ನಾವೆಲ್ಲರೂ ನೋಡೋದು ಹಾಗೆ. ಎಂಥ ಒಂದು ಬಂತರೆ ಮಾತು ಕೇಳ್ಕೊಂಡು ಎಲ್ಲ ಬದುಕು ಹಾಳು ಮಾಡಿದ್ಲು. ರಾಮನಿಗೆ ಎಂಥ ಶಿಕ್ಷೆ ಕೊಟ್ಲು, ರಾಮನನ್ನು ಕಾಡಿಗೆ ಕಳಿಸಿದ್ಲು. ಅವಳಿಂದಾಗೆ ಇದೆಲ್ಲ ಆದದ್ದು. ಪಾಪ ರಾಮ ಪಟ್ಟಾಭಿಷಿಕ್ತನಾಗ್ತಿದ್ದ ನಾವು ಭಾವಿಸೋದು. ಆದರೆ ರಾಮ ಹೇಗೆ ನೋಡಿದ್ದ ನೋಡಿ, ನಾವೇ ಯೋಚನೆ ಮಾಡಬೇಕು. ಮುಂಚಿನ ದಿನ ರಾತ್ರಿ ಹೇಳಿದ್ದಾನೆ, ನಾಳೆ ನಿನಗೆ 4 ಗಂಟೆಗೆ ಬೆಳಿಗ್ಗೆ ಸೂರ್ಯೋದಯದ ಕಾಲಕ್ಕೆ ನಿನಗೆ ಪಟ್ಟಾಭಿಷೇಕ ಅಂತ. ಬೆಳಿಗ್ಗೆ ಅವನಿಗೆ ಶ್ರೀರಾಮಚಂದ್ರನಿಗೆ ಸುಮಂತ್ರ ಹೇಳ್ತಾನೆ, ಬಾ ನಿನ್ನನ್ನು ಕರೀತಿದ್ದಾರೆ. ಕರ್ಕೊಂಡು ಹೋದರೆ ಕೈಕೇಯಿ ಹೇಳ್ತಾಳೆ, ದಶರಥ ಕೂಡ ಅಲ್ಲ, ನಿನಗೆ 14 ವರ್ಷ ವನವಾಸ, ಮತ್ತೆ ನೀನು ಇನ್ನು ಮೇಲೆ 12 ವರ್ಷ ವನವಾಸ ಮುಗಿಸಿದ ಮೇಲೆ ನೀನು ನನ್ನ ಹತ್ರ ಬರುವಾಗ
ಮತ್ತೆ ಬೇಕಿದ್ರೆ ಪಟ್ಟಾಭಿಷೇಕ. ಇದನ್ನು ಹೇಳುವಾಗ ದಶರಥ ಯಾಕೆ ಹೇಳಲ್ಲ ಅಂತ ಕೇಳ್ತಾನೆ ಶ್ರೀರಾಮಚಂದ್ರ. ಅಂದರೆ ನೀನ್ಯಾರು ಹೇಳಕ್ಕೆ ಅಂತ ಕೇಳಲಿಲ್ಲ ಅವನು. ನನಗೆ ದುಃಖ ಏನು ಗೊತ್ತಾ, ರಾಮಚಂದ್ರ ಹೇಳೋದು, ನನಗೆ ದುಃಖ ಏನು ಗೊತ್ತಾ, ನನ್ನ ಅಪ್ಪನಿಗೆ ನಂಬಿಕೆ ಇಲ್ವ ಅವರ ಮಾತು ನಾನು ನಡೆಸ್ತೀನಿ ಅಂತ. ಅವರು ಹೇಳದೆ ಕೂತಿದ್ದಾರಲ್ಲ, ಅಮ್ಮ ಹೇಳುವ ಹಾಗಾಯ್ತಲ್ಲ. ಯಾಕೆ ನನ್ನ ಅಪ್ಪ ಹೇಳಲಿ, ನಾನು ಅಪ್ಪ ಹೇಳಿದ್ರು ನಡೀತೇನೆ ಅಂತ ಅಪ್ಪನಿಗೆ ಗೊತ್ತಿಲ್ಲದೆ ಹೋಯ್ತಾ ನನ್ನ ಬಗ್ಗೆ. ಅಂದರೆ ನನ್ನ ಕ್ಯಾರೆಕ್ಟರ್ ಅಸ್ಯಾಸಿನೇಷನ್ ಅಂತ ಅವ ಎಣಿಸೋದು. ಅಪ್ಪ ಅದನ್ನು ತಿಳಿಲಿಲ್ವಾ ಅಂತ. ಇದು ಒಂದು ಭಾಗ. ಬಾಲಕನಿದ್ನಲ್ಲ, ನಾವು 12 ವರ್ಷ ಏನಿದೆ ಅಂತ ಗೊತ್ತಿಲ್ಲ ಹೇಳಿದ್ನಲ್ಲ, ಅಲ್ಲಿ ರಾಮನನ್ನು ನೀವು ನೋಡಬೇಕು. ರಾಮ ಯಾಕೆ ಪಟ್ಟಾಭಿಷಿಕ್ತನನ್ನಾಗಿ ಅವನನ್ನೇ ಮಾಡಬೇಕು ಅಂತ ದಶರಥನಿಗೆ ಯಾಕೆ ಅನ್ನಿಸ್ತು? ಅವನು ಹೇಗಿದ್ದ? ಅವನು ಯಾರೋ ಒಬ್ಬರು ಸಿಕ್ಕರೆ ತಕ್ಷಣ ತಾನು ನಗಾಡಿ ಮಾತಾಡ್ತಿದ್ನಂತೆ. ನಮ್ಮಲ್ಲಿ ಹೇಗೆ ಅಂದರೆ, ನಾವು ಹೀಗೆ ಎದುರು ಬದುರು ಆದರೆ ಗೊತ್ತಿರೋರು ಬಹಳ ದಿವಸದ ಮೇಲೆ ಒಬ್ಬರು ಸಿಕ್ಕರು, ಅವರು ಗೊತ್ತಿದ್ದಾರೆ ಅಂತ ನನಗೆ ಗೊತ್ತುಂಟು, ನಾನು ಗೊತ್ತಿದ್ದೇನೆ ಅಂತ ಅವರಿಗೆ ಗೊತ್ತುಂಟು. ನಾವು ಹೀಗೆ ನೋಡೋದು ಒಂದು ಸ್ವಲ್ಪ ಓರೆ ಕಣ್ಣಲ್ಲಿ ನೋಡಿ, ಅವರು ನಗಾಡ್ತಾರ ನೋಡೋದು. ಅವರು ಆಚೆ ನೋಡಿದರೆ ನಾವು ಆಚೆಗೆ ನೋಡೋದು. ಅವ್ರು ನಗಾಡಿ ನಾವು ಯಾಕೆ ನಗಾಡೋದು ಅಂತ. ಆಮೇಲೆ ಅವರು ಹಾಯ್ ಹೇಳಿದರೆ ನಾವು ಹಾಯ್ ಹೇಳೋಣ ಅಂತ, ಅವರು ಮಾತಾಡಿದರೆ ನಾವು ಮಾತಾಡೋಣ ಅಂತ. ರಾಮಚಂದ್ರನಿಗೆ ಹೆಸರು ಪೂರ್ವಭಾಷಿ ಅಂತ. ಎದುರಿನವರು ಬಂದು ಮಾತಾಡುವವರೆಗೆ ಕಾಯ್ತಿರ್ಲಿಲ್ವಂತೆ. ಹೋಗಿ ಹೇಗಿದ್ದೀರಿ, ಗುರ್ತಾಯ್ತಾ ನಾನು ಅಂತ ಪರಿಚಯ ಇದು ಮಾಡಿ ಅಂತಾನೆ ರಾಮ. ಅವನು ಲೋಕ ಇಡೀ ಅವನ ಅಯೋಧ್ಯೆಯಲ್ಲಿ ಹಾಗಿದ್ದ ಅನ್ನೋದನ್ನು ವಾಲ್ಮೀಕಿಗಳು ದಾಖಲಿಸ್ತಾರೆ. ಅವನು ಹಾಗಾದರೆ ನಮ್ಮಲ್ಲಿ ಇನ್ನೂ ಒಂದು ಪ್ರಾರಬ್ಧ ಉಂಟು ನಮ್ಮದು. ನಮಗೆ ಸರೀಕರಾದರೆ ಸ್ವಲ್ಪ ಹೋಗಿ ಮಾತಾಡ್ತೇವೆ ನಾವು. ಅವ್ರ ಪಾಪ ಯಾವುದೋ ಒಂದು ದಿವಸ ನಾವು ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ವಾಲಂಟಿಯರ್ ಆಗಿ ಸಹಾಯ ಮಾಡಿದವರು ಏನೋ ಇರ್ತಾರೆ ಅಂತ ಅಂದ್ಕೊಳ್ಳೋಣ, ಅಥವಾ ನಮ್ಮ ಶೌಚಾಲಯವನ್ನು ತೊಳೆದಿದ್ರು ಅಂತ ಅಂದ್ಕೊಳ್ಳೋಣ. ಅವರನ್ನು ಹೋಗಿ ನಾವು ಖಂಡಿತ ಮಾತಾಡಿಸೋದಿಲ್ಲ. ಗೊತ್ತಿಲ್ಲದ ಹಾಗೆ ಇದ್ದು ಬಿಡೋದೇ ಒಳ್ಳೆಯದು. ಯಾಕೆ ನಮಗೆ ಸರೀಕರಲ್ವಲ್ಲ ಅಂತ. ರಾಮ ದೊಡ್ಡವರು, ರಾಜಪರಂಪರೆಯವರು ಮಾತ್ರವಲ್ಲ, ಸೇವಕರು, ಸೇವಕರ ಕುಟುಂಬ, ತನಗೆ ಯಾರೆಲ್ಲ ನಾವು ಯಾವುದನ್ನು ಸಮಾನರಲ್ಲ ಅಂತ ತಿಳಿಯುವ, ಕನಿಷ್ಠ ಅಂತ ತಿಳಿಯುವ ಭಾಗ ಇದೆ, ಅಂಥವರನ್ನು ಹೋಗಿ ಹೇಗಿದ್ದೀ, ಚೆನ್ನಾಗಿದೆಯಾ, ಮನೆಯಲ್ಲಿ ಊಟ ಗೀಟ ವ್ಯವಸ್ಥೆ, ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ, ಆರೋಗ್ಯ ಹೇಗಿದೆ, ವ್ಯವಸ್ಥೆ ಸುಖವಾಗಿದೆಯಾ, ಹೀಗೆ ಮಾತಾಡಿಸ್ತಿದ್ದ ಅಂತ ವಾಲ್ಮೀಕಿಗಳು ದಾಖಲಿಸ್ತಾರೆ. ಇನ್ನೂ ಅಷ್ಟು ಮಾತ್ರ ಅಲ್ಲ, ಅವನು ನಿಮಗೆ ಕೆಲವರಿಗೆ ಕೆಲವು ಅನುಭವದಿಂದ ಗೊತ್ತಿರಬಹುದು. ಕೆಲವರು ಒಂದು ಮನೆಯಲ್ಲಿದ್ದರೆ ಒಂಥರ ಜೀವಂತಿಕೆ, ಅದು ಏನೋ ಅವ್ರು ಬಂದು ಹೋದ್ರು ಅಂದರೆ ಏನೋ ಒಂದು ಖುಷಿ ಆಗ್ತಿರ್ತದೆ. ಅವರಿದ್ದಾರೆ ಅಂದರೆ ಏನೋ ಲವಲವಿಕೆ, ಮನೆಯೆಲ್ಲ ಕುಣಿಯುತ್ತಿರ್ತದೆ. ಅದು ಅವ್ರು ಹೋದ್ಮೇಲೆ ಗೊತ್ತಾಗುತ್ತೆ, ಅದೇನೋ ಭಾರಿ ವಿಶೇಷ ಇತ್ತು ಅವ್ರು ಬಂದು ಹೋದಲ್ವಾ ಅಂತ ತಮ್ಮ ಆದ ಅನುಭವವನ್ನು ಇನ್ನೊಬ್ಬರ ಹತ್ರ ಕೇಳ್ತಾರೆ. ಆ ಅನುಭವ ನಿಮ್ಗಾಯ್ತಾ ಅಂತ. ಆಗ ಅವರು ಹೇಳ್ತಾರೆ, ಹೌದೌದು ನನಗೂ ಅನ್ನಿಸ್ತು, ನನಗೆ ಆಗಿದೆ ಅಂದ್ಕೊಂಡಿದ್ದೆ, ನಿಮಗೂ ಆಗಿತ್ತಾ, ಹೀಗೆ ನಾವು ಎಕ್ಸ್ಚೇಂಜ್ ಮಾಡ್ತೇವೆ. ಎಕ್ಸಾಕ್ಟ್ ರಾಮನ ಬಗ್ಗೆ ಹಾಗೇ ಉಲ್ಲೇಖ ಇದೆ. ರಾಮ ಬಂದು ಹೋದರೆ ಅಲ್ಲೊಂದು ಜೀವ ಸಂಚಾರವಾಗ್ತಿತ್ತಂತೆ. ಅಲ್ಲೆಲ್ಲ ಎಲ್ಲರಿಗೂ ಒಂದು ಏನೋ ಒಂದು ವೈಬ್, ಏನೋ ಒಂದು ಇಲ್ಲಿ ಯಾರೋ ಒಂದು ಚೈತನ್ಯ ಬಂದು ಹೋದಾಗ ಆಯ್ತಲ್ಲ, ಅರೆ ಅದು ಯಾವುದೋ ಒಬ್ಬ ಬಂದು ಹೋದವ ಇಲ್ಲವಾದ್ನಲ್ಲ, ಅವನು ಇರಬಾರ್ದಿತ್ತು, ಯಾಕೆ ಇನ್ನೊಂದಿಷ್ಟು ಹೊತ್ತು ಇರಬೇಕಿತ್ತು. ಈ ಥರ ಒಂದು ಫೀಲಿಂಗನ್ನು ರಾಮ ಥ್ರೂ ಔಟ್ ಅರಮನೆಯಲ್ಲಿ ಆಮೇಲೆ ಎಷ್ಟು ಗಮ್ಮತ್ತಂದರೆ, ರಾಮ ಕೇವಲ ತನ್ನ ತಾಯಿ ಜೊತೆಗೆ ಹಾಗೆ ಇದ್ದದಲ್ಲ, ಕೇವಲ ತನ್ನ ಸಖಿ ಮತ್ತೊಬ್ಬರು ಅವರ ಜೊತೆಗಲ್ಲ, ತನ್ನ ಒಳಗಿನ ವಲಯ ಮಾತ್ರವಲ್ಲ ಗಮ್ಮತ್ತು, ಅವನ ಅಪ್ಪನ ಅಂತಃಪುರದ ಸ್ತ್ರೀಯರ ಜೊತೆಗೂ ಅಷ್ಟೇ ಪ್ರೀತಿಯಿಂದ, ತುಂಬ ಮಗನ ಹಾಗೆ, ಅವರಿಗೆ ಎಂದೂ ಕೂಡ ಇವನು ಯಾರೋ ಹೊರಗಿನವ ಅನ್ನಿಸದ ಹಾಗೆ ಅವರನ್ನು ಅಷ್ಟೇ ಸಮಭಾವದಿಂದ ಮಾತಾಡಿಸ್ತಿದ್ದ ಅಂತ ರಾಮನ ಬಗ್ಗೆ ಉಲ್ಲೇಖ. ಇನ್ನು ಈ ಜೀವ ಚೈತನ್ಯದ ಭಾಗ ಅಂತ ನಾನು ಹೇಳಿದೆ ಅಲ್ಲ, ಇದು ನಿಮಗೆ ಇನ್ನೂ ಹೆಚ್ಚು ಸ್ಪಷ್ಟವಾಗುವುದು ನೋಡಿ. ಈ ರಾತ್ರಿ ತಾನು ಪಟ್ಟಾಭಿಷಿಕ್ತನಾದವನಿಗೆ ನಾಳೆ ಬೆಳಿಗ್ಗೆ ಇಲ್ಲ ಅಂತ ಗೊತ್ತಾದಾಗ ಅವನು ಅಳ್ಳಿಲ್ಲ. ನಾವಾದರೆ ಬಿಡ್ತಿತ್ತ? ಒಂದೋ ಅಳಬೇಕು, ನಮಗೆ ಕೈಯಲ್ಲಾಗದಿದ್ರೆ ನಾವು ಅಳ್ತಿತ್ತು. ಎರಡನೇದ್ದು ಜಗಳ ಮಾಡಬೇಕಿತ್ತು. ಮೂರನೇದ್ದು ನಾನು ಆಗಿಯೇ ತೀರ್ತೇನೆ ಅನ್ನಬೇಕಿತ್ತು. ಯಾಕೆ ನನ್ನನ್ನು ಬೇಡ ಅಂತೀರಿ ಆರ್ಗ್ಯುಮೆಂಟಿಗೆ ನಿಲ್ಲಬೇಕಿತ್ತು. ಅಪ್ಪ ನೀವು ಅಮ್ಮನ ಮಾತು ಯಾಕೆ ಕೇಳಿದ್ದೀರಿ ಅಂತ ಸಿಟ್ಟಾಗಬೇಕಿತ್ತು. ನಿಮ್ಮ ಅಮ್ಮ ಹೇಳಿದಾಗ ನಾನು ಆಗಲ್ಲ ಅಂತ ಅಮ್ಮನಿಗೂ ಅಪ್ಪನಿಗೂ ಜಗಳ ತಂದು ಹಚ್ಚಬಹುದಿತ್ತು. ಅಮ್ಮ ಅಪ್ಪನಿಗೆ ಜಗಳ ತಂದು ಹಚ್ಚಲಿಲ್ಲ. ತಾನು ತನ್ನ ಅಣ್ಣ ತಮ್ಮಂದಿರ ಜೊತೆಗೆ ಜಗಳ ತಂದು ಹಚ್ಚಲಿಲ್ಲ. ಮಾತ್ರ ಅಲ್ಲ, ಒಳಗೆ ಹೋದಾಗ ಹೇಗಿದ್ದಲ್ಲ ಹಾಗೇ ಹೊರಗೆ ಬಂದಿದ್ದಾನಂತೆ. ಅದೇ ಮುಗುಳ್ನಗು, ಅದೇ ಉಲ್ಲಾಸ, ಅದೇ ಸಂತೋಷ. ವ್ಯತ್ಯಾಸ ಇಲ್ಲ ಅಂತ. ನಾಟಕ ಅಲ್ಲ, ನಾಟಕ ಮಾಡಕ್ಕೆ ಬರಲ್ಲ ಅಷ್ಟು.
ಯಾರಿಗೂ ಕೂಡ ಅಂಥ ದುರಂತಗಳು ಬದುಕಿನಲ್ಲಿ ಆದಾಗ ನಾಟಕದಲ್ಲಿ ಸಂತೋಷ ತೋರ್ಸಕ್ಕೆ ಸಾಧ್ಯ ಇಲ್ಲ. ಆದರೆ ರಾಮ ಮಾತ್ರ ತುಂಬ ಹಸನ್ಮುಖಿಯಾಗಿ ಉಲ್ಲಾಸದಿಂದ ಸಂತೋಷದಿಂದ ನೇರ ಅಮ್ಮನ ಹತ್ರ ಬರುವಾಗ ಕೌಸಲ್ಯ ಹತ್ರ ಅವಳು ಬಂಗಾರದ ಪೀಠವನ್ನು ಕೂತ್ಕೊಳ್ಳಿಕ್ಕೆ ಇಡ್ತಾಳೆ, ಅವ ಸರಿಸಿ ನೆಲದಲ್ಲಿ ಕೂತ್ಕೊಳ್ತಾನೆ. ಅಮ್ಮ ಹೇಳ್ತಾಳೆ, ನಾಳೆ ರಾಜನಾಗುವವನು ಆ ಮಣೆ ಸರಿಸಿದ್ಯಾಕೆ, ಕೂತ್ಕೊಳ್ಳು ಸರಿಯಾಗಿ ಅದರ ಮೇಲೆ. ಅಮ್ಮ, ನಾನು ಕಾಡಿನಲ್ಲಿ ಹೋಗಿ ಇನ್ನು ಬದುಕಬೇಕಾದವನು, ನಾನು ಈ ಬಂಗಾರದ ಪೀಠದ ಮೇಲೆ ಕೂತ್ಕೊಳ್ಳುವವನಲ್ಲ. ಆಗ ಅವಳಿಗೆ ಶಾಕ್. ಬಟ್ ಇವನ ಜೆಸ್ಚರ್ನಲ್ಲಿ ಅದು ಎಷ್ಟು ನ್ಯಾಚುರಲ್ ಆದ ಒಂದು ಕ್ರಿಯೆ, ಅದನ್ನು ಸರಿಸಿ ನೆಲದಲ್ಲಿ ಕೂತ್ಕೊಂಡ ಅಂತ. ಇಂಥ ಸಣ್ಣ ಪುಟ್ಟ ಜೆಸ್ಚರ್ಸ್ ರಾಮನದ್ದು. ಅವನೊಬ್ಬ ಸಾಮಾನ್ಯ ಮನುಷ್ಯನ ಹಾಗೆ ನಾವು ನೀವು ಬದುಕಿದಂತಹ ಜೆಸ್ಚರ್ಸ್ನಿಂದಲೇ ಎಷ್ಟು ದೊಡ್ಡವನಾದ ಅನ್ನೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ನಮಗೆ ಎಷ್ಟೋ ಅಧಿಕಾರ, ನಮ್ಮಲ್ಲಿ ನಾಳೆ ನಮಗೆ ಪ್ರಮೋಷನ್ ಅಂತ ಇರುತ್ತೆ. ನಾವು ರಾತ್ರಿಯೆಲ್ಲ ಅದನ್ನೇ ಕನಸು ಕಂಡಿರ್ತೀವಿ, ಬೆಳಿಗ್ಗೆ ಹೋದಾಗ ಗೊತ್ತಾಗತ್ತೆ ಪ್ರಮೋಷನ್ ಇಲ್ಲ ಅಂತ. ಏನಾಗಿರಬಹುದು ನಮ್ಮ ಯೋಚನೆ, ಎಷ್ಟು ಜನರ ನಾವು ಶಪಿಸಿರಬಹುದು, ಎಷ್ಟೆಷ್ಟು ಮನಸ್ಸಿನಲ್ಲಿ ಅವರ ಬಗ್ಗೆ ನಮ್ಮ ಭಾವನೆಗಳನ್ನೆಲ್ಲ ಬದಲಾಯಿಸಿಕೊಂಡು ಈ ಕಂಪನಿಯೇ ಬಿಡೋಣ ಅಂತ ತೀರ್ಮಾನ ಮಾಡಲ್ವಾ. ಇನ್ನೀ ಕಂಪನಿಯೇ ಬೇಡ, ಉತ್ಸಾವರಿ ಬೇಡ, ನಾವು ಇಷ್ಟು ಮಾಡಿದವರಿಗೆ ಒಂದು ರಿಕಗ್ನಿಷನ್ ಇಲ್ಲ, ಹೋಗೇ ಬಿಡು, ಬೇರೆ ಕಂಪನಿ ಹುಡುಕುವ. ರಾಮ ಕಂಪನಿ ಬೇರೆ ಹುಡುಕಿದ್ರೆ ನಮಗೆ ಇವತ್ತು ಈ ಮೌಲ್ಯ ಉಳಿತಿತ್ತ? ರಾಮ ಕಂಪನಿ ಬೇರೆ ಹುಡುಕೊಳ್ಳಿಕ್ಕೆ ಹೋಗಲಿಲ್ಲ, ಕಂಪನಿಯನ್ನು ಸುಧಾರಿಸಿದ. ಕಂಪನಿಯನ್ನು ಸುಧಾರಿಸಿದ್ದು ಅಂದರೆ ಅದೇ ಕುಟುಂಬವನ್ನು ಸುಧಾರಿಸಿದ್ದು, ಆ ಕುಟುಂಬದ ಮೌಲ್ಯವನ್ನು ಉಳಿಸಿದ್ದುಂಟಲ್ಲ, ಅದು ರಾಮನ ಗುಣ. ಅವನ ಅಮ್ಮ ಅಪ್ಪನ ಮಧ್ಯೆ ಜಗಳ ತರಲಿಲ್ಲ, ಸಹೋದರರ ಜೊತೆಗೆ ತನಗೆ ಮತ್ತು ಭರತನಿಗೆ ಯಾವತ್ತೂ ಕೂಡ ವೈಷಮ್ಯ ಉಂಟಾಗದ ಹಾಗೆ ತನ್ನ ನಿರ್ಣಯ ತೆಗೆದುಕೊಂಡ. ಅವನು ಎಲ್ಲಿಯವರೆಗೆ ಅಂದರೆ ಲಕ್ಷ್ಮಣ ಯದ್ವಾ ತದ್ವಾ ಬೈತಾನೆ ಅವರ ಅಪ್ಪನನ್ನ. ಹೆಣ್ಣಿನ ಮೇಲೆ ಮೋಹ, ಅದಕ್ಕೆ ಹಿಂಗೆ ಮಾತಾಡ್ತಾನೆ. ಆ ಕೈಕೇಯಿ ಮೇಲೆ ಮೋಹ, ಅದರಿಂದ ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಿಲ್ಲ, ಧರ್ಮ ಯಾವುದು ಅಧರ್ಮ ಯಾವುದು ಗೊತ್ತಿಲ್ಲ, ನೀತಿ ಯಾವುದು ಅನೀತಿ ಯಾವುದು ಗೊತ್ತಿಲ್ಲ, ನೀನು ಸುಮ್ಮನೆ ನನಗೆ ಬಿಡೋ, ನಾನು ಹೋಗಿ ಹ್ಯಾಂಡಲ್ ಮಾಡ್ತೇನೆ ಅಂತಾನೆ ಲಕ್ಷ್ಮಣ. ನೀವು ನೋಡಬೇಕು, ಅವರಿಬ್ಬರು ಎರಡು ಎಕ್ಸ್ಟ್ರೀಮ್ಗಳು ಯಾವಾಗಲೂ ಕೂಡ. ಇವ ಮಹಾ ಸಮಾಧಾನ ಇದ್ದಾಗ ಅವ ಎಕ್ಸ್ಟ್ರೀಮ್ ರೋಷಾವೇಶ, ಅವ ಸಿಕ್ಕಾಪಟ್ಟೆ ರಾಮ ರೋಷಾವೇಶ ದುಃಖಕ್ಕೆ ಹೋದಾಗೆಲ್ಲ ಲಕ್ಷ್ಮಣ ಬ್ಯಾಲೆನ್ಸ್ ಮಾಡ್ತಾ ಇರೋದು. ಇದು ನಿಮಗೆ ಥ್ರೂಔಟ್ ರಾಮನ ಕಥೆಯಲ್ಲಿ ಬರುವುದೇ ಆ ಥರದ ಒಂದು ಸಮತೋಲ. ಲಕ್ಷ್ಮಣ ಅಷ್ಟು ಬೈಯುವಾಗ ಯಾವುದೇ ಕಾರಣಕ್ಕೂ ನಮ್ಮ ತಾಯಿಯನ್ನು ಬೈಯುವ ಯಾವ ಅರ್ಹತೆಯೂ ನನಗಿಲ್ಲ, ನಿನಗಿಲ್ಲ, ನೀನು ಎಂದೂ ಕೂಡ ಇಂಥ ಮಾತುಗಳನ್ನು ಆಡಬಾರದು ಅಂತ ಖಡಾಖಂಡಿತವಾಗಿ ಅದನ್ನು ಆ ಮಾತು ಆಡದ ಹಾಗೆ ಕತ್ತರಿಸಿ ಬಿಡ್ತಾನೆ ಮಾತನ್ನು. ಇದು ರಾಮ. ಕೈಕೇಯನ್ನು ಯಾರಾದರೂ ಬೈತಿದ್ರು, ಬೈಲಿಲ್ಲ ರಾಮ. ಎಷ್ಟು ಮುಂದೊಂದು ಸಂದರ್ಭ, ಭರತ ಅಲ್ಲಿಗೆ ಬಂದಲ್ಲ ಪಾದುಕೆ ತಗೊಂಡು, ನನಗೆ ಪಾದುಕೆಗೆ ಅನ್ನಾದರೂ ಕೊಡು ಅಂತ ಕೇಳಕ್ಕೆ ಬಂದಲ್ಲ, ಆ ಪಾದುಕೆಯನ್ನು ಕೊಡು ಅಂತ ಕೇಳಕ್ಕೆ ಬಂದಾಗ ಬಹಳ ಮುಖ್ಯ ಕಂಡೀಷನ್ ಏನು ಅಂದರೆ, ನೀನು ಕೈಕೇಯಿಯನ್ನು ಎಂದಿಗೂ ನಿಂದಿಸುವುದಿಲ್ಲ ಎಂದು ನನಗೆ ಮಾತು ಕೊಟ್ಟರೆ ನಾನು ಪಾದುಕೆ ಕೊಡ್ತೇನೆ. ಎಲ್ಲಿಯವರೆಗೆ ರಾಮನ ಒಂದು ಕಮಿಟ್ಮೆಂಟ್, ಅದು ಸುಮ್ಮನೆ ಅಂತತಃ ಸುಮ್ಮನೆ ತನ್ನಷ್ಟಕ್ಕೆ ಹೊರಗಿನಿಂದ ಪ್ರಕಟಣೆ ಅಲ್ಲ. ಮತ್ತೆ ಹಾಗೆ ಹೇಳುವಾಗ ಅವನಿಗೆ ಪೂರ್ಣ ಭಕ್ತಿ ಶ್ರದ್ಧೆಯೇ. ಅದು ನಾಟಕದ ಒಂದು ಯಾರನ್ನೋ ಓಲೈಸುವ ಮೆಚ್ಚಿಸುವುದಕ್ಕಾಗಿ ಮಾಡುವುದಲ್ಲ. ಯಾಕೆಂದರೆ ಮೆಚ್ಚಿಸುವುದಿದ್ದರೆ ತನಗೆ ಯಾವುದೋ ಲಾಭ ಆಗ್ತಿದ್ರೆ ಮೆಚ್ಚಿಸಿದ ಅಂತ ಹೇಳ್ಬೋದಿತ್ತು, ಲಾಭವೇ ಇಲ್ವಲ್ಲ, ಕಷ್ಟಕ್ಕೆ ತನ್ನನ್ನು ಒಡ್ಡಿಕೊಂಡಾಗ ಹೋಗಿದ್ದಾನೆ ಆ ಥರ ಹೇಳಿ. ಅಂದರೆ ಇಡೀ ರಾಮನ ವ್ಯಕ್ತಿತ್ವ ನಮಗೆ ಎಷ್ಟು ಪಾಠ ಅಂದರೆ, ನಾವು ಎಷ್ಟು ಜನ ಪಾಲಿಗಾಗಿ ಅಣ್ಣ ತಮ್ಮಂದರು ಜಗಳಾಡಲ್ಲ, ನಾವು ಎಷ್ಟು ಜನ ಅಪ್ಪ ಅಮ್ಮನನ್ನು ಚೀತು ಮಾಡಿಲ್ಲ, ಯಾವುದೋ ವರ್ತನೆ ಇಷ್ಟ ಆಗದೆ ಇದ್ದಾಗ. ಇವತ್ತಿಗೂ ಕೂಡ ಅಪ್ಪನನ್ನು ಬೈಯುವ, ಅಮ್ಮನನ್ನು ನಿಂದಿಸುವ, ಅಮ್ಮನನ್ನು ಹಳಿದು ತುಚ್ಛೀಕಾರ ಮಾಡುವ ಎಷ್ಟು ಮಕ್ಕಳಿಲ್ಲ ನಾವು. ಆ ಅರ್ಥದಲ್ಲಿ ವನವಾಸ ಕೊಡುವ ಯಾವ ತಪ್ಪು ಅಪ್ಪ ಅಮ್ಮ ಮಾಡಿದ್ದಾರೆ? ಇವತ್ತಿಗೆ ಕಂಪೇರ್ ಮಾಡಿದರೆ ಸೌಕರ್ಯದ ಸುಪ್ಪತ್ತಿಗೆಯಲ್ಲಿ ಇಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ ನಮ್ಮ ಮಕ್ಕಳನ್ನು. ಒಂದು ಕಾಲದ ರಾಮನ ವನವಾಸವನ್ನು ಕಂಪೇರ್ ಮಾಡಿದರೆ ಇವತ್ತು ನಮ್ಮ ಅಪ್ಪ ಅಮ್ಮ ತಾವು ಜೀವತ್ತೇ ಇದು ತಮ್ಮ ಕಷ್ಟಗಳನ್ನೆಲ್ಲ ಯಾರಿಗೂ ಹೇಳದೆ ಅಷ್ಟು ಸರ್ವಸ್ವ ಧಾರೆ ಎರೆದು ಮಕ್ಕಳನ್ನು ಬೆಳೆಸಿದರೆ, ಇವತ್ತು ಮಕ್ಕಳು ತಗೊಂಡೋಗಿ ಅನಾಥಾಶ್ರಮದಲ್ಲಿ ಇಡಿ, ವೃದ್ಧಾಶ್ರಮದಲ್ಲಿ ಇಡಿ ಅನ್ನುವ ಕಾಲಕ್ಕೆ ಬಂದಿದ್ದೇವೆ. ಎಲ್ಲೂ ಇಲ್ಲ. ರಾಮನನ್ನು ನೀವು ಗಮನಿಸಿದರೆ ಇಷ್ಟು ಕಷ್ಟ ಕೊಟ್ಟ ಅಮ್ಮನನ್ನು ಒಂದು ದಿನ ಆಡಿಕೊಳ್ಳಿಲ್ಲ. ಜೀವನಕ್ಕೆ ಮೌಲ್ಯಗಳಲ್ವ ರಾಮ ಬಿಟ್ಟು ಹೋದದ್ದು, ಇನ್ನೇನು. ಅಂಥ ರಾಮ ಅಷ್ಟಕ್ಕೆ ಮುಕ್ತಾಯ ಮಾಡಲಿಲ್ಲ. ಅವನು ಹೋದದ್ದೆಲ್ಲಿಗೆ, ಎಲ್ಲಿವರೆಗೆ ಹೋದ, ಯಾವ ಹಂತ ಮುಟ್ಟಿದ ನೀವೇ ಗಮನಿಸಿದರೆ, ಅವನು ಕಾಡು
ಆ ಕಾಡೆಲ್ಲ ನೀವು ಗಮನಿಸ್ಬೇಕು. ಅವನು ಬಂದಾಗ ಕಾಡನ್ನೆಲ್ಲ ನೀವು ಯಾವುದನ್ನು ನಾನೀಗ ಹೇಳಿದೆ ಅಲ್ಲ, ಅರಮನೆಯಲ್ಲಿ ಜೀವ ಸಂಚಾರ ಆಗ್ತಿತ್ತು ಅಂತ, ಅವನು ಕಾಡಿನಲ್ಲೂ ಅದೇ ಜೀವ ಸಂಚಾರ ಕೊಡ್ತಿದ್ನಂತೆ. ಒಂದು ಜಿಂಕೆಗೆ, ಒಂದು ಗಿಡ ಮರಕ್ಕೆ, ಒಂದು ಯಾವುದೋ ನದಿಗೆ, ಯಾವುದೋ ಒಂದು ಹೂವಿನ ಬಳ್ಳಿಗೆ, ಪ್ರತಿಯೊಂದಕ್ಕೂ ಕೂಡ ಏನೋ ಒಂದು ವಿಶೇಷ ಫೀಲ್, ಚೈತನ್ಯ ಬಂದ ಹಾಗೆ. ಆ ಜಿಂಕೆಗಳು ಹೀಗೆ ಕಾಯೋದು, ಅಲ್ಲಿ ಪುಷ್ಪಗಳೆಲ್ಲ ಹೀಗೆ ಇವನು ಬಂದ ಅಂತಲೇ ಅರಳುತ್ತಾವೇನೋ ಅನ್ನೋ ಹಾಗೆ ಅರಳೋದು, ನದಿಗೆ ಇನ್ನೇನು ಖುಷಿಯಾಗಿದೆ ಅನ್ನೋ ಹಾಗೆ. ಅಂದರೆ ಇದೆಲ್ಲ ಯಾಕೆ ಅಂದರೆ, ಎಷ್ಟೋ ಸಾರಿ ನಾವು ಯಾವುದೋ ಜಗತ್ತಲ್ಲಿದ್ದು ಆ ಜಗತ್ತನ್ನು ಭಾಳ ಚೆನ್ನಾಗಿದೆ ಅಂತ ಜಗತ್ತು ಎಂಜಾಯ್ ಮಾಡ್ತೇವೆ. ಒಳ್ಳೆ ಹೈಫೈ ಸೋಫಾ, ಭಾರೀ ಒಳ್ಳೆ ಕ್ವಾಲಿಟಿಯ ಬೆಡ್, ಒಳ್ಳೆ ತಿನ್ನಕ್ಕೆ ಒಳ್ಳೆ ಸುಗ್ರಾಸ ಭೋಜನ, ಕೈಗೆ ಕಾಲಿಗೆ ಆಳುಗಳು ಅಂದ್ಕೊಳ್ಳೆ ನಾವೇನು ಎಣಿಸ್ತೇವೆ, ಏನು ಚೆನ್ನಾಗಿದೆ, ಇಲ್ಲೇ ಇದ್ಬಿಡ ಭಾಳ ಚೆನ್ನಾಗಿದೆ ಅಂತ. ಇದೇನು ಲೋಕ ಭಾರಿ ಚೆನ್ನಾಗಿದೆ ಅಂತ ನಾವು ಸಂತೋಷ ಪಡೋದು. ರಾಮ ಹಾಗಲ್ಲ, ತನ್ನ ಇರುವಿಕೆಯಿಂದ ಲೋಕವನ್ನು ಬೆಳಗುವುದು, ಲೋಕ ವಿಸ್ತಾರ ಆಗೋದು, ಲೋಕ ಖುಷಿಮಯ ಆಗೋದು, ಲೋಕ ಸಂತೋಷಮಯ ಆಗೋದು, ಅದನ್ನು ಮಾಡ್ತಿದ್ದ ಅಂತ. ಹಾಗಾಗಿ ಅರಮನೆಯ ಸುಪ್ಪತ್ತಿಗೆ ಕಾಡಲಿರಲಿಲ್ಲ, ಒಂದು ದಿನವೂ ಅದರ ಕೊರಗಿಲ್ಲ. ಒಂದೇ ಒಂದಿನ ಅವನು ಹೇಳಲಿಲ್ಲ ಈ ದರ್ಭೆ ಮೇಲೆ ಮಲ್ಕೋಬೇಕಲ್ಲ ಅಂತ, ಎಂದೂ ಮಾತಿಲ್ಲ. ಎಲ್ಲಿ ಮಲಗಿದ್ದಾನ ಅದು ಅರಮನೆ, ಎಲ್ಲಿ ಇದ್ದಾನ ಅದು ವೈಭೋಗ, ಎಲ್ಲಿ ಇದ್ದಾನ ಅದು ಸಾಮ್ರಾಜ್ಯ. ಇದು ರಾಮನ ಗುಣ. ಹಾಗೆ ಕನ್ವರ್ಟ್ ಮಾಡ್ತಿದ್ದ ಅಂತ ಲೋಕವನ್ನೇ ತನ್ನ ಪರಿಣಾಮದಿಂದ. ಅಂಥ ರಾಮ ದಾರಿ ನಡೆದಾಗ ಮತ್ತೆ ನಾವು ನೆನಪಿಟ್ಕೊಳ್ಬೇಕು, ಅವನು ಸುಮಾರು ಜನರನ್ನು ಉದ್ಧಾರ ಮಾಡ್ತಾ ಹೋದ. ಅಲ್ಲಿ ನಿಮಗೆ ಗೊತ್ತು, ನಾನು ಎಲ್ಲರನ್ನ ಹೆಸರು ಹೇಳೋದಿಲ್ಲ. ಮಾರೀಚನನ್ನು ಕೊಲ್ಲು ಅಂದಿರ್ತಾನೆ, ಯಾರನ್ನೂ ಕೊಲ್ಲದೆ ಬಿಡಬೇಡ ಅಂತ ವಿಶ್ವಾಮಿತ್ರರು ಮೊದಲೇ ಹೇಳ್ತಾರೆ ತಾಟಕಿ ಸಂಹಾರದ ಸಂದರ್ಭದಲ್ಲಿ. ಆದರೆ ಮಾರೀಚನನ್ನು ಏನೋ ಕರುಣೆ ಬಂದು ಒಂದು ಬಾಣ ಬಿಟ್ಟು ಸಮುದ್ರದ ಆಚೆಗೆ ಒಗೆದು ಬಿಟ್ಟನಂತೆ, ಕೊಲ್ಲಲಿಲ್ಲ. ಶತ್ರು ಒಮ್ಮೆ ಎದುರಾದರೆ ಕೊಲ್ಲದೆ ಬಿಡಬೇಡಿ ಅಂತ ಒಂದು ಸೂಚನೆ ವಿಶ್ವಾಮಿತ್ರರದ್ದು. ಅರ್ಧಂಬರ್ಧ ಕೊಂದರೆ ಅವ್ರು ನಾಳೆ ನಿಮಗೆ ಉಪದ್ರವ ಆಗ್ತಾರೆ ಮಾರೀಚನ ಹಾಗೆ ಅಂತ. ಇದೆಲ್ಲ ಸೂಚನೆಗಳು. ಆದರೆ ಕೊಲ್ಲದೆ ಬಿಟ್ಟ ಬಂದ ಮಾರೀಚ ಜಿಂಕೆಯಂತೆ, ಅದೆಲ್ಲ ಈ ಕಲ್ಪನಾ ಭಾಗವ. ನಿಜವಾಗಿ ರಾಮನಿಗಷ್ಟು ಗೊತ್ತಾಗಲಿಲ್ವಾ? ನಾನು ಆಗಲೇ ಹೇಳಿದೆ, ಅವನಿಗೆ ಪರ್ಪಸ್ಸೇ ಗೊತ್ತಿತ್ತು, ಎಂಡ್ ಪಾಯಿಂಟೇ ಗೊತ್ತಿತ್ತು. ಅದು ಬೇರೆ ವಿಷಯ. ಅದಲ್ಲದೆ ರಾಮ ಸೀತೆಯ ಜೊತೆಗೆ ಆ ಅನ್ಯೋನ್ಯ ಭಾವದಿಂದ ಸೀತೆಯನ್ನು ಕಳ್ಕೊಳ್ತಾನಲ್ಲ ರಾವಣನ ಜೊತೆಗೆ, ಅವಳು ಅಪಹರಣಕ್ಕೆ ಒಳಗಾದ ಮೇಲೆ. ನೀವು ಗಮನಿಸಬೇಕು, ರಾಮ ಮಗುವಿನಂತೆ ಅಳ್ತಾನೆ. ಸೀತೆ ಇಲ್ಲ ಅಂತ ನಾವು ಸಾಮಾನ್ಯ ಗಂಡನೊಬ್ಬ ಹೆಂಡತಿಗಾಗಿ ಅಳುವ ಹಾಗೆ, ಹೆಂಡತಿ ಇಲ್ಲದಿದ್ದರೆ ತಾನು ಬದುಕಲೇಬಾರದು ಅನ್ನುವ ಹಾಗೆ ಜಿಂಕೆಯನ್ನು ಹೋಗಿ ಕೇಳ್ತಾನೆ, ನೀನು ನೋಡಿದ್ಯಾ ಅಂತ. ಮರಗಿಡಗಳನ್ನು ಕೇಳ್ತಾನೆ, ಇಲ್ಲೆಲ್ಲಾದರೂ ಬಂದಿಲ್ಲ. ಆಚೆ ಹೋಗಿ ನದಿಯನ್ನು ಕೇಳ್ತಾನೆ, ನಿನ್ನ ಹತ್ರ ಏನಾದರೂ ಬಂದಳ. ಇಲ್ಲಿ ಅಲ್ಲಿ ಪ್ರತಿ ಒಂದನ್ನು, ಪ್ರತಿ ಪಶು ಪಕ್ಷಿಗಳನ್ನು ಮಾತಾಡಿಸಿ ಅಳುವುದು ನೋಡಿ ನೋಡಿ ನಾನು ಅದೇ ಹೇಳಿದ್ದು. ಆಗ ಲಕ್ಷ್ಮಣ ಬ್ಯಾಲೆನ್ಸ್ ಮಾಡೋದು, ನೀನು ಅಳಬಾರದು ಅಣ್ಣ, ನೀನು ಅಳ್ತರೆ ಮುಂದೆ ದಾರಿ ಕಾಣುವುದಿಲ್ಲ, ನೀನು ಅಳುವುದಲ್ಲ ಈಗ ನಾವು ಹುಡುಕುವ ಕೆಲಸ ಮಾಡುವ ಅನ್ನುವಾಗ ಮತ್ತೆ ಇವನು ದುಃಖವನ್ನು ನಿವಾರಿಸಿಕೊಳ್ಳೋದು. ರಾಮ ಅಳ್ತಾನ? ನಮ್ಮಲ್ಲಿ ಒಂದು ಬಹಳ ಜನ ದೇವರು ಅಳ್ತಾರ? ಭಗವಂತ ಮನುಷ್ಯ ಸ್ವರೂಪದಲ್ಲಿ ಬಂದು ಏನನ್ನು ಹೇಳ್ತಿದ್ದಾನೆ ಅಂದರೆ, ನೀನು ಅತ್ತರೆ ಅತ್ತು ಬಿಡು, ಮತ್ತ್ಯಾಕೆ ಕರಗಿಸ್ತಿ ದುಃಖ, ಅತ್ತಾರೆ ಅತ್ತು ಬಿಡು, ನಕ್ಯಾಕೆ ಕರಗಿಸುತ್ತಿ ದುಃಖ ಅಂತ ಬೇಂದ್ರೆ. ಹೌದು, ಅಳಬೇಕು. ಅಳು ಅನ್ನುವುದು ಕೂಡ ಬದುಕಿನ ಸಮರ್ಪಣಾ ಭಾಗವಾದರೆ, ಕರಗಿ ನೀರಾದರೆ ಗಿಡ ಮರಗಳೂ ದಾರಿ ತೋರಿಸ್ತವೆ, ಪಶು ಪಕ್ಷಿಗಳೂ ದಾರಿ ತೋರಿಸ್ತವೆ. ಕರಗಿ ನೀರಾಗು, ನೀನು ಅಳುವುದು ನಿನ್ನ ಅಹಂಕಾರ ನಿರಸನ. ನೀನು ಅಹಂಕಾರ ನಿರಸನವಾದರೆ ಜಗತ್ತಿಗೆ ದಾರಿ ತೋರಿಸುವುದಕ್ಕೆ ಯಾವುದೋ ಸ್ವರೂಪದಲ್ಲಿ ಭಗವಂತ ಬರ್ತಾನೆ. ಅದಕ್ಕೆ ಜಟಾಯು ಬಂದ, ಯಾವುದೋ ಪಕ್ಷಿ ಬಂತು ನೋಡಿ ದಾರಿ ತೋರ್ಸಕ್ಕೆ. ಅತ್ತು ಕರಗು ಅಂತ ಮನುಷ್ಯನಿಗೆ ಭಗವಂತ ಸೂಚಿಸಿದ್ದು. ಕರಗು, ಸಮರ್ಪಿಸಿಕೋ, ಕೂಗಿಕೊಂಡು ಕೇಳು, ಅದನ್ನು ರಾಮ ಮಾಡಿ ತೋರಿಸಿದ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಅವನ ದಾರಿಯನ್ನು ನಡೆದಾಗ ಬಹಳ ಅದ್ಭುತವಾದ ಪಾತ್ರ ರಾಮಾಯಣದಲ್ಲಿ ಹನುಮಂತ. ರಾವಣ ಆಗ ಬಹಳ ಪ್ರಭಾವಶಾಲಿಯಾದ, ಎಲ್ಲರನ್ನು ಕಾಡುವ ದೊರೆ. ನಿಮಗೆ ಗೊತ್ತು, ರಾಕ್ಷಸ. ಏಕಕಾಲಕ್ಕೆ ಅಷ್ಟೇ ಪ್ರಭಾವಶಾಲಿ, ಬಲಿಷ್ಠ ವಾಲಿ. ಎಷ್ಟು ವಾಲಿ ಬಲಿಷ್ಠ ಅಂದರೆ ರಾವಣನನ್ನು ಬಗಲಲ್ಲಿ ಹಿಡ್ಕೊಂಡು ಎತ್ತಿ ಒಗೆಯುವಷ್ಟು
ಕಡೆಗೆ ರಾವಣನದು ಭಾಳ ಡೇಂಜರಸ್. ಅವನು ವೀಕ್ ಇದ್ದವ್ರ ಜೊತೆ ಜಗಳ, ಭಯಂಕರ ಪವರ್ಫುಲ್ ಇದ್ದವ್ರ ಹತ್ರ ಹೋಗಿ ಫ್ರೆಂಡ್ಶಿಪ್. ನಾನು ನೀನು ಫ್ರೆಂಡೇ, ಇನ್ನು ಜಗಳ ಮಾಡೋದು ಬೇಡ, ನಿನ್ನ ಸುದ್ದಿಗೆ ನಾನು ಬರಲ್ಲ, ನನ್ನ ಸುದ್ದಿಗೆ ನೀನು ಬರಲ್ಲ. ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅವನು ವಾಲಿಯ ಜೊತೆಗೆ ಮಾಡ್ಕೊಂಡಿದ್ದು. ಹಾಗಾಗಿ ವಾಲಿ ಕೊಲ್ಲಲಿಲ್ಲ ಅವನನ್ನು. ನಮ್ಗೆ ಬಹಳ ಪ್ರಶ್ನೆ ಬರಲ್ವಾ, ಸುಗ್ರೀವನ ಜೊತೆ ಯಾಕೆ ಸ್ನೇಹ ಮಾಡಿಕೊಂಡ ರಾಮಚಂದ್ರ? ವಾಲಿಯನ್ನೇ ಹಿಡ್ಕೊಂಡಿದ್ರೆ ಆಗಿಂದಾಗ ಮುಗಿಸ್ಬಿಡ್ಬೋದಿತ್ತಲ್ಲ. ಅಲ್ಲ, ಅದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಉತ್ತರಕಾಂಡ ಎಲ್ಲ ನೋಡಿದರೆ. ವಾಲಿಯ ಜೊತೆಗೆ ಆಗಲೇ ಅವನದೊಂದು ಒಪ್ಪಂದ ಆಗಿತ್ತು, ನಿನ್ನ ಸುದ್ದಿಗೆ ನಾನು ಬರಲ್ಲ, ನನ್ನ ಸುದ್ದಿಗೆ ನೀನು ಬರಬೇಡ, ಶರಣಾಗತರಾದವರನ್ನು ರಕ್ಷಿಸಬೇಕು. ಅವ ಶರಣಾಗತನಾಗ್ಬಿಟ್ಟಿದ್ದಾನೆ. ಅಂಥ ವಾಲಿಯನ್ನ ಬೆನ್ನಿನಿಂದ ಇರಿದ ಅಂತ ಒಂದು ಕಥೆ ಬರುತ್ತೆ. ರಾಮ ಬೆನ್ನಿನಿಂದ ಇರಿದದ್ದು ಹೌದಾ? ಬೆನ್ನಿನಿಂದ ಇರಿಬಹುದಿತ್ತ? ಈ ಪ್ರಶ್ನೆಯನ್ನು ವಾಲಿನೇ ಕೇಳ್ತಾನೆ ಬೀಳುವಾಗ. ನೀನು ಅಧರ್ಮ ಮಾಡಿದಿ, ಅಧರ್ಮಕ್ಕೆ ಅಧರ್ಮದಿಂದಲೇ ಉತ್ತರಿಸುವುದು ಅನಿವಾರ್ಯ. ಇದು ರಾಮ ಕೊಡುವ ಉತ್ತರ. ಅಧರ್ಮ ಮಾಡಿದ್ದು ಹೌದು. ಯಾವ ಅಧರ್ಮ? ಸುಗ್ರೀವನನ್ನು ಆ ಪರಿ ದಂಡನೆಗೆ ಒಳಪಡಿಸಿ ಅವನು ಇತ್ಲಾಗ ಬರದ ಹಾಗೆ ಮಾಡಿಬಿಟ್ಟ ನೋಡಿ. ಹೋಗಿ ಕಿಷ್ಕಿಂಧ ಕಾಂಡದಲ್ಲಿ ಹೋಗಿ ಕುತ್ಕೊಳ್ಳುವಂಗಾಯಿತು, ಕಿಷ್ಕಿಂಧೆಯಲ್ಲಿ ಹೋಗಿ ಕುತ್ಕೊಳ್ಳುವಂಗಾಯಿತು. ಅಂದರೆ ಸುಗ್ರೀವನ ನಿಜವಾಗಿ ತಪ್ಪಿತ್ತಾ? ಇಲ್ಲ. ಅವನು ಎಷ್ಟೋ ಕಾದ, ಗುಹೆಗೆ ಬಾಗಿಲು ಹಾಕಿದ್ದ, ಬಂದ ಕಲ್ಲು ಹಾಕಿ. ಅವನಿಗೇನು ಗೊತ್ತಿತ್ತು? ರಕ್ತ ಎಲ್ಲ ಹರಿದು ಬಂದದ್ದು ನೋಡಿ ವಾಲಿಯ ವಧೆ ಆಯಿತು ಅಂತ ತಿಳಿದ. ಅವನು ನಿಜವಾಗಿ ಗೊತ್ತಿದ್ದು ಮಾಡಿದ್ದಲ್ಲ. ಆದರೆ ವಾಲಿ ಗೊತ್ತಿದ್ದು ಹಿಂಸೆ ಕೊಟ್ಟ, ಗೊತ್ತಿದ್ದು ಅವನನ್ನು ದಂಡಿಸಿದ. ಆ ಒಂದು ಕಾರಣಕ್ಕಾಗಿ ನೀನು ಅಧರ್ಮದಿಂದ ವಾಲಿ ನಿನ್ನ ಎಲ್ಲ ಪ್ರಭಾವಗಳನ್ನು ಉಪಯೋಗಿಸಿ ಸುಗ್ರೀವನನ್ನು ದೂಡಿದಿ. ನಿನ್ನ ಅಧರ್ಮಕ್ಕೆ ನಾನು ಅಧರ್ಮದಿಂದಲೇ ಉತ್ತರಿಸಿದೆ ಅಂತ. ಧರ್ಮಿಷ್ಠನಾಗಿದ್ದರೆ ಎದುರ ಬದ್ರು ಯುದ್ಧ ಮಾಡ್ತಿದ್ದೆ. ಸೊ ರಾಮನ ಈ ಲಾಜಿಕ್ಕನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ವ್ಯಾಖ್ಯಾನಗಳೆಲ್ಲ ಇವೆ. ಮಾಡಬೇಕಿತ್ತು, ಮಾಡಬಾರ್ದಿತ್ತು ಇತ್ಯಾದಿ. ಒಂದು ಭಾಗ. ಇಂಥ ವಾಲಿಯ ಜೊತೆಗಿನ ಈ ಸಂದರ್ಭವನ್ನು ನೀವು ಗಮನಿಸಿದರೆ, ಆನಂತರದಲ್ಲಿ ನಮಗೆ ವಾಲಿಗೆ ಬರುವ ಮೊದಲು ಸಿಕ್ಕುವ ಹನುಮಂತ ಇಡೀ ರಾಮಾಯಣದಲ್ಲಿ ಬಹಳ ದೊಡ್ಡ ಮೌಲ್ಯ. ಅವನು ಎಷ್ಟು ಅಂತ ಅವನ ಬಲ ವಾಸ್ತವಿಕ. ರಾವಣ ಎಷ್ಟು ಬಲಿಷ್ಠ ನಾನು ನಿಮಗೆ ಹೇಳಿದೆ. ಯಾರನ್ನೂ ಉಳಿಸದೆ ಎಲ್ಲರನ್ನು ಗೆದ್ದವ. ಅವನಿಗಿಂತ ಬಲಿಷ್ಠ ವಾಲಿ ಅಂತ ಗೊತ್ತಾದ ದಿವಸ ವಾಲಿಗೆ ಶರಣಾಗತನಾಗಿ ತಾನು ಸ್ನೇಹಿತ ಅಂತ ಒಂದು ಒಪ್ಪಂದ ಮಾಡಿಕೊಂಡವ. ಈ ಇಬ್ಬರು, ರಾವಣ ವಾಲಿ ಇಬ್ಬರನ್ನೂ ಸೇರಿಸಿದರೆ ಯಾವ ಬಲ ಇತ್ತಲ್ಲ, ಆ ಬಲಕ್ಕೂ ಕೂಡ ಮೀರಿದವ ಹನುಮಂತನಂತೆ. ಅಂಥ ಹನುಮಂತನನ್ನ ರಾಮ ಹೇಗೆ ಕಂಡಿದ್ದ, ರಾಮನನ್ನ ಹನುಮಂತ ಹೇಗೆ ಕಂಡಿದ್ದ ಅನ್ನುವುದೇ ಬಹಳ ಅದ್ಭುತವಾದ ಸುಂದರಕಾಂಡ. ಸುಂದರಕಾಂಡವನ್ನು ನೀವು ಗಮನಿಸಬೇಕು. ಇಡೀ ಸುಂದರಕಾಂಡ ರಾಮ ಒಂದು ಮುದ್ರಿಕೆ ಕೊಟ್ಟು ಕಳಿಸಿದ್ದಾನೆ. ಅಲ್ಲಿಯೇ ಗೊತ್ತಾಯ್ತಾ ಇಲ್ವಾ? ನಮಗೆ ಗೊತ್ತಾಗ್ಬಿಡತ್ತೆ. ಅಷ್ಟು 4 ಕಡೆಗೆ 4 ದಿಕ್ಕಿಗೆ ಹೋಗಿದೆ ಸೇನೆ. ವಾನರ ಸೇನೆ ಕೋಟಿ ಸಂಖ್ಯೆಯಲ್ಲಿದೆ. 4 ದಿಕ್ಕುಗಳಿಗೆ ಹೋಗಿದೆ. ಆ 4 ದಿಕ್ಕುಗಳಿಗೆ ಒಬ್ಬೊಬ್ಬರು ಒಂದೊಂದು ಲೀಡರ್ಶಿಪ್. ದಕ್ಷಿಣ ದಿಕ್ಕಿಗೋ ಪಶ್ಚಿಮ ದಿಕ್ಕಿಗೋ, ಹೀಗೆ ಪೂರ್ವಕ್ಕೋ ಹೀಗೋ ವಾಯುವ್ಯಕ್ಕೋ ಅಂತ 4 ವಿಭಾಗ ಆದಾಗ ಹನುಮಂತನನ್ನೇ ಕರೆದು ಮುದ್ರಿಕೆ ಯಾಕೆ ಕೊಟ್ಟ ರಾಮನಿಗೆ ಗೊತ್ತಿತ್ತು. ಇವನು ಮೀಟ್ ಮಾಡ್ತಾನೆ ಸೀತೆಯನ್ನು. ಅಲ್ಲೇ ಸೂಚನೆ ಇದೆ. ಯಾರು ಉಳಿದವರು ಹೋಗಿ ತರಲ್ಲ ನನಗೆ ಸುದ್ದಿ, ಇವನು ತರ್ತಾನೆ ಅನ್ನೋದನ್ನು ರಾಮ ಅಲ್ಲೇ ಸೂಚನೆ ಕೊಟ್ಟಾಯಿತು. ಹಾಗಾದರೆ ಇಷ್ಟೆಲ್ಲ ಗೊತ್ತಿದ್ದ ರಾಮನೇ ಯಾಕೆ ಹೋಗಲಿಲ್ಲ? ಪ್ರಶ್ನೆ ಅಲ್ವಾ? ರಾಮ ಬಹಳ ದೊಡ್ಡ ಒಂದು ಸಂದೇಶ ಕೊಡ್ತಾನೆ ಹನುಮಂತನ ಮುಖಾಂತರ. ನನ್ನಕ್ಕಿಂತ ಭಕ್ತ ದೊಡ್ಡವ ಅಂತ. ಸಮುದ್ರ ಘನ ಎಂಬೆನೆ ಧರೆಯ ಮೇಲಡಗಿತ್ತು. ಧರೆ ಘನ ಎಂಬೆನೆ ನಾಗೇಂದ್ರನ ಫಣಾಮಣಿಯ ಮೇಲಡಗಿತ್ತು. ಆ ನಾಗೇಂದ್ರನ ಘನ ಎಂಬೆನೆ ಪಾರ್ವತಿಯ ಕಿರು ಕುಣಿಕೆಯ ಮುದ್ರಿಕೆಯಾಯಿತ್ತು. ಆ ಪಾರ್ವತಿಯ ಘನ ಎಂಬೆನೆ ಈಶ್ವರನ ಅರ್ಧಾಂಗಿಯಾದಳು. ಅಂಥ ಈಶ್ವರನ ಘನ ಎಂಬೆನೆ ತನ್ನ ಭಕ್ತರ ಮನದ ಮೊನೆಯ ಮೇಲಡಗಿದನು ಕೂಡಲ ಸಂಗಮ ದೇವ. ಏನು ಸುಂದರವಾಗಿ ಭಕ್ತ ಎಷ್ಟು ದೊಡ್ಡವ ಅಂತ. ಯಾವ ಸಮುದ್ರದಿಂದ ತೊಡಗಿ ಅದನ್ನು ಪೂರ್ತಿ ಭಗವಂತನವರೆಗೆ ತಂದು ಬಸವಣ್ಣ ಹೇಳ್ತಾರೆ ಕಡೆಗೆ, ಈ ಭಗವಂತನ ಅಸ್ತಿತ್ವ ಎಲ್ಲಿ ಅಂದರೆ ಭಕ್ತನ ಮನದ ಮೊನೆಯ ಮೇಲೆ. ಭಕ್ತನಿಲ್ಲದಿದ್ದರೆ ನಾನಿಲ್ಲ. ಇದು ವಿಷ್ಣು ಭಕ್ತನಾದ ಅಂಬರೀಷನ ಕಥೆಯಲ್ಲೂ ನಿಮಗೆ ದುರ್ವಾಸರಿಗೆ ಗೊತ್ತಾಗಿರುವ ಕಷ್ಟ ನಿಮಗೆ ಕಥಾರೂಪದಲ್ಲಿ ಗೊತ್ತಿದೆ. ಭಗವಂತ ವಿಷ್ಣುವನ್ನ ಹುಡುಕಿಕೊಂಡು ಹೋಗಬೇಕಾಗತ್ತೆ ದುರ್ವಾಸ. ಅಂಬರೀಷರ ಒಂದು ಉಪವಾಸಕ್ಕೆ ಅಡ್ಡಿ ಮಾಡಿದ ಒಂದು ಕಾರಣವಾಗಿ ದುರ್ವಾಸರು ಶಾಪ ಕೊಡ್ಲಿಕ್ಕೆ ಹೋದದ್ದಕ್ಕೆ ಆ ಚಕ್ರ ಯಾರಿಗೆ ದುರ್ವಾಸ
ಬೆನ್ನಟ್ಟುತ್ತದೆ ಅಂದರೆ ಕಟ್ಟ ಕಡೆಗೆ ಭಗವಂತನ ಹತ್ರ ಹೋದರೆ ದುರ್ವಾಸರಿಗೆ ವಿಷ್ಣು ಹೇಳುವ ಮಾತು, ನಾನು ಅವನ ಮುಂದೆ ನಾನು ಕೂಡ ಅಲ್ಲ, ಅವನು ನನ್ನ ಭಕ್ತ, ನೀನು ಅವನನ್ನೇ ಕೇಳಬೇಕು. ಇದು ವಿಷ್ಣು ಭಕ್ತನ ಬಗ್ಗೆ ಭಗವಂತ ಹೇಳಿದ ಮಾತು. ಇಲ್ಲಿ ನೀವು ಗಮನಿಸಬೇಕು, ರಾಮ ನನ್ನಕ್ಕಿಂತ ಭಕ್ತ ದೊಡ್ಡವ ಅಂತ ತೋರ್ಸೋಕ್ಕೇನೆ. ನೀವು ಗಮನಿಸಿ, ಶ್ರೀಮದ್ ರಾಮಾಯಣದಲ್ಲಿ ಸುಂದರಕಾಂಡವನ್ನು ಪಾರಾಯಣ ಮಾಡಿ ಅಂತ ಎಲ್ಲರೂ ಹೇಳೋದು. ಕಷ್ಟದಲ್ಲಿದ್ದವರಿಗೆ, ನಷ್ಟವಾದದ್ದು ಸಿಗದೇ ಇರುವವರಿಗೆ, ಒಳಿತಾಗಬೇಕು ಅನ್ನೋ ಅಪೇಕ್ಷೆ ಇರುವವರಿಗೆ, ನಾನು ಯಾವುದೋ ಒಂದು ಸ್ಥಾನಮಾನವನ್ನು ಕಳ್ಕೊಂಡಿದ್ದೇನೆ, ಅವಮಾನಿತನಾಗಿದ್ದೇನೆ, ಏನೋ ಆಗಿದೆ, ನನಗೆ ಮತ್ತೆ ಸ್ವಸ್ಥಾನ ತಲುಪಬೇಕು ಅನ್ನೋವರಿಗೆ ಎಲ್ಲದಕ್ಕೂ ಸುಂದರಕಾಂಡ ಪಾರಾಯಣ ಮಾಡಿ ಅಂತ ಇವತ್ತಿಗೂ ಎಲ್ಲರೂ ಹೇಳೋದು. ಗೊತ್ತಿರ್ಬೋದು ನಿಮಗೆ. ಆಶ್ಚರ್ಯ ಆಗಲ್ವಾ? ಸುಂದರಕಾಂಡದಲ್ಲಿ ರಾಮ ಇಲ್ಲವೇ ಇಲ್ಲ, ಆದರೆ ಪಾರಾಯಣ ಮಾಡಲಿಕ್ಕೆ ಹೇಳೋದು ಸುಂದರಕಾಂಡವನ್ನು. ನೀವು ಮಹಾಭಾರತದಲ್ಲಿ ಯಾವುದು ಒಳ್ಳೆಯ ಅಧ್ಯಾಯ, ನಾವು ಯಾವುದನ್ನು ಪಾರಾಯಣ ಮಾಡೋಣ ಅಂತ ಕೇಳಿ ಶಾಸ್ತ್ರಜ್ಞರು ಹೇಳೋದು ವಿರಾಟ ಪರ್ವವನ್ನು. ಇಡೀ ಮಹಾಭಾರತದಲ್ಲಿ ಕೃಷ್ಣ ಇಲ್ಲದೆ ಇರುವ ಒಂದೇ ಒಂದು ಪರ್ವ ಅಂದರೆ ವಿರಾಟ ಪರ್ವ. ಅದನ್ನು ಹೇಳೋದು. ಅಲ್ಲಿಯೂ ವಿರಾಟ ಪರ್ವದಲ್ಲೂ ಕೂಡ ಭಗವದ್ಭಕ್ತನಾದ ಅರ್ಜುನ ಭಗವಂತನಿಲ್ಲದ ಹೊತ್ತಿಗೆ ಜಗತ್ತಿನ ದುಷ್ಟರು ಅಂತ ತಿಳಿದ ತಮ್ಮ ದಾಯಾದಿಗಳನ್ನು ತಾನು ಹೆಸರು ಹೇಳದೆ, ತಾನು ಅರ್ಜುನ ಅಂತ ತೋರ್ಪಡಿಸದೆ ಬೃಹನ್ನಳೆಯಾಗಿ ಗೆದ್ದ ಘಟನೆ ಅದು. ಆ ವಿರಾಟ್ ಪರ್ವವನ್ನು, ಕೃಷ್ಣನ ಅನುಪಸ್ಥಿತಿ ಇರುವ ಏಕಮಾತ್ರ ಪರ್ವವನ್ನು ನಿಮಗೆ ಪುಣ್ಯಪ್ರದವಾಗಬೇಕಾದ್ರೆ ಅವನನ್ನು ಆ ಅಧ್ಯಾಯವನ್ನು, ಆ ಪರ್ವವನ್ನು ಪಠನ ಮಾಡಿ ಅಂತ ಹೇಳೋದು. ಇಡೀ ನಮ್ಮ ಶಾಸ್ತ್ರ ಪರಂಪರೆ ಹೇಳೋದೇನು ಅಂದರೆ ಭಗವಂತನಿಗಿಂತ ಭಕ್ತ ದೊಡ್ಡವ ಅಂತ. ಭಗವಂತನೇ ಅದನ್ನು ಸಾರಿ ಹೋಗಿದ್ದಾನೆ. ಭಗವಂತನಿಗೆ ತಾನೇ ಮಾಡಬಹುದಾದ ಕೆಲಸ ಅಂತ ಗೊತ್ತಿದ್ದರೂ ತಾನು ಯಾಕೆ ಮಾಡಲಿಲ್ಲ ಅಂದರೆ, ನನಗೆ ಭಕ್ತರಿಲ್ಲದೆ ಯಾವುದೂ ನಡೆಯೋದಿಲ್ಲ ಅನ್ನೋದನ್ನು ತೋರಿಸುವುದಕ್ಕಾಗಿ, ನಾನು ಭಕ್ತರಿಂದಲೇ ಈ ಕೆಲಸವನ್ನು ಮಾಡುವುದು ಅನ್ನೋದನ್ನು ಸಾಬೀತು ಮಾಡುವುದಕ್ಕಾಗಿ ಸಕಲ ಸೇನೆ ಅಂದರೆ ಅದು ಭಕ್ತರು ಅನ್ನುವ ಲೆಕ್ಕದಲ್ಲಿ ಹನುಮಂತನ ನೇತೃತ್ವದಲ್ಲಿ ಲಂಕೆಗೆ ಹೋದದ್ದು. ಹನುಮಂತನಾದರೂ ಎಂತಹ ಭಕ್ತ! ಅಕ್ಕ ಆಗಲೇ ಹೇಳಿದರು, ಕವಿತಕ್ಕ ಅವರು. ನಾವು ಅದನ್ನು ಬೇರೆ ಕಡೆ ಇನ್ನೊಂದು ಥರ ಕೇಳಿದ್ದೇವೆ. ಸೀತೆ ಹತ್ರ ವನವಾಸದ ಸಂದರ್ಭದಲ್ಲಿ ರಾವಣ ಬಂದು ಛೇಡಿಸಿ ಕಾಡಿ ಅದು ಇದು ಶಿಕ್ಷೆ ಕೊಟ್ಟು ಪಕ್ಕದಲ್ಲಿರುವ ತನ್ನ ರಾಕ್ಷಸಿಯರನ್ನೆಲ್ಲ ಬಿಟ್ಟು ಛೂ ಬಿಟ್ಟು ಸೀತೆ ಹೇಗಾದರೂ ಒಪ್ಪಬೇಕು ಅಂತ ಮಾಡುವ ಆ ಹಂತದಲ್ಲಿ ಮರದ ಮೇಲೆ ಕೂತಿದ್ದ ಇವ, ನಿಮಗೆ ಗೊತ್ತು, ಪುಟ್ಟ ಮಂಗನ ಹಾಗೆ. ಅವನಿಗೀಗ ನಾನು ಬಂದಿದ್ದೇನೆ, ನಾನು ರಾಮನ ಕಡೆಯವ ಅಂತ ತಿಳಿಸಬೇಕು. ಇವಳು ಪಾಪ ಮಾಯಾ ಸ್ವರೂಪದಲ್ಲಿ ಬರುವ ರಾಕ್ಷಸಿಯರನ್ನು ನೋಡಿ ನೋಡಿ ಈ ಮಂಗ ಕೂಡ ಮಾಯಾದ ಒಂದು ರೂಪ, ಈ ರಾಕ್ಷಸಿಯರದ್ದೇ ಕಡೆಯದ್ದೇನ ಅಂತ ಅವಳಿಗೆ ನಂಬಿಕೆ ಬರಲಿಲ್ಲ ಅಂತ ಹೇಳ್ತಾರೆ. ರಾಮನ ಕಥೆ ಎಲ್ಲ ಹೇಳ್ತಾನೆ, ರಾಮಾಯಣವನ್ನೇ ಹೇಳಿದ ಹಾಗೆ ಹೇಳ್ತಾನೆ, ದಶರಥ ಹಾಗಾದ ಹೀಗೆ ಎಲ್ಲ ಕೇಳಿದಾಗಲೂ ಕೂಡ ಅವಳಿಗೆ ಒಂದು ಒಳಗೆ ಏನು ಸ್ಟ್ರಾಂಗ್ ಡೌಟ್ ಅಂದರೆ, ಇದು ನನ್ನನ್ನು ಮೋಸ ಮಾಡಲಿಕ್ಕೆ ಇದು ರಾವಣನ ಕಡೆಯದ್ದೇ ಮಂಗನ ರೂಪದಲ್ಲಿ ಬಂದಿದೆ ಅಂತ ಹೊರತು ಅವಳು ನಂಬಲ್ಲ. ಆಗ ಅವನು ನಂಬಿಸಿದ್ದು ಹೇಗೆ ಅನ್ನೋದಕ್ಕೆ ಬಹಳ ಅದ್ಭುತವಾದೊಂದು ವಿವರಣೆ ಕೊಡ್ತಾರೆ. ಏನು ನಂಬಿಸಿದ್ದು ಹೇಗೆ ಅಂದರೆ, ನಾನು ರಾಮನ ಕುರುಹಿನ ಒಂದು ಉಂಗುರ ತಂದಿದ್ದೇನೆ, ನಿನಗೆ ಕೊಡಲಿಕ್ಕೆ ಈ ಮುದ್ರಿಕೆಯನ್ನು ಕೊಡು ಅಂತ ನನಗೆ ರಾಮ ಹೇಳಿದ್ದಾನೆ ಅಂದಾಗಲೂ ನಂಬಲಿಲ್ಲಂತೆ. ಯಾಕಂದರೆ ಮಾಯಾ ಸ್ವರೂಪದಲ್ಲಿ ಇವ್ರು ಏನು ಮಾಡ್ಯಾರು ಅಂತ. ಆಗಲೂ ಅವಳು ಆಹಾ ಹೌದಾ ಅಂತ ಕೊಡು ಅಂದಾಗ ಹನುಮಂತ ಹೀಗೆ ಕೊಡಲಿಲ್ಲವಂತೆ. ನೋಡು ತಾಯಿ, ತೆಗೆದುಕೋ. ಕೊಳ್ಳುವವರ ಕೈ ಮೇಲೆಯೇ ಇತ್ತು, ಕೊಡುವವರ ಕೈ ಇದು ನೋಡಿ, ತಾನು ಕೆಳಗೆ ಇಟ್ಟು ಕೈಯನ್ನು ಅವಳು ಹೀಗೆ ತೆಗೆದುಕೊಳ್ಳುವ ಹಾಗೆ ಮಾಡಿದ ಅಂತ. ಏನು ಇಲ್ಲಿ ಒಂದು ಎಷ್ಟು ದೊಡ್ಡ ಅರ್ಥ ಎಲ್ಲ ಇದೆ ಅಂತಂದರೆ, ರಾಮನ ಭಕ್ತಿಯ ಒಂದು ಪರಂಪರೆ ಅಂದರೆ, ಹೌದು, ಕೊಡುವವರ ಕೈ ಮೇಲೆಯೇ ಇರಬೇಕು, ಕೊಳ್ಳುವವರ ಕೈ ಕೆಳಗಿರಬೇಕು. ಈ ಒಂದು ಜೆಸ್ಚರ್ ನೋಡಿ ಸೀತೆ ತಕ್ಷಣ ಹೇಳಿದಳಂತೆ, ಕೊಡುವವರ ಕೈ ಮೇಲೆಯೇ ಉಳಿದು ಕೊಳ್ಳುವವರ ಕೈ ಕೆಳಗುಳಿಸುವಂತೆ ಈಗ ನೀನು ಕೊಟ್ಟೆಯಲ್ಲ ಉಂಗುರ, ಇದು ಶ್ರೀರಾಮನ ಪರಂಪರೆ, ನೀನು ಶ್ರೀರಾಮ ಭಕ್ತ ಹೌದು ಅಂತ. ಇದು ಒಂದೊಂದು ಜೆಸ್ಚರ್ ಮೂಲಕ ರಾಮಾಯಣ ಕೊಡುವ ನಮಗೆ ಪಾಠ. ಅಂಥ ಭಕ್ತ ಅವನು ಸೀತೆಯನ್ನು ಯಾವ ಪರಿ ಒಪ್ಪಿಸಿದ, ಅಗ್ನಿಯ ಮೂಲಕ ಏನೆಲ್ಲ ಮಾಡಿದ, ಅದರ ನಂತರ ರಾಮನ ಬಳಿಗೆ ಬಂದಾಗ ರಾಮ ಅದನ್ನು ಹೇಗೆ ನೋಡಿದ, ಅವನ ಕಥೆಯನ್ನು ಅವನು ತಾನು ರಾಮದಾಸ ಅಂತಲೇ ಹೇಳಿದ. ಎಲ್ಲಿ ಕೂಡ ದಾಸೋಹಂ ಅಂತ,
ನೀನು ಯಾರು ಅಂತ ಕೇಳಿದರೆ ನಾನು ಹನುಮಂತ, ನಾನು ವಾಯುಪುತ್ರ ಹೇಳಲಿಲ್ಲ ಅವನು. ನಾನು ರಾಮದಾಸ ಅಂತೇಳಿ ದಾಸೋಹಂ ಅಂತಲೇ ಇಂಟ್ರೊಡ್ಯೂಸ್ ಮಾಡಿದ್ದು. ನಮಗೆ ಎಷ್ಟು ಪಾಠ ಇದೆ ಅಂತ ನಾವು ಎಲ್ಲ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡುವಾಗಲೇ ಐ ಆಮ್ ಸೋ ಆ್ಯಂಡ್ ಸೋ, ಐ ಆಮ್ ದಿಸ್, ಐ ಆಮ್ ದ್ಯಾಟ್. ನಾನು ಒಂದು ವೇಳೆ ಇಫ್ ಐ ಆಮ್ ನಾಟ್ ಪ್ರೆಸೆಂಟ್ಲಿ, ಇಫ್ ಐ ಆಮ್ ನಾಟ್ ವರ್ಕಿಂಗ್, ಇಫ್ ಐ ಆಮ್ ರಿಟೈರ್ಡ್, ವಿ ವಿಲ್ ಆ್ಯಡ್ ದ್ಯಾಟ್ ಆಲ್ಸೋ, ಐ ಆಮ್ ರಿಟೈರ್ಡ್ ಸೋ ಆ್ಯಂಡ್ ಸೋ. ಬಿಡೋದೇ ಇಲ್ಲ. ನಮ್ಮ ಇಮೇಜು, ನಮ್ಮಲ್ಲಿ ನಾವು ಗಳಿಸಿದ್ದು, ನಮ್ಮ ಹೆಸರು, ನಮ್ಮ ಪ್ರತಿಷ್ಠೆ, ನಮ್ಮ ಸ್ಥಾನಮಾನ ನಮಗೆ ಬಿಡೋಕ್ಕೆ ಗೊತ್ತೇ ಇಲ್ಲ. ನಾನು ಐ ಆಮ್ ನಥಿಂಗ್ ಅಂತ ಹೇಳುವವರು ಬಹಳ ಅಪರೂಪ. ಅದು ಕೆಲವರಿಗೆ ಮಾತ್ರ ಸಾಧ್ಯ. ನಾನು ಏನೂ ಅಲ್ಲ ಅಂತ ಹೇಳೋದಿದೆಯಲ್ಲ. ನನ್ನ ಗುರುಗಳನ್ನು ಒಬ್ಬ ವಿದೇಶಿ, ನಾವು ಋಷಿಕೇಶದಲ್ಲಿ ಹೀಗೆ ತಿರುಗಾಡುವಾಗ ದಡದಲ್ಲಿ ಒಬ್ಬ ವಿದೇಶಿ ಭೇಟಿಯಾದ. ಅವನು ಯಾಕೋ ನನ್ನ ಹತ್ರ ಹೇಳಿದ, ಐ ವುಡ್ ಲೈಕ್ ಟು ಟಾಕ್ ಟು ಯುವರ್ ಪಪ್ಪ ಆರ್ ಸಂಬಡಿ, ಐ ಡೋಂಟ್ ನೋ ಹೂ ಹೀ ಈಸ್, ಐ ವಾಂಟ್ ಟು ಟಾಕ್, ಕ್ಯಾನ್ ಐ ಟಾಕ್ ಟು ಹಿಮ್ ಅಂತ. ಶುವರ್ ಅಂದೆ ನಾನು. ಅವನು ಎದುರ ಬದ್ರ ಆದ ಕೂಡಲೇ ಅವ್ನು ನೋಡಿ ಅವನೊಬ್ಬ ವಿದೇಶಿ, ಅವನ ಕೈ ಮುಗಿದು ಹೇಳಿದ, ಸರ್, ಬೈ ಲುಕಿಂಗ್ ಎಟ್ ಯು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಯು ಆರ್ ನಾಟ್ ಆನ್ ಆರ್ಡಿನರಿ ಮ್ಯಾನ್, ಬಟ್ ಐ ವುಡ್ ಲೈಕ್ ಟು ನೋ ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ದಿಸ್ ಪಾತ್ ಸೋ ಫಾರ್ ಅಂತ ಕೇಳಿ, ಕುಡ್ ಯು ಪ್ಲೀಸ್ ಟೆಲ್ ಮಿ ಇನ್ ಒನ್ ಸೆಂಟೆನ್ಸ್ ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ದಿಸ್ ಪಾತ್ ಅಂತ ಕೇಳಿದರು. ಆ ವಿದೇಶಿ ವ್ಯಕ್ತಿಗೆ ತಕ್ಷಣ ನನ್ನ ಗುರುಗಳು ಹೇಳಿದರು, ಐ ಆಮ್ ದಿ ಸ್ಮಾಲೆಸ್ಟ್ ಬೀಯಿಂಗ್ ಆನ್ ದಿಸ್ ಅರ್ತ್. ಓಹ್, ಐ ಅಂಡರ್ಸ್ಟುಡ್, ಯು ಆರ್ ಅ ಗ್ರೇಟೆಸ್ಟ್ ಮ್ಯಾನ್ ಅಂತ ಹೇಳಿ ಹೋದ ಅವನು. ನೆಕ್ಸ್ಟ್ ಮಾತೇ ಆಡಲಿಲ್ಲ. ಐ ಆಮ್ ಸೋ ಆ್ಯಂಡ್ ಸೋ, ಐ ಹ್ಯಾವ್ ಡನ್ ದಿಸ್ ತಪಸ್ಸು, ಐ ಹ್ಯಾವ್ ಡನ್ ದಿಸ್ ದ್ಯಾಟ್. ನಾವು ಹೇಳೋದೇ ಅಲ್ವಾ, ಐ ಆಮ್ ಸೋ, ಇದು ಏನು ನಾನು ಏನೂ ಇಲ್ಲ, ನಾವು ಮಾಡಿದ ತಪಸ್ಸಿನಲ್ಲಿ ಶಕ್ತಿ ಪಡೆದಿದ್ರೆ, ಸಿದ್ಧಿ ಪಡೆದಿದ್ರೆ, ಐ ಹ್ಯಾವ್ ಡನ್ ದ್ಯಾಟ್, ಐ ಹ್ಯಾವ್ ಡನ್ ದಿಸ್ ಪವಾಡ, ದಿಸ್ ಮಿರಾಕಲ್ ಎಲ್ಲ ಹೇಳೋರೆ ನಾವು. ಅವರು ಹೇಳಲಿಲ್ಲ, ಐ ಆಮ್ ದ ಸ್ಮಾಲೆಸ್ಟ್ ಬೀಯಿಂಗ್ ಆನ್ ದಿಸ್ ಅರ್ತ್. ಐ ಅಂಡರ್ಸ್ಟುಡ್ ಯು ಆರ್ ಅ ಗ್ರೇಟೆಸ್ಟ್ ಮ್ಯಾನ್. ನನಗೆ ನನ್ನ ಗುರುಗಳಿಗಿಂತ ಅವನ ಬಗ್ಗೆ ಬಹಳ ವಿಶೇಷ ಅನಿಸ್ತು. ಅವನು ಅಷ್ಟಕ್ಕೆ ಹೋದ ನೋಡಿ, ಹಿ ನೆವರ್ ಕ್ವೆಶ್ಚನ್ಡ್, ಸೆಕೆಂಡ್ ಕ್ವೆಶ್ಚನ್ ಇಲ್ಲ, ಸೀದಾ ಹೋದ ನಮಸ್ಕಾರ ಮಾಡಿ. ನಮಗೆ ಗೊತ್ತಾಗಬೇಕಾದದ್ದು ಅಂಥ ಪಾಠ. ರಾಮನ ಮುಂದೆ ಹನುಮಂತ ಯಾವ ಕೆಪಾಸಿಟಿ ಇತ್ತಪ್ಪ, ಯಾವ ಲೆವೆಲ್ ಆಫ್ ಫಿಸಿಕಲ್ ಸ್ಟ್ರೆಂತ್. ಒಂದು ಕಡೆಯಿಂದ ಫಿಸಿಕಲ್ ಸ್ಟ್ರೆಂತ್ನ ಲೆವೆಲ್ ಎಷ್ಟಿತ್ತು ಅಂದರೆ, ಈಗಾಗಲೇ ರಾಮನೇ ಹೇಳಿದ, ರಾವಣ ಮತ್ತು ವಾಲಿ ಇಬ್ಬರನ್ನು ಹೋಲಿಸಿದಾಗ, ಕೂಡಿಸಿದಾಗ ಇರುವ ಶಕ್ತಿಯನ್ನು ಮೀರಿಸುವ ಶಕ್ತಿ ದೈಹಿಕ ಸಾಮರ್ಥ್ಯದಿಂದ ಅಂಥ ಬಲಿಷ್ಠ. ಬರೇ ದೈಹಿಕ ಇದ್ದರೆ ನಾವೇನಂತೀವಿ, ಬುದ್ಧಿ ಕಮ್ಮಿ ಬಿಡು, ದೇಹ ದೊಡ್ಡದಿದೆ, ಏನು ದೊಡ್ಡದು ಮಾಡ್ತಾನೆ ಅವನು, ಅವನಿಗೇನು ಉಪಯೋಗ ಇಲ್ಲ ಅವನು ಅಂತ ನಾವು ಆಡ್ಕೋತಿದ್ವಿ. ಅವನು ಬಂದು ನಿತ್ತ ಕೂಡಲೇ ರಾಮ ಹೇಳಿದ, ವ್ಯಾಕರಣಜ್ಞ, ಪಂಡಿತಜ್ಞ, ಸಂಸ್ಕೃತ ಪಟುತ್ವ, ಅಷ್ಟು ಮಾತ್ರ ಅಲ್ಲ, ವೇದಜ್ಞ. ಇವನು ಸಾಮಾನ್ಯನಲ್ಲ, ಇವನನ್ನು ಕುರಿತು ಏನೂ ಯೋಚಿಸದೆ ಮಾತಾಡು ಲಕ್ಷ್ಮಣ ಅಂದ. ಜಸ್ಟ್ ಇಂಟ್ರೊಡಕ್ಷನ್ನಲ್ಲಿ ಹನುಮಂತ ಹ್ಯಾಡ್ ಗಿವನ್ ಸಚ್ ಆನ್ ಇಂಟ್ರೊಡಕ್ಷನ್. ಅದು ರಾಮನಿಗೆ ಹೇಗೆ ಗೊತ್ತಾಯಿತು ಅಂದರೆ, ಇವನು ನಾಟ್ ಎನ್ ಆರ್ಡಿನರಿ ಮ್ಯಾನ್, ಇವನು ಸ್ಕಾಲರ್, ಇವನು ಈ ವೇದಗಳನ್ನು ತಿಳಿದವನು ಮಾತ್ರ ಮಾತನಾಡುವ ಭಾಷೆ ಮಾತಾಡ್ತಿದ್ದಾನೆ. ಕುಲವ ನಾಲಗೆ ಅರೋಹಿತು, ಮಾತು ನೀನು ಏನು ಅನ್ನೋದನ್ನು ಹೇಳುತ್ತದೆ, ಹಾಗೆ ಮಾಡಿತು. ಅಂಥ ಸ್ಥಿತಿಯಲ್ಲಿ ಹನುಮಂತ ಅಷ್ಟೆಲ್ಲ ಬುದ್ಧಿಯಿಂದಲೂ ಪ್ರಧಾನವಾಗಿ ಬೆಳೆದವ. ಯಾವ ಬುದ್ಧಿ ಪ್ರಧಾನ ಅಂತ ನಾವು ಭಾವಿಸ್ತೇವೆ ಆ ಬುದ್ಧಿ ಅಲ್ಲ. ನಮ್ಮ ಬುದ್ಧಿ ಅಲ್ಲ, ಅವಿದ್ಯೆ. ಇದಕ್ಕೊಂದು ದೊಡ್ಡ ಎಕ್ಸ್ಪ್ಲನೇಷನ್ ಎಲ್ಲ ಇದೆ, ನಾನು ಹೆಚ್ಚು ಹೇಳೋಕ್ಕಾಗಲ್ಲ. ನಾವು ಈಗ ಸೋ ಕಾಲ್ಡ್ ಬುದ್ಧಿಜೀವಿಗಳು ಅಂತ ಹೇಳ್ತೇವಲ್ಲ, ಅವೆಲ್ಲ ಅವಿದ್ಯೆಯ ಮಾರ್ಗದವರು. ಅದರಿಂದ ಅವರದ್ದು ಬುದ್ಧಿ ಅಲ್ಲ. ಕೃಷ್ಣ ಅದನ್ನೇ ಹೇಳೋದು, ಬುದ್ಧಿ ಆಚೆಗೆ ಬಾ ಅರ್ಜುನ, ನಾನಿದ್ದೇನೆ ಅಂತ. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಶರೀರ ಪ್ರಥಮದಲ್ಲಿ ಶರೀರ ಪ್ರಧಾನ ಅಂತ ಭಾವಿಸ್ತೇವೆ, ಶರೀರಕ್ಕಿಂತ ಇಂದ್ರಿಯ ಪ್ರಧಾನ, ಇಂದ್ರಿಯಕ್ಕಿಂತ ಮನಸ್ಸು ಪ್ರಧಾನ, ಮನಸ್ಸಿಗಿಂತ ಬುದ್ಧಿ ಪ್ರಧಾನ. ಕೃಷ್ಣ ಮುಂದಿನ ಮಾತು ಹೇಳ್ತಾನೆ, ಅರ್ಜುನ, ಈ ಬುದ್ಧಿಗಿಂತ ಆಚೆಯದೊಂದಿದೆ, ಅದು ಮಾತ್ರ ನನ್ನನ್ನು ತಿಳಿಯುತ್ತದೆ, ನೀನು ಬುದ್ಧಿ ಆಚೆಗೆ ಬಾ ಅಂತ. ಈ ಬುದ್ಧಿ ಆಚೆಗೆ ಬಾ ಅಂದರೆ ಈ ಅವಿದ್ಯೆಯನ್ನು ದಾಟು. ಇದನ್ನು ಶ್ರೀ ಅರಬಿಂದರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಅದೆಲ್ಲ ನಿಮಗೆ ವಿದ್ಯೆ ಅಂದರೆ ಏನು, ಅವಿದ್ಯೆ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಬೇಕು, ಬಹಳ ವಿಶೇಷವಾದ ಆಯಾಮ. ಸೊ ಆ ವಿದ್ಯೆಯನ್ನು ತಿಳಿದವನಲ್ಲ ಅಂತ ಅರ್ಥ. ನಾವು ಸೋ ಕಾಲ್ಡ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಅಂತ ಹೇಳುವ ಬುದ್ಧಿಯ ಲೆವೆಲ್ ಅಲ್ಲ. ವೇದಜ್ಞ ಅಂತ ಹೇಳಿದಾಗ ಒಳ್ಳೆ ವೇದ ಕಂಠಪಾಠ ಮಾಡಿ ಅಲ್ಲ. ವೇದವನ್ನು ತಿಳಿಯುವುದು ಅಂತ ಒಂದಿದೆ, ಅದು ದರ್ಶನ. ಆ ಶಾಸ್ತ್ರ ದರ್ಶನವಾದಾಗ ಅದಕ್ಕೇನೆ ಅದು ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಹ. ಆ ಲೆವೆಲಿಗೆ ಹೋಗಬೇಕು. ಫಸ್ಟ್ ಕೇಳುವಾಗ ಶೃಣುಯಾಮ ದೇವಾಹ, ಕಿವಿಗೆ ಸಂತೋಷ ಕೊಡುವ ಹಾಗೆ ಕಂಠಪಾಠ ಆಗಬೇಕು. ಅದರ ನಂತರದ ಹಂತ ಅದು ಪಶ್ಯೇಮ,
ಅದು ಕಾಣುವ ಹಂತಕ್ಕೆ ಹೋಗಬೇಕು. ವೇದ ಹೇಳುವುದು ಅದನ್ನು. ಅಗ್ನಿ ಸಾಮಾನ್ಯಕ್ಕೆ ಪಶ್ಯೇಮ ಆಗುವುದಿಲ್ಲ. ಪ್ರಥಮದಲ್ಲಿ ಅವನು ಅಗ್ನಿಯನ್ನು ಸ್ಥಾಪನೆ ಮಾಡುವಾಗ ನಮಗೆ ಆವಾಹನೀಯ ಅಗ್ನಿ ಮಾತ್ರ. ಅವನು ನಂತರದಲ್ಲಿ ಆಹಾವನೀಯ ಅಗ್ನಿಯಾದವ ಪುರೋಹಿತನಾಗಿ ನಮಗೆ ದರ್ಶಿತನಾಗಿ ನಮ್ಮನ್ನು ಆ ಭಗವಂತನನ್ನು ಮುಟ್ಟಿಸಬಲ್ಲ ಸೇತುವೆ ಅಂತ ಗೊತ್ತಾಯಿತು ನೋಡಿ ದಾರ್ಶನಿಕರಿಗೆ. ಆಗ ಋಗ್ವೇದ. ಈ ಥರ ಹನುಮಂತನನ್ನು ಕಂಡಾಗ ಗೊತ್ತಾಯಿತು ರಾಮನಿಗೆ ಇವ ಸಾಮಾನ್ಯನಲ್ಲ, ಇವ ಯಾವುದನ್ನು ಬುದ್ಧಿಯಿಂದ ತಿಳಿಯದ ವಿದ್ಯೆ ಅಂತ ಇದೆ, ಅವಿದ್ಯೆಯಲ್ಲ. ಆ ಅವಿದ್ಯೆ ಆಚೆಗಿನ ವಿದ್ಯೆಯನ್ನು ತಿಳಿದವ. ಆದ್ದರಿಂದ ಇವನ ಬಗ್ಗೆ ಯಾವ ನಿಸ್ಸಂಶಯವಾಗಿ ನೀನು ವರ್ತಿಸಬಹುದು. ನಾವು ತಿಳಿಯಬೇಕಾದ ನಿಜವಾದ ಹಂತ ಯಾವುದು? ಒಂದು, ಭಗವಂತ ಭಕ್ತನನ್ನಾಗಿ ನೋಡುವಾಗ ಯಾವ ರೀತಿಯಿಂದ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಅನ್ನೋದು ಇನ್ನೊಂದು. ನಾವು ಸುಮ್ಮನೆ ಏನನ್ನು ತಿಳಿದವರು ಹೋಗಿ ಭಕ್ತ ಅಂತ ಘೋಷಿಸ್ಕೊಂಡ್ರೆ ಆಗಲಿಕ್ಕಿಲ್ಲ. ಹಾಗಂತ ಭಕ್ತನಿಗೆ ಅರ್ಹತೆಗಳನ್ನು ಹೇಳುವಾಗ ಕೃಷ್ಣ ತುಂಬ ಸುಂದರವಾಗಿಯೂ ಹೇಳಿದ್ದಾನೆ. ನಾನು ಯಾರನ್ನೋ ಅವಿದ್ಯೆಯಲ್ಲಿದ್ದವರನ್ನೆಲ್ಲ ಭಕ್ತ ಅಲ್ಲ ಅಂತ ಹಾಗಲ್ಲ. ತುಂಬ ಚೆನ್ನಾಗಿದೆ. ನಿನಗೆ ಜ್ಞಾನ ಮಾರ್ಗದಿಂದ ನನ್ನನ್ನು ಸೇರಲಾಗುವುದಿಲ್ಲವೋ? ತೊಂದರೆ ಇಲ್ಲ. ನೀನು ವೇದ ಉಪನಿಷತ್ತುಗಳನ್ನು ಓದಿ ಅದನ್ನು ತಿಳಿಯುವ ಸಾಮರ್ಥ್ಯವಿಲ್ಲದಿದ್ದರೆ ಬಿಟ್ಟು ಬಿಡು, ಕರ್ಮ ಮಾರ್ಗಕ್ಕೆ ಬಾ. ಕರ್ಮದಿಂದ ನೀನು ಪ್ರತಿಯೊಂದು ಕರ್ಮ ಮಾಡುವಾಗ ಇದು ನನ್ನದಲ್ಲ, ಭಗವಂತನಿಗೆ ಅರ್ಪಿಸಿ ಕರ್ಮ ಮಾಡ್ತೇನೆ, ಈ ಕರ್ಮದ ಮುಖಾಂತರ ನಾನು ಭಗವಂತನನ್ನು ಕಾಣ್ತೇನೆ ಅನ್ನುವ ನಿಷ್ಫಲ ಅಥವಾ ಯಾವುದೇ ಫಲಾಪೇಕ್ಷೆಗಳಿಲ್ಲದ ಸಂಪೂರ್ಣ ಭಗವಂತನಿಗೆ ಅರ್ಪಿಸಿಕೊಂಡ ಭಾವ ಬಾರದೇ ಇರುವ ದೋಷ ಉಂಟೋ? ಕರ್ಮ ಮಾರ್ಗದಲ್ಲೂ ನಿನಗೆ ನನ್ನನ್ನು ನಂಬಲಿ, ನನ್ನನ್ನೇ ಸೇರುವ ಗುಣ ಸಾಧ್ಯವಿಲ್ಲವೋ? ಬಿಟ್ಟು ಬಿಡು. ಅದರಾಚೆಗೆ ಧ್ಯಾನ ಮಾರ್ಗಕ್ಕೆ ಬಾ. ಆ ಧ್ಯಾನದಲ್ಲಿ ನಿನಗೆ ನಾನೇ ಸರ್ವಸ್ವ, ನನಗೆ ಎಲ್ಲವನ್ನು ಅರ್ಪಿಸುವ ಭಕ್ತಿಯ ತಾದಾತ್ಮ್ಯ ಉಂಟಾಗಿ ನೀನು ಸಂಪೂರ್ಣವನ್ನು ನನಗೆ ಅರ್ಪಿಸಿ ಧ್ಯಾನ ಮಾಡುವ ಭಕ್ತಿಯೂ ನಿನಗೆ ಸಾಧ್ಯವಾಗದೇ ಇದ್ದರೆ, ಕೃಷ್ಣ ನೋಡಿ ಎಲ್ಲ ಆಪ್ಷನ್ ಓಪನ್ ಇಡ್ತಾನೆ. 4th ಸ್ಟೇಜ್ ಹೇಳ್ತಾನೆ ಕೃಷ್ಣ, ನಿನಗೆ ಅದೂ ಸಾಧ್ಯವಾಗದಿದ್ದರೆ ತೊಂದರೆ ಇಲ್ಲ. ನನ್ನ ಕುರಿತು ದೊಡ್ಡವರು ಹೇಳುವ ಮಾತುಗಳಿಗೆ ಕಿವಿ ಕೊಡು. ನೀನು ಕೇಳು. ಶಾಸ್ತ್ರವನ್ನು ಹೇಳುವವರು ಯಾವುದೋ ದೊಡ್ಡ ದೊಡ್ಡ ದೇವರ ಕುರಿತು ಆಡುವ ಮಾತುಗಳನ್ನು ಭಕ್ತಿಯಿಂದ ಕೇಳು. ನೀನು ಕೇಳುವಾಗ ನಿನಗೆ ಕೇಳಬೇಕು ಅನ್ನುವ ಹಸಿವೊಂದಿದ್ದರೆ ಸಾಕು, ನಾನು ನಿನ್ನನ್ನು ಆಕಾಶ ತತ್ವದ ಮೂಲಕ ಹೃದಯಕ್ಕೆ ಪ್ರವೇಶ ಮಾಡ್ತೇನೆ ಅಂತಾನೆ ಕೃಷ್ಣ. ಭಗವದ್ಗೀತೆಯಲ್ಲಿ ಕೊಡುವ ನಮೇ ಭಕ್ತ ಪ್ರಣಶ್ಯತಿ ಅನ್ನುವ ಕಾನ್ಫಿಡೆನ್ಸಿನ ಒಂದು ಅಶ್ಯೂರೆನ್ಸ್. ಹಾಗಾಗಿ ಹನುಮಂತನಂತೆ ಆದವರನ್ನು ಮಾತ್ರ ಭಕ್ತ ಅಂತ ನಾನು ಹೇಳ್ತಿಲ್ಲ. ಆದರೆ ಅಂಥ ಭಕ್ತ ನೋಡಿ, ಸಾಮಾನ್ಯವಾಗಿ ಬಹಳ ತಿಳಿದುಕೊಳ್ಳುವ ಅಹಂಕಾರಿ ಆಗ್ತಾನೆ, ಭಕ್ತ ಆಗುವುದಿಲ್ಲ. ಬಹಳ ಪಂಡಿತರಿದ್ದಾರೆ, ತುಂಬ ಜ್ಞಾನ ಪಡೆದವರಿದ್ದಾರೆ, ಅವರು ಭಕ್ತರಾಗುವುದಿಲ್ಲ, ಜ್ಞಾನಿಗಳಾಗ್ತಾರೆ. ಜ್ಞಾನಿಗಳು ಭಕ್ತರಲ್ಲ, ಮಹಾಪ್ರಚಂಡ ಜ್ಞಾನಿಗಳಷ್ಟೇ. ಒಳ್ಳೆ ಹುಷಾರಿದ್ದಾರೆ ಅಂತ ನಮ್ಗೆ ಗೊತ್ತಾಗತ್ತೆ. ದೇವರ ಭಕ್ತಿ ಸ್ವಲ್ಪ ಕಡಿಮೆ ಏನು ಅಂತ ಅವ್ರಿಗೇನೆ ಅನ್ನಿಸ್ತಿರ್ತದೆ. ಇನ್ಯಾವುದೋ ಹಂತದಲ್ಲಿ ದೇಹದಾರ್ಢ್ಯವೂ ಇದೆ, ಜ್ಞಾನವೂ ಇದೆ, ಅಂಥವನು ನನಗ್ಯಾರು ಎದಿರು ಅನ್ನುವ ಅಹಂಕಾರಕ್ಕೆ ಹೋಗ್ಬೋದಿತ್ತು. ಹನುಮಂತ ಹಾಗಾಗಲಿಲ್ಲ. ಹಾಗಾಗಿ ರಾಮ ಇದೆಲ್ಲವನ್ನ ನೋಡಿದ. ನಮ್ಮ ಈ ದೇಹ ಭಗವಂತ ಕೊಟ್ಟ ಬಹಳ ದೊಡ್ಡ ಉಪಕಾರ ಅಂತ, ಈ ದೇಹದ ಸಕಲವನ್ನು ಅವನಿಗಾಗಿ ಅರ್ಪಿಸ್ತೇನೆ ಅಂತ ಕಾಯ್ದುಕೊಳ್ಳುವ ಸಮರ್ಪಣೆ ಇದೆಯಲ್ಲ, ಅದು ಹನುಮಂತ ಮಾಡಿತ್ತು. ಅದು ನಮಗೆ ಬರಬೇಕಾದ ಬಹಳ ದೊಡ್ಡ ಪೂಜೆ. ಇದು ಪೂಜೆಗೆ, ಇದು ನನಗಲ್ಲ ಅವನಿಗೆ ಅನ್ನುವ ಭಾವ ಬರುವುದಿದೆಯಲ್ಲ, ಇದನ್ನು ಅವನಿಗಲ್ಲದೆ ಇನ್ಯಾರಿಗೂ ಅರ್ಪಿಸೋದಿಲ್ಲ ಅನ್ನುವ ಭಾವ ಬರುವುದಿದೆಯಲ್ಲ, ಆ ಪೂಜೆಯ ಭಾವ ಬಂದದ್ದರಿಂದಲೇ ಹನುಮಂತ ಬ್ರಹ್ಮಚಾರಿ. ಅದು ನಿಜವಾದ ಬ್ರಹ್ಮಚರ್ಯ. ಇದು ಭಗವಂತನಿಗೆ ಅರ್ಪಿಸಲಿಕ್ಕಿರುವ ದೇಹ ಅಂತ ಬಂದರೆ ಅದು ನಿಜ ಬ್ರಹ್ಮಚರ್ಯ. ಇದನ್ನು ಯಾರ ಜೊತೆಗೂ ಮಲ್ಕೋಬಹುದು, ಏನು ಬೇಕಾದರೂ ಮಾಡಬಹುದು. ನನ್ನದು ಅಂತ ಬಂದದ್ರಿಂದಲೇ ನಮಗೆ ರೋಗಗಳು. ನಾವು ಏನೇನೋ ಬೇಡದ್ದು ಮಾಡಿದ್ರಿಂದಲೇ ನಮ್ಮ ದೇಹ ನಮ್ಮ ಮಾತು ಕೇಳಲ್ಲ. ಹನುಮಂತನಿಗೆ ಕಡೆಯವರೆಗೂ ಆ ಸಮಸ್ಯೆನೇ ಬರಲಿಲ್ಲ. ಆಮೇಲೆ ಚಿರಂಜೀವಿಯಾಗಿ ಈಗಲೂ ಉಳಿದ ಅನ್ನುವ ಹಾಗೆ ಅರ್ಜುನನ ಕಾಲಕ್ಕೆ ದ್ವಾಪರ, ಈಗ 5000 ವರ್ಷಗಳ ಹಿಂದಿನ ಕಥಾಭಾಗದಲ್ಲಿ ಅರ್ಜುನನಿಗೆ ಮುಖಾಮುಖಿ ಮಾಡುವವರೆಗೆ ಹನುಮಂತ ಇದ್ದಾನೆ. ಇದೆಲ್ಲವನ್ನ ರಾಮ ನಮಗೆ ಪಾಠ ಮಾಡ್ತಾನೆ. ಭಕ್ತ ಹೇಗಿರಬೇಕು, ಭಕ್ತ ಸರ್ವಸ್ವ ಅರ್ಪಣೆ ಮಾಡಿದಾಗ ನಾನು ಹೇಗೆ ಅವನನ್ನು ನನ್ನವನಾಗಿ ಭಾವಿಸ್ತೇನೆ. ಅದಕ್ಕೇನೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ನೀವು ಗಮನಿಸಿ, ತುಂಬ ಅಪರೂಪ ಆಲಿಂಗನ. ಬಹಳ ಜನ ಅದು ವೆಸ್ಟರ್ನು, ಅದು ನಮ್ಮದಲ್ಲ, ಭಾರತೀಯ ಪರಂಪರೆಯಲ್ಲಿ ಆಲಿಂಗನ ಇಲ್ಲ ಅಂತ ಮಾತಾಡ್ತಾರೆ. ಸ್ವಲ್ಪ ನೋಡಿ ನೀವೇ, ಅದು ಅಪರೂಪಕ್ಕೆ ಕೊಡುವ ಬಹಳ ವಿಶೇಷವಾದ ಒಂದು ಗೌರವ. ನೋಡಿ, ನಿಮ್ಮನ್ನು ನಾನು ಹಾಯ್ ಅಂದಾಗ ಹಾಯ್, ನೀವು ಹೀಗಂದಾಗ ನಾನು ಹೀಗೆ,
ನೀವು ಬಾಗಿ ನಮಸ್ಕರಿಸಿದಾಗ ನಾನು ಬಾಗಿ ನಮಸ್ಕರಿಸುವುದು. ಇದೆಲ್ಲವೂ ಏನು ಅಂದರೆ, ನೀವು ನಿನ್ನ ಒಳಗಿನದ್ದು ನಾನು ಐಡೆಂಟಿಫೈ ಮಾಡಿದೆ ಅಂತ ಹಾಯ್ ಅಂದಾಗ, ಹೌದು ನಾನು ಐಡೆಂಟಿಫೈ ಮಾಡಿದೆ. ನಾನು ಅದಕ್ಕೆ ಕೈ ಮುಗಿತೇನೆ ಎಂದಾಗ ನಾನು ಕೈ ಮುಗಿತೇನೆ. ನಿನ್ನ ಒಳಗಿನ ಯಾವುದಿದೆಯೋ ಆ ಭಗವಂತನಿಗೆ ನಾನು ಕೈ ಮುಗಿತೇನೆ. ನಿನ್ನ ಒಳಗೆ ಭಗವಂತನಿದ್ದಾನೆ, ಆದ್ದರಿಂದ ನಾನು ನಿನ್ನ ಪಾದಕ್ಕೆ ನಮಸ್ಕರಿಸ್ತೇನೆ ಅಂದಾಗ, ಹೌದು ನಾನು ನಮಸ್ಕರಿಸ್ತೇನೆ, ಅದು ನಿನ್ನ ಒಳಗೂ ಭಗವಂತನಿದ್ದಾನೆ. ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಏಜ್. ಚಿಕ್ಕವರಿಗೂ ಮಾಡಬೇಕು ನನ್ನ ಪ್ರಕಾರ. ದೊಡ್ಡವರು ಚಿಕ್ಕವರು ಭೇದ ಇಲ್ಲ. ಯಾಕೆ, ನನ್ನ ಒಳಗಿರುವವನೇ ಅಲ್ಲೂ ಇರುವುದು ಅವನು. ಮತ್ತು ಒಂದು ಕ್ರಿಯೆಗೆ ಇನ್ನೊಂದು ಪ್ರತಿಕ್ರಿಯಾತ್ಮಕವಾಗಿ ನಾನು ಬೇರೆ ಏನು ಮಾಡ್ಬೋದು? ನಮಸ್ಕಾರಕ್ಕೆ ನಮಸ್ಕಾರವೇ ಪ್ರತಿಕ್ರಿಯೆ. ಸೊ ನಮಸ್ಕರಿಸಿ. ನನ್ನ ಗುರುಗಳು 8 ವರ್ಷದ ಮಗು ನಮಸ್ಕಾರ ಮಾಡಿದರೆ ವಾಪಸ್ ಮಾಡ್ತಿದ್ರು. ನಾನು ಕಣ್ಣಾರೆ ಕಂಡದ್ದು. ನಾನು ಅದೇ ಹೇಳಿದವರ ನಡೆಯಿಂದನೇ ನಾನು ಕಲಿತದ್ದು, ಯಾವುದು ಹೇಳಿದ್ದಲ್ಲ. ಸೊ ನಮಸ್ಕಾರ ಇದು 3 ಪರಸ್ಪರ ಎದುರಾಬದರಾದಾಗ ದೇವ ಸಂಬಂಧದಲ್ಲಿ ಬರುವಂತಹ 3 ಕ್ರಿಯೆಗಳು. ಹಾಯ್ ಹೇಳ್ಬೋದು, ಹೀಗೆ ಹೇಳ್ಬೋದು. ಮತ್ತೊಂದಿದೆ, ನಿನ್ನ ಭಗವಂತ ನನ್ನ ಭಗವಂತ ಒಂದೇ ಅಂತ ಮುಟ್ಕೊಳ್ಳೋದೋ ಏನೋ ಇರಲಿ. ಇದಲ್ಲದೆ ಬಹಳ ಅಪರೂಪದ್ದು, ನನ್ನೊಳಗಿನ ಭಗವಂತ ನಿನ್ನ ಒಳಗಿನ ಭಗವಂತನನ್ನು ಆಲಿಂಗಿಸುವುದು. ಈ ಆಲಿಂಗನ ಇದೆಯಲ್ಲ, ಬಹಳ ಅಪರೂಪದ ಮತ್ತು ಪ್ರಪ್ರಥಮ ಬಾರಿಗೆ ನಮಗೆ ನಮ್ಮ ಶಾಸ್ತ್ರ ಪರಂಪರೆಯಲ್ಲಿ ದಾಖಲಾತಿ ಶ್ರೀರಾಮಚಂದ್ರ ಹನುಮಂತನಿಗೆ ಕೊಟ್ಟ ಆಲಿಂಗನ. ಮತ್ತೆ ಆ ನಂತರ ನಮಗೆ ಸಿಕ್ಕುವುದು ಅದು 2ನೆಯ ಬಾರಿ ಶ್ರೀರಾಮಚಂದ್ರ ಹನುಮಂತನಿಗೆ ಕೊಟ್ಟ ಹಾಗೆ ಅರ್ಜುನ ಕೃಷ್ಣನನ್ನು ಆಲಿಂಗಿಸ್ತಿದ್ದ ಅಂತಲೇ ನಮಗೆ ಸಿಗೋದು. ಅವರು ಪರಸ್ಪರ ನಮಸ್ಕರಿಸಿದ ಉದಾಹರಣೆಗಳಿಲ್ಲ. ಯಾಕೆಂದರೆ 6 ತಿಂಗಳು ವ್ಯತ್ಯಾಸ. ಇವ 6 ತಿಂಗಳು ಚಿಕ್ಕವ ಕೃಷ್ಣನಿಗಿಂತ ಅರ್ಜುನ. ಒಂಥರ ಸಮಾನ ಭಾವ, ಬಹಳ ಒಳ್ಳೆಯ ಫ್ರೆಂಡ್ಸ್ ಅಂತ. ಹಾಗಾಗಿ ಆಲಿಂಗನವನ್ನು ಕೊಡುವುದು ಅಂದರೆ, ನಾನು ಇದಕ್ಕಿಂತ ಹತ್ತಿರ ನಿನ್ನನ್ನಿಟ್ಟುಕೊಳ್ಳಲಾರೆ, ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ, ನೀನು ನನ್ನ ಹೃದಯದಲ್ಲಿದ್ದಿ ಅಂತ ಆಲಿಂಗಿಸಿ ರಾಮ ಹೇಳೋದು, ನಾನು ನಿನ್ನ ಹೃದಯದೊಳಗೆ ಇರಬೇಕು ಅಂತ ಅಪೇಕ್ಷಿಸ್ತೇನೆ ಅಂತ ಹನುಮಂತ ಅಪ್ಪಿಕೊಳ್ಳೋದು. ಈ ಥರದ ಭಕ್ತ ಸ್ಥಿತಿಯನ್ನು ಹನುಮಂತನ ಮುಖಾಂತರ ನಮಗೆ ರಾಮ ಒಂದು ಆದರ್ಶವಾಗಿ ಕೊಟ್ಟ. ರಾವಣನ ವಧೆ ಆ ಭಾಗ, ಅಲ್ಲಿ ಮನುಷ್ಯನ ಹಾಗೆ ತಾನು ಮೂರ್ಛಿತನಾಗ್ತಾನೆ, ಅದೆಲ್ಲ ನಿಮಗೆ ಗೊತ್ತು. ರಾಮ ಲಕ್ಷ್ಮಣರಿಬ್ಬರು ಮೂರ್ಛೆ ಹೋಗುವ ಘಟನೆಗಳು ಬರ್ತವೆ. ಸಂಜೀವಿನಿ ತಂದು ಉದ್ಧರಿಸಿದ ಕತೆ, ಬದುಕಿಸಿದ ಕತೆ ನಿಮಗೆ ಗೊತ್ತು. ಆ ಎಲ್ಲ ಭಾಗಗಳ ನಂತರ ರಾವಣನ ವಧೆಯೂ ಆಗತ್ತೆ. ವಿಭೀಷಣನನ್ನು ಕರೆದು ರಾಮ ಅಂತ್ಯೇಷ್ಟಿ ಮಾಡು ಅಂತಾನೆ. ಎಷ್ಟು ದೊಡ್ಡ ಜೆಸ್ಚರ್ ಒಬ್ಬ ರಾಮನದ್ದು. ಅಂದರೆ ನಾನು ನನ್ನ ಶತ್ರುವನ್ನು ಕೊಂದೆ, ಅಲ್ಲಿ ಎಂಜಾಯ್ ಮಾಡೋಣ, ಸೆಲೆಬ್ರೇಷನ್ ಅಲ್ಲ. ವಿಭೀಷಣನನ್ನು ಕರೆದು ಹೇಳ್ತಾನೆ, ಇವನಿಗೆ ಮಾಡಬೇಕಾದ ಅಂತಿಮ ಸಂಸ್ಕಾರ ಮಾಡು. ವಿಭೀಷಣ ಹೇಳ್ತಾನೆ, ನಾನು ಮಾಡಲ್ಲ, ಒಬ್ಬ ದುಷ್ಟ, ಅವನು ಮಾಡಲಾರದ ಅಂದರೆ ಇನ್ನಿಲ್ಲ ಅನ್ನುವಂತಹ ಯಾವುದೇ ಅವ್ಯವಹಾರಗಳನ್ನು ನೀನು ಲೆಕ್ಕ ಹಾಡಿದ್ರು ಅದೆಲ್ಲಕ್ಕೂ ಕೂಡ ಅವನು ಇನ್ನೊಬ್ಬ ಸರಿಸಾಟಿ ಇಲ್ಲ, ಅಷ್ಟು ಕೆಟ್ಟ ಕೆಲಸ ಮಾಡಿದ್ದಾನೆ, ಅವನಿಗೇನು ನಾನು ಅಂತ್ಯೇಷ್ಟಿ ಮಾಡೋದು, ನಾನು ಮಾಡೋದಿಲ್ಲ ಅಂತ ಕೂತ ವಿಭೀಷಣ. ಆಶ್ಚರ್ಯ ಆಗುತ್ತೆ. ರಾಮ ಹೇಳ್ತಾನೆ, ಮರಣ ಅಂತಾನಿ ವೈರಾಣಿ. ಏನೇ ವೈರ ಇದ್ರೂ ದೇಹ ಸಾಯುವವರೆಗೆ, ಜೀವದ ಜೊತೆಗೆ ವೈರ ಅಲ್ಲ. ಯಾಕೆ? ಜೀವ ಅಂದರೆ ಭಗವದ್ ಅಂಶ. ಅದು ರಾಮ ಕೊಟ್ಟ ಸಂದೇಶ. ಯಾರನ್ನು ಕಾಯಂ ದ್ವೇಷ ಮಾಡಬೇಡ. ಅವನಿಗೆ ಕೃಷ್ಣನ ಮಾತಿನಲ್ಲಿದೆ, ನಮೇ ದ್ವೇಷ್ಯೋಸ್ತಿ ನಚಮೇ ಪ್ರಿಯ. ದೇವರಿಗೆ ಭಕ್ತರು ಮತ್ತೊಬ್ಬರು ಅಂತ ಭೇದ ಇಲ್ಲ, ದ್ವೇಷಿಸುವವರು ಮತ್ತು ಭಾರಿ ಪ್ರಿಯರು ಅಂತ ಇಲ್ಲ ಅಂತ ರಾಮ ಅದನ್ನು ಮಾಡಿ ತೋರಿಸ್ತಾನೆ ನೋಡಿ. ನಮೇ ದ್ವೇಷ್ಯೋ ಅಸ್ತಿ ನಚಮೇ ಪ್ರಿಯ. ನನಗೆ ಇವನು ಬಹಳ ಪ್ರಿಯ, ಇವನು ನನ್ನ ದ್ವೇಷಿ. ಆ ಭೇದ ಇಲ್ಲದ್ರಿಂದ ಕಡೆಗೆ ಎಲ್ಲಿವರೆಗೆ ವಿಭೀಷಣನಿಗೆ ಹೇಳೋದು ಅಂದರೆ, ನೀನು ಮಾಡದಿದ್ರೆ ನಾನು ಅವನ ಅಂತ್ಯ ಸಂಸ್ಕಾರ ಮಾಡ್ತೇನೆ. ಇದು ರಾಮನ ಹೈಟ್. ಪುಟ್ಟ ಬಾಲಕ ವಿಶ್ವಾಮಿತ್ರನ ಮಾತು ಕೇಳಿ ಒಂದು ಟೂರಿಸ್ಟ್ ಗೈಡ್ ಥರ ಬೆಳೆದ ಹೋದ ಹುಡುಗ ಎಲ್ಲಿಗೆ ಬಂದ ನೋಡಿ ನೀವು. ಒಬ್ಬ ಬೆಳೆಯುವುದು ಅಂತ ನಾವು ಗ್ರಾಫ್ ಹಾಕಿದರೆ ನಮಗೆ ಹಾಗೆ ನಮ್ಮ ಬದುಕನ್ನು ಗೇಜ್ ಮಾಡಿ ನೋಡಕ್ಕೆ ಬರಬೇಕು. ನಿನ್ನೆವರೆಗೆ ನನ್ನ ಗೇಜ್ ಎಲ್ಲಿದೆ, ನನ್ನ ಗ್ರಾಫ್ ಇವತ್ತು ಹೀಗೆ ಹೋಗಿದ ಡೌನಾ, ಹೀಗೆ ಮಾಡಲಿಕ್ಕೆ ಬರುತ್ತೆ. ನಾವು ನಿತ್ಯ ನಮ್ಮ ಕೆಲಸಗಳನ್ನು ಇಂಟ್ರಾಸ್ಪೆಕ್ಷನ್ನಲ್ಲಿ ನೋಡ್ತಾ ನೋಡ್ತಾ ಬೆಳಿಗ್ಗಿಂದ ರಾತ್ರಿವರೆಗೆ ನಮ್ಮನ್ನು ನಾವು ಮಾಡಿದ ಕೆಲಸಗಳನ್ನು ರಾತ್ರಿ ಮಲಗುವಾಗ ಅಳಿಬೇಕು. ಪ್ರತಿದಿನ ನನಗೆ ಕಾನ್ವೆಂಟ್ನಲ್ಲಿ ಅಭ್ಯಾಸ ಆದದ್ದು. ನಾನು ಕಾನ್ವೆಂಟಲ್ಲಿ ಕಲಿತಾಗ ಅವ್ರು ಹೇಳ್ತಿದ್ರು, ಪ್ರತಿದಿನ ಸಂಜೆ ಬೆಳಿಗ್ಗೆ ಸಂಜೆವರೆಗೆ ಏನು ಕೆಲಸ ಮಾಡಿದ್ಯಾ ಅದನ್ನೊಮ್ಮೆ ನೆನ್ಪು ಮಾಡ್ಕೊ, ದೇವ್ರ ಮುಂದೆ ಅದನ್ನು ಹೇಳು, ಹೇಳಿದ ಮೇಲೆ ತಪ್ಪುಗಳಿದ್ರೆ ಅವರನ್ನು ಕ್ಷಮಿಸಕ್ಕೆ ಕೇಳು, ದೇವರನ್ನು ಒಳ್ಳೆ ಕೆಲಸ ಮಾಡೋಕ್ಕೆ ಕೇಳು. ನನ್ನ ಏಕಮಾತ್ರ ಪ್ರಾರ್ಥನೆ ಜೀವಿತಾವಧಿಯಲ್ಲಿ ಇವತ್ತಿಗೂ ಕೂಡ, ದೇವರೇ ನನ್ನ ಕೆಟ್ಟ ಕೆಲಸ ಕ್ಷಮಿಸಿ, ಒಳ್ಳೆ ಕೆಲಸಗಳನ್ನು ಮುಂದಕ್ಕೆ ಮಾಡಿಸು. ನೀವು ನಂಬ್ತಿದ್ರೆ ನಂಬಿ, ನನಗೆ ರಿವಾರ್ಡ್ ಕೊಟ್ಟಿದ್ದಾನೆ ದೇವರು ಅಂತ ಈಗ ನಂಗೆ ಅನಿಸುತ್ತೆ.
ನನ್ನ ಕೆಟ್ಟ ಕೆಲಸಗಳನ್ನು ಎಷ್ಟು ಕಡಿಮೆ ಮಾಡಿಕೊಂಡು ಒಳ್ಳೆಯದನ್ನೇ ಮಾಡುವ ಹಾಗೆ ದಿನದಿಂದ ದಿನಕ್ಕೆ ಅವನು ಕೊಡುವ ಅವಕಾಶ ನೋಡಿದರೆ ಅವನು ಯಾವ ಪರಿ ಒಬ್ಬ ಬೇಡುವವನನ್ನು ರಕ್ಷಿಸ್ತಾನೆ ಅನ್ನೋದನ್ನು ನಾನು ಸಾಮಾನ್ಯ ಜೀವನದ ನನ್ನಂಥವಳೇ ಅನುಭವಿಸ್ತಾ ಇದ್ದೇನೆ. ಹಾಗಾಗಿ ಕ್ಷಮೆ ಅನ್ನುವುದು ಎಷ್ಟು ದೊಡ್ಡ ಗುಣ ಭಗವಂತ ತೋರಿಸಿಬಿಟ್ಟ. ಜೀವದ ಜೊತೆಗೆ ಆತ್ಮದ ಜೊತೆಗೆ ಜಗಳ ಅಲ್ಲ, ಮುಗಿಸು ಅದನ್ನು, ಅಲ್ಲಿಂದಲ್ಲಿಗೆ ಮುಗಿಸಿ ನೀನು ಬಾ, ಉದ್ಧರಿಸು ಅಂತ ಹೇಳುವಾಗ ಕೃಷ್ಣ ಅಥವಾ ರಾಮರೆಲ್ಲ ಹುಟ್ಟುವಾಗ ನಮ್ಮ ಹಾಗೆ ಹುಟ್ಟಿದರೂ ಕೂಡ ಯಾವ ಹೈಟಿಗೆ ಹೋದರು ಅಂತ ಆ ಹೈಟನ್ನು ರಾಮ ತೋರಿಸ್ತಾ ಇದ್ದಾನೆ. ಇದು ಒಂದು ಭಾಗ ರಾಮನದ್ದು. ಬಹಳ ಕಾಂಟ್ರವರ್ಸಿ, ಬಹಳ ಜನ ಕ್ವೆಶ್ಚನ್ ಮಾಡೋದು, ಹೆಂಡತಿಯನ್ನು ಅಷ್ಟು ಸಾರಿ ಪರೀಕ್ಷೆ ಮಾಡ್ಬೋದಿತ್ತ, ಅದೆಲ್ಲ ರಾಮನದು ಕರೆಕ್ಟಾ, ರಾಮ ಇಷ್ಟೆಲ್ಲ ಮಾಡಿ. ನಮಗೆ ಇನ್ನೂ ಕೂಡ ಗಂಡ ಹೆಂಡತಿಯ ಸಂಬಂಧವೇ ಗೊತ್ತಿಲ್ಲದವರು ಮಾತಾಡೋದು. ನಮ್ಮ ಪ್ರಕಾರ ಗಂಡ ಅಂದರೆ ಬೇರೆ, ಹೆಂಡತಿ ಅಂದರೆ ಬೇರೆ. ಹೆಂಡತಿಗೆ ಅವಳದ್ದೇ ಸ್ವಾತಂತ್ರ್ಯ ಕೊಡಬೇಕು, ಅವಳದ್ದೇ ಅಸ್ತಿತ್ವ ಇದೆ, ಅವಳಿಗೊಂದು ಡಿಗ್ನಿಟಿ ಇಲ್ವಾ, ಅವಳಿಗೊಂದು ಇಮೇಜ್ ಇಲ್ವಾ, ಅವಳನ್ನು ನಾವು ಏನು ಪರಿಗಣಿಸದೇ ಇರೋದಾ ಅಂತ ಹೆಂಡತಿ. ಗಂಡ ಅಂದರೆ ಬೇರೆ, ಗಂಡನಿಗೆ ಒಂದು ಸ್ಥಾನಮಾನ ಕೊಡಬೇಕು, ನನ್ನದೇ ಒಂದು ಅಧಿಕಾರ ಇದೆ, ನಾನು ದೊಡ್ಡವ, ನನ್ನ ಬಗ್ಗೆ ಅವಳು ಕೇಳಬೇಕು, ಗಂಡನ ಯೋಚನೆ. ಎರಡು ಅನ್ನುವ ಭಾವ ಇಲ್ಲದೆ ಇರುವವರು ಈಕ್ವಲ್ ಆಗಿ ಸುಖ ದುಃಖವನ್ನು ಅನುಭವಿಸ್ತಾರೆ. ನಿಮಗೆ ಗೊತ್ತಾಗತ್ತೆ, ರಾಮಾಯಣವನ್ನು ನೀವು ಕೂಲಂಕಷ ಓದಿ ಸೀತೆಯನ್ನು ಅಗ್ನಿ ಪರೀಕ್ಷೆ ಮಾಡಿದಾಗ, ಸೀತೆಯನ್ನು ಕಾಡಿಗೆ ಕಳಿಸಿದಾಗ ನಿರಂತರವಾಗಿ ರಾಮ ದುಃಖಿಸಿದ್ದಾನೆ. ಪನಿಷಿಂಗ್ ಒನ್ಸ್ ಓನ್ ಸೆಲ್ಫ್. ಅದು ನಿಮಗೆ ಅತ್ಯಂತ ಪ್ರಿಯರಾದವರನ್ನು ನೀವು ಸುಮ್ಮನೆ ಒಂದು ಇಮ್ಯಾಜಿನ್ ಮಾಡಿ, ನಿಮಗೆ ಅತ್ಯಂತ ಪ್ರಿಯರಾದವರನ್ನು ನೀವು ವಿಷ ಕೊಟ್ಟು ಕೊಲ್ಲಬೇಕಾದ್ರೆ ನೀವು ಏನಾಗ್ತೀರಿ ಯೋಚನೆ ಮಾಡಿ. ನಿಮ್ಮ ಸಫರಿಂಗ್ ಹೇಗಿರುತ್ತೆ ಅಂತ. ಒಬ್ಬ ಪ್ರಹ್ಲಾದನಿಗೆ ವಿಷ ಕೊಡುವಂಥ ತಾಯಿ ಕೊಡುವ ಸಂದರ್ಭ ಬಂದಾಗ ತಾಯಿ ಹೇಗೆ ಹತ್ತಿರಬಹುದು, ಹೇಗೆ ಅದನ್ನು ಮಾರಣಾಂತಿಕವಾಗಿ ಅನುಭವಿಸಿರ್ಬೋದು ಯೋಚನೆ ಮಾಡಿ. ಈ ಎಕ್ಸ್ಟ್ರೀಮನ್ನು ರಾಮನಲ್ಲಿ ನಾವು ಕಾಣ್ತೇವೆ. ಹಿ ವಾಸ್ ಪನಿಷಿಂಗ್ ಹಿಸ್ ಓನ್ ಸೆಲ್ಫ್. ನನ್ನ ಒಳಗೆ ನನ್ನ ಕಾರಣವಾಗಿ ನನ್ನದೇ ಅರ್ಧಾಂಗಿ ಲೋಕದ ಕಾರಣವನ್ನು ಅವಳಿಗೆ ಹೇಳಲಿಕ್ಕೆ ಬೇಕಾಗಿ ನಾನು ಹೀಗೆ ಶಿಕ್ಷಿಸುವುದು ಎಂದರೆ ಇದು ನನ್ನನ್ನು ಶಿಕ್ಷಿಸಿದ ಹಾಗೆ ಅನ್ನುವ ಎಲ್ಲ ಭಾವದಿಂದ ಅದನ್ನು ಮಾಡಿದ್ದಾನೆ. ಗಮನಿಸಬೇಕು. ಸೀತೆಯನ್ನು ಕಳುಹಿಸಿದ, ಆರಾಮಾಗಿದ್ದ ಅಂತ ಒಂದು ವಾಕ್ಯ ಇದೆ ನೋಡಿ. ರಾತ್ರಿ ನಿದ್ರಿಸೋದಿಲ್ಲ, ಅಗ್ನಿಹೋತ್ರ ಮಾಡಲಿಕ್ಕಾಗದೆ ಚಡಪಡಿಸ್ತಾನೆ. ಲಕ್ಷ್ಮಣ ಭರತ ಶತ್ರುಘ್ನರನ್ನು ನೋಡಿದಾಗೆಲ್ಲ ಸೀತೆಯ ಕುರಿತು ಚಡಪಡಿಕೆ, ವಿಲವಿಲ ಒದ್ದಾಟ, ನಡೆ ದಾರಿ ಸುಖವಿಲ್ಲದ ಮುಳ್ಳಿನ ಹಾಗೆ, ಒಂದರೆ ಕ್ಷಣ ಯಾವುದೂ ಬೇಡ 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 ಅನ್ನುವ ಭಾವ. ಸೀತೆ ಇಲ್ಲದ ಆ ಒಂದು ನಿಮಿಷವನ್ನು ಕೂಡ ಎಂಜಾಯ್ ಮಾಡಿರೋದಿಲ್ಲ ರಾಮ. ಇದಕ್ಕಿಂತ ದೊಡ್ಡದು ಏನು ಹೇಳ್ಬೋದು? ಹಾಗಾದರೆ ಯಾಕೆ ಮಾಡಿದ? ಇನ್ನೊಂದು ಮೆಸೇಜ್ ಕೊಟ್ಟ ರಾಮ. ಲೋಕಕ್ಕೆ ರಾಜನಾದವ ಲೋಕಕ್ಕೆ ಪ್ರಥಮ ಆದ್ಯತೆ ಕೊಡಬೇಕು, ಕುಟುಂಬಕ್ಕಲ್ಲ ಅಂತ. ನಮ್ಮ ರಾಜಕಾರಣಿಗಳಿಗೆಲ್ಲ ದಿನ ಹೇಳಬೇಕು ಈ ಪಾಠನ. ಲೋಕ ಪ್ರಥಮ ಆದ್ಯತೆ. ಲೋಕ ಏನೇ ಅಂದರೆ ಅದಕ್ಕೆ ಫಸ್ಟ್ ಆನ್ಸರ್ ಮಾಡಿ, ನಾನು ಪ್ಯೂರಾ, ನನ್ನ ಹೆಂಡತಿ ಪ್ಯೂರಾ ಅಲ್ವಾ ಸಾಬೀತು ಮಾಡಿದ ಮೇಲೆ ನಾನು ರಾಜ. ಅಲ್ಲಿಯವರೆಗೆ ನಾನು ರಾಜನಲ್ಲ, ನಾನು ಬರೇ ಸೀತಾರಾಮನಲ್ಲ, ನಾನು ರಾಜಾರಾಮ. ನಾನು ರಾಜಾರಾಮನಾದಾಗ ಏನು ನನ್ನ ಕರ್ತವ್ಯ ಅದನ್ನು ಪಾಲಿಸದೆ ನಾನು ಸೀತಾರಾಮ ಅಂತ ಕೂತ್ಕೊಳ್ಳೋದಲ್ಲ. ನಾನು ಸೀತಾರಾಮ ಯಾವಾಗ? ಕಾಡಿನ ವನವಾಸದ ಸಂದರ್ಭದಲ್ಲಿ ಅವಳನ್ನು ಅಪಹರಣ ಆದಾಗ ಜೀವ ಕೊಟ್ಟು ಅವಳನ್ನು ರಕ್ಷಣೆ ಮಾಡಿದೆ ನೋಡಿ, ಆಗ ಸೀತಾರಾಮ. ನನ್ನ ಪ್ರಾಣ ಹೋದರೂ ಅವಳನ್ನು ತಂದೇ ತೀರುವುದು ಅಂತ ಹೋದ. ಹೋಗಿ ದುಷ್ಟನಾಶ ಮಾಡಿ ಸೀತೆಯನ್ನು ತಂದ. ಲೋಕದಲ್ಲಿ ಅಪವಾದ ಉಳಿಬಾರ್ದು ನನ್ನ ಹೆಂಡತಿಗೆ. ನಾಳೆ ಜನ ಅನ್ಬಾರ್ದು ನನಗೆ ಗೊತ್ತು ರಾವಣ ಮತ್ತು ಸೀತೆ ಹೇಗಿದ್ರು, ಸೀತೆ ಎಷ್ಟು ಪರಿಶುದ್ಧಳು ನನಗೆ ಗೊತ್ತು. ನಾಳೆ ಲೋಕ ಬಂದು ಆಡಬಾರ್ದು ಸೀತೆ ಹಾಗಿದ್ಲಾ ಇಲ್ವಾ, ನೀನು ಹೇಗೆ ತಗೊಂಡು, ನಿನಗೆ ಹೇಗೆ ಗೊತ್ತು. ಪರಿಶುದ್ಧತೆ ಸಾರ್ವಜನಿಕವಾಗಿ ಸಾಬೀತಾಗಲಿ. ಅದು ತನ್ನನ್ನು ತಾನು ಬಹಳ ಸುಂದರವಾಗಿ ಒಂದು ಮಾತು ನಿಮಗೆ ನಾನು ಹೇಳಬಹುದಾದ್ದು. ರಾಮನ ಮುದ್ರಿಕೆ ಹಾಕಿಕೊಂಡು ಅಗ್ನಿ ಪ್ರವೇಶ ಮಾಡಿದ್ದು. ಸುಟ್ಟಾಳು ಹೇಗೆ? ರಾಮನ ಮುದ್ರಿಕೆ ಹಾಕಿಕೊಂಡು ಅವತ್ತು ಅಗ್ನಿ ಪರೀಕ್ಷೆ. ಸುಟ್ಟಾಳು ಹೇಗೆ? ಅಗ್ನಿ ಸುಟ್ಟೀತು ಹೇಗೆ ರಾಮನ ಮುದ್ರಿಕೆಯನ್ನು? ಎಲ್ಲ ಸಂದೇಶಗಳಿವೆ ಅಲ್ಲಿ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಅಗ್ನಿಯ ಗುಣಲಕ್ಷಣಗಳನ್ನು ಹನುಮಂತ ಹೇಳ್ತಾನೆ. ಎಲ್ಲ ಸುಟ್ಟು ಮೇಲೆ, ಲಂಕೆಯನ್ನು ಸುಟ್ಟ ಮೇಲೆ ಅವನ ತಲೆ ಮೇಲೆ ಕೈ ಇಡ್ತಾನೆ. ಯಪ್ಪ, ಸೀತೆ ಸುಟ್ಟು ಹೋದ್ಲ ಏನ ಅಂತ.
ಯಾಕೆಂದ್ರೆ ಅವನು ಮೈ ಮರೆತು ಎಲ್ಲ ಸುಟ್ಬಿಟ್ಟಿದ್ದಾನೆ. ಸೀತೆ ಸುಟ್ಟು ಹೋದ್ಲ ಅಂದಾಗ ಅಗ್ನಿ ಸೂಚನೆ ಕೊಡೋ ಎಷ್ಟೋ ಮಾತುಗಳು ಬರ್ತವೆ ರಾಮಾಯಣದಲ್ಲಿ. ಅಗ್ನಿ ಅಂದರೆ ಸಾಮಾನ್ಯ ಅಲ್ಲ ಸ್ವಾಮಿ. ಅಗ್ನಿ ದೀಪ ಹಚ್ಚುವಾಗ ದೀಪ, ಅಗ್ನಿ ಒಲೆಯಲ್ಲಿಟ್ಟಾಗ ಅಡುಗೆ ಮಾಡುವ ದಕ್ಷಿಣ ಅಗ್ನಿ, ಆಮೇಲೆ ಗಾರ್ಹಪತ್ಯ ಅಗ್ನಿ, ಆವಾಹನೀಯ ಅಗ್ನಿ ಅಂತ 3 ರೂಪ. ಇವನು ದೀಪ ಹಚ್ಚುವಾಗ ದೀಪ ಸಣ್ಣ ಕುಡಿ, ಒಲೆಯಲ್ಲಿದ್ದಾಗ ಗಾರ್ಹಪತ್ಯ ಅಗ್ನಿ ಗೃಹಸ್ಥನಿಗೆ ಬೇಕಾದ ಸಹಾಯ ಮಾಡತ್ತೆ. ನಾಳೆ ನಾನು ಹೋಗಿ ಯಜ್ಞ ಮಾಡಬೇಕು ಅಂತ ಕೂತಾಗ ಆಹಾವನೆಯ ಅಥವಾ ಆವಾಹನೆಯ ಅಗ್ನಿ, ಋಷಿಯೊಬ್ಬ ಕರೆದು ಆವಾಹಿಸಿ ಮಾಡುವಂತಹ ಅಗ್ನಿಯಾದಾಗ ಇಂದ್ರನಿಗೆ ಹೋಗಿ ತನ್ನನ್ನು ಅರ್ಪಿಸಿಕೊಳ್ಳುವುದಕ್ಕೆ ನೆಪ ಮಾಡುವ ಒಬ್ಬ ಮಾಧ್ಯಮ. ಕೊನೆಗೆ ಬಂದರೆ ದಕ್ಷಿಣಾಗ್ನಿಗೆ ಬಂದರೆ ನಮ್ಮನ್ನು ಚಿತೆಯಲ್ಲಿಟ್ಟಾಗ ಸುಡುವುದಕ್ಕೆ, ನಮ್ಮನ್ನು ಭಸ್ಮ ಮಾಡುವುದಕ್ಕೆ ಸಹಕರಿಸುವ ಅಗ್ನಿ. ಅಗ್ನಿಗೆ ಬೇರೆ ಬೇರೆ ಸ್ವರೂಪ. ಅಗ್ನಿ ಸಾಮಾನ್ಯ ಅಲ್ಲ. ಅದಕ್ಕೆ ಅಗ್ನಿ ಮೇಳೇ ಪುರೋಹಿತಂ ಅಂತ ಶುರುವಾಗೋದು ಋಗ್ವೇದ. ಸಾಮಾನ್ಯ ಅಲ್ಲ ಅಗ್ನಿ. ಆ ಅಗ್ನಿಗೆ ನೋಡಿ, ಅದಕ್ಕೇನೆ ನನಗೆ ಎಷ್ಟೋ ಸಾರಿ ಅನಿಸೋದು, ಒಂದು ಅಗ್ನಿಗೆ, ಒಂದು ಸಮುದ್ರಕ್ಕೆ, ಒಂದು ನದಿಗೆ ಎಲ್ಲ ಗೊತ್ತಾಗುತ್ತೆ, ನಮಗೆ ಗೊತ್ತಾಗಲ್ಲ. ಅಗ್ನಿಗೆ ಗೊತ್ತಿತ್ತು ಯಾರನ್ನು ಸುಡಬೇಕು ಯಾರನ್ನು ಸುಡಬಾರ್ದು ಅಂತ. ರಾಮನಿಗೆ ಗೊತ್ತಿತ್ತು ಕಂಡವರನ್ನು ಅಗ್ನಿ ಸುಡಲ್ಲ ಅಂತ. ಅದು ನಿಜಕ್ಕೂ ದುಷ್ಟರನ್ನ, ನಿಜಕ್ಕೂ ಸಮರ್ಪಿಸಿಕೊಂಡು ಹವಿಸ್ಸಾದವರನ್ನ ಮಾತ್ರ ಸುಡುತ್ತೆ. ಕಂಡವರನ್ನು ಸುಡಲ್ಲ ಅನ್ನುವ ಕಾನ್ಫಿಡೆನ್ಸ್ ಇದ್ದದ್ರಿಂದಲೇ ಅಗ್ನಿ ಪರೀಕ್ಷೆ ಅಂದದ್ದು. ಸೀತೆಯನ್ನು ವಾಲ್ಮೀಕಿ ಹತ್ರ ಕಳಿಸಿದಾಗ ವಾಲ್ಮೀಕಿಗಳ ಹತ್ರ ಗುಟ್ಟಾಗಿ ಏನು ಗೊತ್ತಿಲ್ಲದೆ ಬಿಟ್ಟು ಬಂದಲ್ಲ, ಹೇಳಿಯೇ ಬಿಟ್ಟು ಬಂದದ್ದು. ಇವೆಲ್ಲ ರಾಮಾಯಣದಲ್ಲಿದೆ. ಲಕ್ಷ್ಮಣ ಹೇಳಿಯೇ ಬಿಟ್ಟು ಬರೋದು. ಯಾಕೆ ಬಿಟ್ಟ? ಅಗಸನಿಗೆ ಹೇಗಾಗಿರ್ಬೇಕು ಯೋಚನೆ ಮಾಡಿ. ಒಂದು ಅಪವಾದ ಮಾಡಿದವನು ತನ್ನ ಜೀವಮಾನ ಕಾಲದಲ್ಲಿ ಮಲಗಬಾರ್ದು, ಇನ್ನೊಬ್ಬರ ಬಗ್ಗೆ ಆಡಬಾರ್ದು, ಹಾಗೆ ಮಾಡಿಬಿಟ್ಟ ರಾಮ. ಅವ ಜೀವಮಾನ ಪರ್ಯಂತ ತಾನು ಕೊರಗಬೇಕು. ಎಂಥ ಮಾತಾಡಿಬಿಟ್ಟೆ ಪಾಪ, ಆ ಸೀತೆ ಕಾಡಲು ಉಳಿಯೋ ಹಾಗಾಯ್ತಲ್ಲ ನನ್ನ ಮಾತಿನಿಂದ ಅಂತ ಅವನ ಲೈಫ್ ಚೇಂಜ್ ಆಗಬೇಕು. ಇದು ರಾಮನ ಉದ್ದೇಶ. ಲಾಸ್ಟ್ ಪರ್ಸನ್ ಆಫ್ ದಿ ಕಂಟ್ರಿ, ಅಥವಾ ಕಟ್ಟಕಡೆಯ ಮನುಷ್ಯ ಆ ದೇಶದ್ದು, ಅವನು ಸುಧಾರಬೇಕು. ಇದು ರಾಜ ಮಾಡಬೇಕಾದ ಕೆಲಸ. ಅದಕ್ಕಾಗಿ ತನ್ನನ್ನು ಪನಿಷ್ ಮಾಡಿಕೊಂಡ, ಸೀತೆಯನ್ನು ಪನಿಷ್ ಮಾಡಿದ. ಅವಳು ಭೂಮಿ ಸೇರಿದ್ಲು. ಸೀತೆ ಭೂಮಿ ಸೇರುವ ಹೊತ್ತು ಬಂದ ನಂತರ ಸಾಕ್ಷಾತ್ ಲಕ್ಷ್ಮಣನೂ ಕೂಡ ದುರ್ವಾಸರ ಒಂದು ಕಾರಣವಾಗಿ ಅವನೂ ತನ್ನ ಯಾತ್ರೆ ಮುಗಿಸಿದ ಮೇಲೆ ರಾಮ ಯಾತ್ರೆ ಮುಗಿಸಿದಾನಲ್ಲ, ಬಹುಶಃ ಆ ಭಾಗವನ್ನು ಬಹಳ ಜನ ಹೇಳೋದಿಲ್ಲ ಅಂತ ನಂಗೆ ಅನಿಸುತ್ತೆ. ಅದು ಒಂದು ದೃಷ್ಟಿಯಿಂದ ಅದಕ್ಕೊಂದು ಶಾಸ್ತ್ರೀಯ ಕಾರಣವಿದೆ. ನನಗೆ ಅದಕ್ಕಿಂತ ಬ್ಯೂಟಿಫುಲ್ ರಾಮನ ಮನಸ್ಸು. ನೋಡಿ, ನಾವು ಯಾಕೆ ರಾಮನನ್ನು ಹೇಳೋದು ಅಂದರೆ, ಒಂದು ಈ ಕುಟುಂಬದ ಎಲ್ಲ ಬಾಂಧವ್ಯ ಉಳಿಸಿದ ಕಾರಣ, ತಾಯಿ ತಂದೆ ಮಧ್ಯೆ ಅಥವಾ ಭರತನ ಮಟ್ಟಿಗೆ ಎಲ್ಲ ಹೇಗೆ ಉಳಿಸಿದ ಅಂತ. ಇನ್ನೊಂದು ಬಹಳ ಅದ್ಭುತವಾದದ್ದು, ನಮಗೆ ರಾಮ ಎಲ್ಲಿ ಪ್ರಿಯನಾಗೋದು, ನಮಗೆ ಯಾಕೆ ಅವನು ನಿತ್ಯ ಪಠಿಸುವ ದೇವರಾಗೋದು ಅನ್ನೋದಕ್ಕೆ, ರಾಮ ಲಕ್ಷ್ಮಣ ಹೋದ ನಂತರ ನಿಮಗೆ ಏನಾದರೂ ರಾಮಾಯಣ ಓದುವ ಪ್ರಸಂಗ ಬಂದರೆ, ನಮಗೆಲ್ಲರಿಗೊಂದು ತಿಳುವಳಿಕೆ ಇದೆ, ನನಗೆ ರಾಮಾಯಣ ಗೊತ್ತಿದೆ ಅಂತ ದಯವಿಟ್ಟು ಭಾವಿಸ್ಬೇಡಿ. ನಮಗೇನೂ ಗೊತ್ತಿಲ್ಲ, ಪುಸ್ತಕ ಓದಿ ಗೊತ್ತಾಗುತ್ತೆ. ಎಷ್ಟೊಂದು ಸಂಗತಿಗಳು ಗೊತ್ತೇ ಇಲ್ಲ ನಮಗೆ. ಕೊನೆಯಲ್ಲಿ ರಾಮ ತನ್ನ ಅವತಾರ ಸಮಾಪ್ತಿ ಮಾಡುವುದಕ್ಕೆ ಹೊರಡ್ತಾನೆ. ನಮಗೆಲ್ಲ ಗೊತ್ತಿದೆ. ಅವನಿಗೆ ಕಾಲಪುರುಷ ಬಂದು ಹೇಳ್ತಾನೆ, ನಿನ್ನ ಕೆಲಸ ಆಯಿತು ಹೊರಡು ಅಂತ ಹೊರಡ್ತಾನೆ. ಲಕ್ಷ್ಮಣ ತನ್ನ ಏನು ಪ್ರಾಣತ್ಯಾಗ ಮಾಡ್ತಾನೆ ಅಥವಾ ಅವತಾರ ಸಮಾಪ್ತಿ ಮಾಡ್ತಾನಲ್ಲ, ಅವನು ಒಂದು ಅವತಾರ. ನಿಮಗೆ ಗಂಟ್ಲು ಕಟ್ಟಿ ಬಿಡ್ತದೆ, ನಿಮ್ಗೆ ಓದಕ್ಕಾಗಲ್ಲ. ಹಾಗಿರುತ್ತೆ ರಾಮ ನೋಡುವುದು. ಅದನ್ನು ರಾಮನ ಜೀವದ ಭಾಗ. ಆ ಲಕ್ಷ್ಮಣ ಹೋದ್ಮೇಲೆ ಅವನಿಗೇನು ಉಳಿಬೇಕು ಅಂತ ಅನಿಸಿರೋದಿಲ್ಲ. ಅತ್ತ ಸೀತೆಯೂ ಹೋಗಿರ್ತಾಳೆ. ಅವನಂತೂ ಸರಯೂ ನದಿಯ ಕಡೆಗೆ ಹೋಗ್ತಾನೆ. ತನ್ನ ಅವತಾರ ಸಮಾಪ್ತಿ ಮಾಡುವುದಕ್ಕೆ ಆ ಸರಯೂ ನದಿಯ ಕಡೆಗೆ ಹೊರಟಾಗ ಅವನು ಮೊದಲು ಅವನ ಹೆಜ್ಜೆ ತೋಯ್ತದೆ. ಅಲ್ಲಿಂದ ಅದು ಮೊಣಕಾಲಿನ ಹತ್ರ ನೀರು ಬರುತ್ತೆ, ನದಿದ್ದು ತೊಡೆಗೆ ಬರುತ್ತೆ. ಸೊಂಟದವರೆಗೆ ಅವನು ಹೀಗೆ ಹೋಗ್ತಲೇ ಇದ್ದಾನೆ, ನೀರಿನಲ್ಲಿ ತಾನು ಹೋಗುವುದಂತ. ಅವನಿಗೆ ಹಿಂದೆ ಬಹಳ ಸಪ್ಪಳ ಕೇಳುತ್ತೆ. ಅವನು ಹಿಂದೆ ತಿರುಗಿ ನೋಡ್ತಾನೆ. ಹಿಂದೆ ಇಡೀ ಕೋಟಿ ಸಂಖ್ಯೆಯ ವಾನರರು ಬರ್ತಿದ್ದಾರೆ. ಹನುಮಂತ ಒಬ್ಬ ಇಲ್ಲ, ಯಾಕೆ ಅವನಿಗೆ ಚಿರಂಜೀವಿ ಅಂತ ಅನುಗ್ರಹ ಆಗಿತ್ತು. ರಾಮ ತಿರುಗಿ ನೋಡ್ತಾನೆ. ನೋಡಿ ಅವ್ರಿಗೆ ಹೇಳ್ತಾನೆ, ನನ್ನ ಕೆಲಸ ಮುಗಿದಿದೆ, ನೀವು ನನಗಿಷ್ಟು ದಿವಸ ನನ್ನ ಜೊತೆಗೆ ಅನುಸರಿಸಿ ಬಂದಿದ್ದೀರಿ. ನಾನು ನಿಮ್ಮ ಭಕ್ತಿಯನ್ನು ಮೆಚ್ಚಿ ನಿಮಗೆ ಕೊಡಬೇಕಾದಂತಹ ಎಲ್ಲ ಅನುಗ್ರಹವನ್ನು, ಶಕ್ತಿಯನ್ನು ಎಲ್ಲ ಕೊಟ್ಟಿದ್ದೇನೆ.
ಈಗ ನಾನು ಹೊರಟಿದ್ದೇನೆ, ನನ್ನ ಕೆಲಸ ಮುಗಿದಿದೆ, ದಯವಿಟ್ಟು ನೀವು ಹಿಂತಿರುಗಿ ಅಂತಾನೆ ವಾನರ ಸೇನೆಗೆ. ಇಡೀ ವಾನರ ಸೇನೆ ಹೇಳುತ್ತೆ, ನಮಗೆ ರಾಮನಿಲ್ಲದೆ ಕೆಲಸವಿಲ್ಲ, ನಮಗೆ ರಾಮನಿಲ್ಲದೆ ಬದುಕಿಲ್ಲ, ನಾವು ರಾಮನಿಲ್ಲದೆ ಒಂದರೆ ಕ್ಷಣ ಈ ಭೂಮಿಯಲ್ಲಿರುವುದಿಲ್ಲ. ನಾವು ಇದ್ದರೆ ನಿನ್ನ ಜೊತೆಗೆ, ಸತ್ತರೆ ನಿನ್ನ ಜೊತೆಗೆ, ನಾವು ಬದುಕಿದ್ದರೆ ನಿನ್ನ ಜೊತೆಗೆ. ಹಾಗಾಗಿ ನಮಗೆ ಇನ್ನೊಂದು ದಾರಿ ಹೇಳಬೇಡ, ನಾವು ನಿನ್ನ ಜೊತೆಗೆ ಅಂತ ಬೆನ್ನು ಹತ್ತುತ್ತಾರೆ. ರಾಮ ಎಲ್ಲಿ ದೊಡ್ಡವನಾಗುವುದು ಅಂದರೆ, ಆಕಾಶದಲ್ಲಿ ಪಾರ್ಷದರು ರಥ ಹಿಡ್ಕೊಂಡು ಮೋಕ್ಷಕ್ಕೆ ಅಥವಾ ಸ್ವರ್ಗಕ್ಕೆ ಅಥವಾ ಅವನ ಮೂಲ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದು ನಿಂತಿದ್ದಾರೆ. ರಥ ಸಿದ್ಧವಾಗಿದೆ. ರಾಮ ಹೀಗೆ ಅವರನ್ನು ನೋಡ್ತಾನೆ. ಇತ್ತ ನಾವಿದ್ದರೆ ನಿನಗಾಗಿ, ಸತ್ತರೆ ನಿನಗಾಗಿ, ಬದುಕಿದರೆ ನಿನಗಾಗಿ, ಇಲ್ಲದಿದ್ದರೂ ನಿನಗಾಗಿ, ನಮಗೆ ಒಂದರೆ ಕ್ಷಣ ನೀನಿಲ್ಲದೆ ಭೂಮಿಯ ಮೇಲೆ ಕೆಲಸವಿಲ್ಲ ಅಂದ ಅಷ್ಟು ಜನ ವಾನರ ಸೇನೆ. ಹೀಗೆ ರಾಮ ಆ ಪಾರ್ಷದರ ಕಡೆಗೆ ನೋಡ್ತಾನೆ. ನೋಡಿ ಹೀಗೆ ವಾನರರ ಕಡೆಗೆ ನೋಡ್ತಾನೆ. ಆ ಬಳಿಕ ಪಾರ್ಷದರಿಗೆ ಹೇಳ್ತಾನೆ, ಒಂದೊಮ್ಮೆ ನೀವು ನನ್ನನ್ನು ಆ ಮೋಕ್ಷದ ಆ ಮುಕ್ತಿಗೆ ಕರೆದುಕೊಂಡು ಹೋಗುವುದು ಹೌದಾದರೆ, ನನ್ನನ್ನು ನಂಬಿದ ಇಷ್ಟೂ ಜನ ಭಕ್ತರನ್ನು ಆ ಮುಕ್ತಿಗೆ ಸೇರಿಸಿದ ಬಳಿಕ ನಾನು ಬರುತ್ತೇನೆ, ಅಲ್ಲಿಯವರೆಗೆ ಬರುವುದಿಲ್ಲ. ಇದು ರಾಮ ನಮಗೆ ಕೊಟ್ಟಿರುವ ಅಶ್ಯೂರೆನ್ಸ್. ನೀವು ನನ್ನನ್ನು ನಂಬಿದರೆ ನನಗಿಂತ ಮೊದಲು ನಿಮಗೆ ಮುಕ್ತಿ. ರಾಮ ಯಾವ ಹೈಟ್! ವಾಲ್ಮೀಕಿಗಳು ಬರೀತಾರೆ, ಇಡೀ ವಾನರ ಸೇನೆ ಮುಕ್ತಿಗೆ ಹೋದ ಬಳಿಕ ರಾಮ ಆ ಪಾರ್ಶ್ವದರ ರಥ ಏರಿದ ಅಂತ. ಎಲ್ಲಿ ಡಿಫರೆನ್ಸ್ ನೋಡಿ. ಕೃಷ್ಣ ತನ್ನನ್ನೇ ನಂಬಿ ಬಂದ ಯದುವಂಶ, ಆ ಯದುವಂಶವಿಡೀ ಇನ್ನೂ ಬದುಕಿತ್ತು. ಪಾಂಡವಾದಿಗಳು ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತರಾಗಿ 36 ವರ್ಷಗಳು ಕಳೆದಿವೆ. ರಾಮನಿಗೆ ಹೇಗೆ ಕಾಲಪುರುಷ ಬಂದು ಸಮಯವಾಯಿತು ಅಂದಿದ್ನೋ ಹಾಗೆ ಕೃಷ್ಣನಿಗೆ ಬ್ರಹ್ಮಾದಿಗಳು ಬಂದು ಹೇಳ್ತಾರೆ, ಅವತಾರ ಸಮಾಪ್ತಿಯ ಹೊತ್ತಾಯಿತು, ಭೂಭಾರವಾಗಿದೆ, ಹೊರಡು. ಕೃಷ್ಣ ಹೇಳ್ತಾನೆ, ನನಗೆ ಗೊತ್ತು, ಆದರೆ ನನ್ನ ಹೆಸರಿನಲ್ಲಿ ನನ್ನನ್ನು ನಂಬಿದ ನನ್ನದೇ ವಂಶದ ಯದುವಂಶೀಯರು ಎಂಬವರಿದ್ದಾರೆ. ಹೆಸರು, ಪ್ರತಿಜ್ಞೆ, ಮುಖ ಮತ್ತೊಂದನ್ನೆಲ್ಲ ನನ್ನದನ್ನು ಮಾಡಿಕೊಂಡು ಅಹಂಕಾರದಿಂದ ಮೇರೆ ಮೀರ್ತಿದ್ದಾರೆ. ಅವರು ಸರ್ವನಾಶವಾಗದೆ ನಾನು ಬರುವುದಿಲ್ಲ. ಕುಟುಂಬದ ಜೊತೆಗೆ ರಾಮ ಇದ್ದದ್ದಕ್ಕೂ ಕೃಷ್ಣನಿರುವುದಕ್ಕೂ ಅಜಗಜಾಂತರ. ಭಗವಂತ ಎರಡೂ ರೀತಿಯಿಂದ ನಾನಿದ್ದೇನೆ ಅಂತ. ನೀವು ಮೇರೆ ಮೀರಿದರೆ ನಾನು ಸರ್ವನಾಶ ಮಾಡ್ತೇನೆ, ನೀವು ಭಕ್ತರಾದರೆ ನಾನು ಮೊದಲು ಮುಕ್ತಿಗೆ ನಿಮ್ಮನ್ನು ಕಳುಹಿಸಿ ನಾನು ನಿಮ್ಮ ಬೆನ್ನ ಹಿಂದಿದ್ದೇನೆ. ಕೃಷ್ಣ ಮಾಡಿದ್ದು ಇಡೀ ಯದುವಂಶ ಸರ್ವನಾಶವಾಗಿ ಅಲ್ಲಿ ಹೆಣ ಬಿದ್ದು ಬಂಧುಗಳು, ತಮ್ಮ, ಚಿಕ್ಕಮ್ಮ, ಮಗದೊಬ್ಬ, ಚಿಕ್ಕಪ್ಪನ ಮಗ, ಅಣ್ಣ ತಮ್ಮಂದ್ರೆ, ಬಂಧುಗಳೇ, ಸಹೋದರರೇ, ಮತ್ತೊಬ್ಬರು ಎಲ್ಲ ಜ್ಞಾತಿಗಳು ಹೊಡೆದಾಡಿ ಕೊಂದು ಹೆಣ ಬೀಳುವಾಗ ತಾನೂ ಕೂಡ ಏರಕ ಮುಳ್ಳಿನಿಂದ ಅವರನ್ನು ಚುಚ್ಚಿ ಕೊಂದು ಇಡೀ ಯದುವಂಶ ನಿರ್ವಂಶ ಆದಮೇಲೆ ಅರಳಿ ಮರದ ಕೆಳಗೆ ಹೋಗಿ ಕೂತು ನಾನಿನ್ನು ಅವತಾರ ಸಮಾಪ್ತಿ ಮಾಡಬಹುದು. ಇದು ಕೃಷ್ಣ. ನನ್ನನ್ನು ನಂಬಿದ ವಾನರ ಸೇನೆ ನಾನಿಲ್ಲದೆ ಒಂದರೆ ಕ್ಷಣ ಇರುವುದಿಲ್ಲ ಅಂತದೆ. ಈ ಭಕ್ತರನ್ನು ಬಿಟ್ಟು ನಾನು ಹೋಗಲಿಕ್ಕಿಲ್ಲ, ಅವರನ್ನು ಕಳುಹಿಸಿ ನಾನು ಬೆನ್ನ ಹಿಂದೆ ಇರ್ತೇನೆ, ಭಕ್ತರ ಬೆನ್ನ ಹಿಂದೆ ಅಂತ ತೋರಿದವ ರಾಮ. ಅದಕ್ಕೇನೆ ತುಂಬ 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 ಅಸಹಾಯಕರಾಗಿ ತುಂಬ ಭಕ್ತಿಯ ದುರ್ಬಲ ಅಂಶದಲ್ಲಿ ಇದ್ದವರೆಲ್ಲರೂ ಕೂಡ ನಿಷ್ಠೆಯಿಂದ ರಾಮನನ್ನು ಕರೆದರೆ ಉದ್ಧರಿಸಿಯೇ ಉದ್ಧರಿಸ್ತಾನೆ ಎನ್ನುವ ಮಾತು ಬಂತು. ಬದುಕಿನ ಕಷ್ಟ ಕಾರ್ಪಣ್ಯಗಳು ಗೃಹಸ್ಥಾಶ್ರಮದಲ್ಲಿ ತುಂಬ ಬಂದರೆ ರಾಮನನ್ನು ನೆರೆದರೆ ಕಷ್ಟ ಕಾರ್ಪಣ್ಯಗಳು ಇಲ್ಲವಾಗ್ತವೆ ಅನ್ನುವ ಮಾತು ಬಂತು. ಯಾವುದೋ ಒಂದು ವ್ಯವಸ್ಥೆಯ ಒಳಗೆ ಲೋಕದಲ್ಲಿ ಯಾವುದೋ ಅವಮಾನ ಬಂದು ಕಷ್ಟವಾದರೆ ರಾಮನನ್ನು ನೆನೆದರೆ ಪರಿಹಾರ ಆಗ್ತದೆ ಅಂತ ಬಂತು. ರಾಮ ಹೀಗೆ ಒಂದು ಜೀವನದಲ್ಲಿ ಬದುಕಿನ ಅಪ್ಪ ಅಮ್ಮನಿಂದ ತೊಡಗಿ, ಅಪ್ಪ ಅಮ್ಮ ನಾಶ ಆಗುವ ಹಾಗೆ ನಮಗೆ ಶಾಪ ಕೊಡ್ಬೋದು, ಅಪ್ಪ ಅಮ್ಮ ನಾಶ ಆಗುವ ಹಾಗೆ ನಮಗೆ ಯಾವುದೋ ಕೆಟ್ಟ ದಾರಿ ಉಂಟು ಮಾಡಬಹುದು. ಹಾಗಿದ್ದಾಗಲೂ ಕೂಡ ಪಿತೃವಾಕ್ ಪರಿಪಾಲನೆಯನ್ನು, ಮಾತೃವಾಕ್ ಪರಿಪಾಲನೆಯನ್ನು ಮಾಡಿದರೆ ಅಪ್ಪನ ಶಾಪವೂ ವರವಾಗ್ತದೆ, ಅಪ್ಪನ ಶಿಕ್ಷೆಯೂ ಕೂಡ ನಮಗೆ ಒಳಿತು ಮಾಡ್ತದೆ. ಅಪ್ಪ ಅಮ್ಮ ಯಾವತ್ತೂ ಕೂಡ ಕೇಡು ಬಗೆಯೋದಿಲ್ಲ. ಅಪ್ಪ ಅಮ್ಮ ಯಾವತ್ತೂ ಕೂಡ ನಮಗೆ ಏನು ಹೇಳಿದರೂ ಕೂಡ ಅದನ್ನು ಶಿರಸ್ಸ ಪಾಲಿಸುವುದರಿಂದ ನಮ್ಮ ಏಳಿಗೆ ಆಗ್ತದೆ ಹೊರತು ನಾವು ಎಂದೂ ಕೂಡ ಕೆಡುಕನ್ನು ಅಥವಾ ದುರ್ದಿನಗಳನ್ನು, ಬಹಳ ಬಹಳ ಅವನತಿಯನ್ನು ಎಂದೂ ಕಾಣೋದಿಲ್ಲ ಅನ್ನುವುದನ್ನು ರಾಮ ಆ ಬಾಲ್ಯದ ಅವಸ್ಥೆಯಲ್ಲಿ ತಂದೆ ತಾಯಿಯ ವಿಷಯ ಹೇಳಿದ. ನನಗೆ ಒಡ ಹುಟ್ಟಿದವನು ಯಾವತ್ತೂ ಕೂಡ ಪ್ರತಿಸ್ಪರ್ಧಿ ಅಲ್ಲ, ನನ್ನ ಜೊತೆಗೆ ಒಬ್ಬ ಪ್ರತಿಸ್ಪರ್ಧಿ ಅಂತ ನಾನು ಅವನನ್ನು ಎಳಿಸಿ
ಬಯಸಿದರೆ ಅವತ್ತು ನನ್ನ ಅಧಃಪತನ, ನನ್ನ ಅಣ್ಣನೋ ನನ್ನ ತಮ್ಮನೋ ನನ್ನ ಜೊತೆಗೆ ಹುಟ್ಟಿದ ಬಾಂಧವ್ಯ, ಅವ ಬಂಧು, ಅವನು ಹೇಗೆ ಬೆಳೆದರೂ ನಾನು ಬೆಳೆದ ಹಾಗೆ, ಅವನು ಬೆಳೆಯದೇ ಇದ್ದರೆ ನಾನು ಬೆಳೆಯದೇ ಇರುವ ಹಾಗೆ, ಅವನು ಮತ್ತು ನಾನು ಅನ್ನೋದು ಕೇವಲ ಒಂದು ವಯಸ್ಸಿನಿಂದ ನಿರ್ಣಯ ಆಗುವ ಅಣ್ಣ ತಮ್ಮ ಅಲ್ಲ, ಅದು ಬಂಧುತ್ವ ಅನ್ನೋದಕ್ಕೆ ಬೇರೆ ಬೇರೆ ಆಯಾಮಗಳಿವೆ. ಅದು ಅಪ್ಪ ಅಮ್ಮನಿಂದ ಹುಟ್ಟಿದ ಪುತ್ರ ಸಂತಾನ ಅನ್ನುವ ವಿಶೇಷ ಪರಂಪರೆ ಎಲ್ಲ ಇದೆ. ಅದನ್ನು ಗೌರವಿಸಬೇಕೇ ಹೊರತು ಭರತ ನನ್ನ ತಮ್ಮ, ನಾನು ದೊಡ್ಡವ, ನನಗೆ ಅಹಂಕಾರ, ನನಗೆ ಅಧಿಕಾರ, ಇದು ದಾರಿಯೇ ಅಲ್ಲ ಅಂದವ ರಾಮ. ಅಷ್ಟೇ ಹೇಳದೆ ಹೆಂಡತಿಯನ್ನು ಯಾವ ಮಟ್ಟಕ್ಕೆ ಪ್ರೀತಿಸಬೇಕು, ಎಷ್ಟು ರಕ್ಷಿಸಬೇಕು, ಅದರ ಹೊಣೆಗಾರಿಕೆಯ ಜವಾಬ್ದಾರಿ ಎಷ್ಟು ಅನ್ನುವಾಗ ತೀವ್ರ ಗಂಡನಾಗಿ, ಒಬ್ಬ ಪತಿಯಾಗಿ, ಒಬ್ಬ ದುಷ್ಟ ನನ್ನ ಹೆಂಡತಿಯನ್ನು ಮುಟ್ಟಿದ್ದಕ್ಕೆ ಯಾವ ಮಟ್ಟಕ್ಕೆ ಶಿಕ್ಷಿಸಬೇಕು, ಆ ಹೆಂಡತಿಯ ರಕ್ಷಣೆ ಅನ್ನೋದು ಯಾವ ಮಟ್ಟಕ್ಕೆ ನನ್ನ ಹೊಣೆ, ಏನು ಕರ್ತವ್ಯಗಳ ಮೂಲಕ ನಾನು ಅದನ್ನು ನಿಭಾಯಿಸಬೇಕು, ಆಗ ನಾನು ಪಾಲಿಸಬೇಕಾದ ಧರ್ಮ ಯಾವುದು, ಅಧರ್ಮದ ದಾರಿಯಲ್ಲಿ ಶಿಕ್ಷಿಸುವುದಲ್ಲ, ಧರ್ಮದ ದಾರಿಯಲ್ಲಿ ಹೇಗೆ ಶಿಕ್ಷಿಸಬೇಕು ಅನ್ನುವುದನ್ನು ನಮಗೆ ಹೇಳುವಾಗ ಅವನು ಅಪ್ಪಟ ಒಬ್ಬ ಗಂಡ. ಆದರೆ ಅದರ ಮುಂದಿನ ಹಂತಕ್ಕೆ ಬಂದಾಗ ಕೇವಲ ಹೆಂಡತಿಯ ಒಂದು ಕಾರಣವಾಗಿ ಲೋಕದ ಅಪವಾದವನ್ನು, ರಾಜನಾಗಿ ಇರುವಂತಹ ಆ ಒಂದು ರಾಜ ಪದವಿಗೆ ಕೊಡಬೇಕಾದ ಗೌರವದ ಸಂದರ್ಭ ಬಂದಾಗ ವೈಯಕ್ತಿಕ ಸಂಗತಿಗಳನ್ನು, ಸ್ವಾರ್ಥಗಳನ್ನು ಬದಿಗಿಟ್ಟು ಲೋಕಕ್ಕಾಗಿ, ರಾಜ ಪದವಿಗಾಗಿ, ಸಿಂಹಾಸನಕ್ಕಾಗಿ ಮಾಡಬೇಕಾದ ತ್ಯಾಗ ಯಾವುದು ಅನ್ನೋದನ್ನು ರಾಜರಿಗೆ ತೋರಿಸಿಕೊಟ್ಟವ ರಾಜಾರಾಮ. ಅದರ ಆಚೆಗೆ ಬಂದಾಗ ಭಕ್ತನ ಮುಂದೆ ನಾನೂ ಕೂಡ ಅಲ್ಲ ಅಂತ ತೋರಿಸಿ, ಭಗವಂತ ಕೂಡ ಭಕ್ತನ ಮುಂದೆ ಸಣ್ಣವ ಅಂತ ಹೇಳುವಾಗ, ಅಷ್ಟು ಜನ ಭಕ್ತರಿಗೆ ಮೊದಲು ಮೋಕ್ಷ, ನನಗೆ ನಂತರ ಅಂತ ನಮಗೆ ತೋರಿಸಿಕೊಟ್ಟಾಗ ಇವತ್ತಿಗೆ ನಮಗೆ ರಾಮ ಹೇಗೆ ಪ್ರಸ್ತುತ ಅನ್ನುವ ಹಂತಕ್ಕೆ ಭಕ್ತರಾಗಿ ನಾವು ಅವನನ್ನು ಹೇಗೆಲ್ಲ ನೆನೆಯಬಹುದು ಅನ್ನುವ ಮಾದರಿ ಕೊಟ್ಟಾಗ ರಾಮ ಇನ್ನೊಂದು ಆಯಾಮ. ಇಂಥ ಎಲ್ಲ ಆಯಾಮಗಳಲ್ಲಿ ಪುಟ್ಟ ಮಕ್ಕಳು ಲವಕುಶರನ್ನು ಕೂಡ ಕರೆಸಿಕೊಳ್ಳುವ ಅಶ್ವಮೇಧದ ಸಂದರ್ಭದಲ್ಲಿ, ಉತ್ತರಕಾಂಡದ ತನ್ನ ಆ ಲವಕುಶರ ಜೊತೆಗಿನ ಸಂವಹನದಲ್ಲಿ, ಅಶ್ವಮೇಧದಲ್ಲಿ ಪನಿಷ್ ಮಾಡುವ ಸಂದರ್ಭ ಬಂದಾಗ, ಎಲ್ಲ ಸಂದರ್ಭದಲ್ಲೂ ಕೂಡ ರಾಮ ನಾವು ಯಾವ ಮನುಷ್ಯ ಮಟ್ಟದಲ್ಲಿಯೇ ಇದ್ದವರೂ ಕೂಡ ಎಷ್ಟು ನಮ್ಮ ಬದುಕನ್ನು ಸೂಪರ್ ಫೈನ್ ಎಲಿಮೆಂಟ್, ನಾವೆಲ್ಲ ಹುಟ್ಟುವಾಗ ರಾ ಮೆಟೀರಿಯಲ್ಸ್, ನಾವು ದಿನದಿಂದ ದಿನಕ್ಕೆ ನಮ್ಮನ್ನು ಸೂಪರ್ ಫೈನ್ ಎಲಿಮೆಂಟ್ ಆಗುವುದಕ್ಕೆ ನಾವು ನಿತ್ಯ ನಮ್ಮ ಮನಸ್ಸಿನ ಮುಖಾಂತರ ಮತ್ತು ಬುದ್ಧಿಯ ಮುಖಾಂತರ ಕಮಾಂಡ್ ಮಾಡಿ 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 ನಾವು ನಿನ್ನೆ ಏನಿದ್ದೇವೋ ಅದು ಇವತ್ತು ಇಲ್ಲವಾಗಿ, ಇವತ್ತಿದ್ದದ್ದು ನಾಳೆ ಇಲ್ಲವಾಗಿ, ನಾಡಿದ್ದು ಇದರ ಆಚೆಗಿನ ಬೆಳವಣಿಗೆಯನ್ನು ಕಂಡು ಮತ್ತು ಆಚೆಗೆ ಹೋದರೆ ನಾವು ಮನುಷ್ಯತ್ವದ ಪರಿಧಿ ಆಚೆಗಿನ ದೇವತೆಗಳ ಆಚೆಗಿನ ಋಷಿಗಳ ಆಚೆಗಿನ ಮಹಾ ಸತ್ಯಲೋಕದ ತಪೋಲೋಕದ ಆಚೆಗಿರುವ ಭಗವಂತನ ಲೋಕದ ಗುಣಸಾಧ್ಯತೆಗಳನ್ನು ನಮಗೆ ಪಡೆಯೋದಕ್ಕೆ ನಮಗೆಲ್ಲ ಅರ್ಹತೆ ಇದೆ. ಇದು ರಾಮ ಕೊಟ್ಟ ಸೂಚನೆ. ಅದನ್ನೇ ನಾನು ಹೇಳ್ತಾ ಇರೋದು, ನಾವು ಏನಾದರೂ ಇವಾಲ್ವ್ ಆದರೆ ಯಾವ ಮಟ್ಟಕ್ಕೆ ಇವಾಲ್ವ್ ಆಗಬಹುದು ಒಬ್ಬ ಮನುಷ್ಯ, ಆ ಇವಾಲ್ವ್ ಆಗುವ ಕ್ರಿಯೆ ಹೇಗೆ, ಅಲ್ಲಿ ಪಾಲಿಸಬೇಕಾದ ಧರ್ಮಶಾಸ್ತ್ರ ಯಾವುದು, ಅಧರ್ಮವಿಲ್ಲದೆ ಅದನ್ನು ಪಾಲಿಸುವುದರಿಂದ ಹೇಗೆ ನಾವು ಸೂಪರ್ ಫೈನ್ ಎಲಿಮೆಂಟ್ ಆಗ್ಬೋದು. ಬದುಕು ಹುಟ್ಟುವಾಗ ಒಂದು ರಾ ಮೆಟೀರಿಯಲ್, ಇನ್ನೊಂದು ಸಿಕ್ಕಾಪಟ್ಟೆ ಚಾಲೆಂಜಸ್, ಅದನ್ನು ಕೊಟ್ಟೇ ಹುಟ್ಟುತ್ತದೆ. ಆದರೆ ಈ ಸೂಪರ್ ಫೈನ್ ಎಲಿಮೆಂಟ್ ಆಗುವುದರ ಕಡೆಗೆ ನಡೆಯುವವನಿಗೆ ಅದು ಸಂಪೂರ್ಣ ಅನುಗ್ರಹ ಮಾಡ್ತದೆ. ಆ ಅನುಗ್ರಹ ಆದವನು ಯಾವ ಮಟ್ಟಕ್ಕೆ ಬೆಳಿಬಹುದು ಅನ್ನೋದನ್ನು ಅವತಾರ ಮುಖೇನ ಭಗವಂತ ನೆಲಕ್ಕೆ ಬಂದು ರಾಮನ ಮುಖಾಂತರ ನಮಗೆ ತೋರಿಸಿದ್ದಾರೆ ಅಂತಲೇ ನಾನು ನಂಬೋದು. ನನಗೆ ಬದುಕಿನುದ್ದಕ್ಕೂ ರಾಮ ನಡೆದಷ್ಟೇ ಕೃಷ್ಣನೂ ಅತಿ ಪ್ರಿಯ. ನಾನು ಬಹುತೇಕ ರಾಮನಾಚೆಗೆ ಕೃಷ್ಣನನ್ನು ತುಂಬ ಪ್ರೀತಿಸ್ತೇನೆ. ಯಾಕೆಂದರೆ ಕೃಷ್ಣ ಅವನು ಕಟ್ಟ ಕಡೆಗೆ ನಾನೂ ಇಲ್ಲ ಅಂತ ಹೇಳಿದವ. ನನಗೆ ಅದು ತುಂಬ ಇಷ್ಟವಾದ ವಿಷಯ. ನಾನು ಈಗಲೂ ನಿಮ್ಮ ಮುಂದೆ ತುಂಬ ಭಕ್ತರ ಮುಂದೆ ನನ್ನನ್ನು ಹೇಳುವಂತ ಕೃಷ್ಣ ಹೇಳುವ ಮಾತು, ಅಭಕ್ತರ ಮುಂದೆ ಎಂದು ಹೇಳಬೇಡ, ಭಕ್ತರಿಗೆ ಹೇಳು. ನನ್ನನ್ನು ಅಸೂಯೆಯಿಂದ ನೋಡುವವರಿಗೆ ಹೇಳಬೇಡ, ನನ್ನನ್ನು ಹೊಟ್ಟೆ ಕಿಚ್ಚು ಪಡುವ ದ್ವೇಷಿಸುವವರಿಗೆ ಹೇಳಬೇಡ. ಯಾರು ಭಕ್ತರಿದ್ದಾರೆ, ಯಾರು ಶ್ರದ್ಧೆಯಿಂದ ಕೇಳ್ತಾರೆ, ಶ್ರದ್ಧಾವಾನ್ ಲಭತೆ, ಸೊ ಶ್ರದ್ಧೆಯಿಂದ ಕೇಳುವವರಿಗೆ ಹೇಳುವಂತ ನಾನು ನಿಮ್ಮ ಈ ಭಕ್ತಿ ಮತ್ತು ಶ್ರದ್ಧೆಗೆ ನಮಸ್ಕರಿಸಿ ಮಾಡಿಕೊಳ್ಳುವ ಪ್ರಾರ್ಥನೆ ಏನು ಅಂದರೆ, ರಾಮ ನನಗೆ ತುಂಬ ಇಷ್ಟದ ದೇವರು, ಕೃಷ್ಣ ನನಗೆ ಪರಮ ಪ್ರೀತಿಯ ದೇವರು. ಆದರೆ ನನಗಿರುವ ಹಸಿವು ರಾಮಕೃಷ್ಣರ ಆಚೆಗೆ ಒಂದು ಇದೆ ಅಂತ ಅವರು ಪದೇ ಪದೇ ಹೇಳ್ತಾರೆ. ನನಗೆ ಅದನ್ನು ಮುಟ್ಟುವ ಹಸಿವು. ಎಲ್ಲಿಯೋ ಇದ್ದ ಊರನ್ನು ದಾಟಿಸಿ ಯಾವುದೋ ಜಾಗಕ್ಕೆ ಕರೆದು ತರ್ತಾನಲ್ಲ ಭಗವಂತ, ಅವನಾಚೆಗೆ ಯಾಕೆ ಕರ್ಕೊಂಡು ಹೋಗಲ್ಲ?
ಅದು ಮಾಡ್ತಾನೆ ಅನ್ನುವ ನಂಬಿಕೆಯ ಜೊತೆಗೆ ನಾನು ನಿಮ್ಮೆಲ್ಲರ ಪ್ರೀತಿಗೆ ನಮಸ್ಕರಿಸಿ, ನನ್ನನ್ನು ಇಷ್ಟು ಪ್ರೀತಿಯಿಂದ ಕರೆದ ನಿಮ್ಮ ಎಲ್ಲ ಭಕ್ತಿಗೆ ಸಾಷ್ಟಾಂಗ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.